ಮಾಡ್ತಾ ಇದ್ದೀನಿ. ಅವ್ರಿಗೆ ಮುಂದಿನ ಪ್ರೋಗ್ರಾಮ್ ಅನ್ನು ನಡೆಸ್ಕೊಡ್ತಾರೆ. ಓಕೆ, ಓವರ್ ಟು ಓಕೆ. ನಿಲೇಶ್. ಓಕೆ, ಥ್ಯಾಂಕ್ ಯು ಶೆಟ್ರೆ. ಖುಷಿ ಆಗ್ತಾ ಇದೆ, ಯಾಕಂದ್ರೆ ಆಲ್ಮೋಸ್ಟ್ ಅಪ್ಲೈನಿಂದ ಒಂದು ರೆಕಗ್ನಿಷನ್ ಅಂದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಸೀನಿಯರ್ ಅಪ್ಲೈನ್ ಎಸ್ ಎನ್ ಶೆಟ್ಟಿ ಅವರು, ಮತ್ತೆ ನಾ ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸತತ 6 ವರ್ಷದಿಂದ ಆ 7 ಗಂಟೆಗೆ ಏನೇ ಮಳೆ ಬರ್ಲಿ, ಚಳಿ ಇರ್ಲಿ, ಏನಿರ್ಲಿ, ಯಾರೇ ನೆಪ ಹೇಳಲಿ, ನೆಪ ಹೇಳ್ದನೇ ಇರ್ಲಿ, ಬಟ್ 7 ಗಂಟೆ ಮೀಟಿಂಗ್ ಗ್ಯಾರಂಟಿನೇ. ಅವ್ರಿಗೆ ಅಷ್ಟೇ ಟ್ರಾವೆಲ್ ಮಾಡ್ಲಿ, ಎಲ್ಲೇ ಇರ್ಲಿ, ಬಸ್ಸಲ್ಲಿ ಇರ್ಲಿ, ನಾನು ನೋಡ್ತಾನೆ ಇರ್ತೀನಿ. ನಾವು ಅವರೆಲ್ಲ ಬೇರೆ ಕಡೆಗೆ ಇರ್ತೇವೆ, ಎಲ್ಲ ಬೇರೆ ಬೇರೆ ಕಡೆಗೆ ಹೋಗಿರ್ತೀವಿ, ಬಟ್ ಆ ರೂಮ್ ನಲ್ಲಿ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ 7 ಗಂಟೆ. ಇದು ನೋಡಿ, ಅದಕ್ಕೋಸ್ಕರ ಬೆಳಿಲಿಕ್ಕೆ ನಾವು ಮೇನ್ ಕಾರಣ ಅಂದ್ರೆ ನಮ್ಮ ಒಂದು ಏನೋ ಒಂದು ಸಿಸ್ಟಮ್, ಆ ಸಿಸ್ಟಮ್ ಅಲ್ಲಿ ಇದ್ದಾರೆ. ಹಾಗಾಕೊಂಡು ಅವರು ಶೆಟ್ಟಿ ಅವರು ಅಷ್ಟೆಲ್ಲ ಬೆಳಿಲಿಕ್ಕೆ ಕಾರಣ. ಹಾಗಾಕೊಂಡು ಅವ್ರು ನೋಡಿ ನಾವು ಬೆಳಿತಾ ಇದ್ದೀವಿ. ರಿಯಲಿ ಗ್ರೇಟ್ ಪರ್ಸನ್. ಥ್ಯಾಂಕ್ ಯು ಶೆಟ್ರೆ. ಥ್ಯಾಂಕ್ ಯು. ನಿಮ್ಮ ನಿಮ್ಮ ವಿಡಿಯೋ ಬರ್ತಾ ಇಲ್ಲ. ನಿಮ್ಮ ಓನ್ಲಿ ಬರ್ತಾ ಸ್ಲೈಡ್ ಬರ್ತಾ ಉಂಟು. ಓಕೆ, ನಾನು ವಿಡಿಯೋಗೆ 1 ಮಿನಿಟ್. ಇಲ್ಲಿ ನಾನು ಪರವಾಗಿಲ್ಲ ಪರವಾಗಿಲ್ಲ. ಬರಲ್ವಾ? ಓಕೆ. ಹಾ, ನಡೀತದೆ, ಏನ್ ತೊಂದ್ರೆ ಇಲ್ಲ. ಓಕೆ. ಬಂದಿದೆ ಈಗ ಬಂದಿದೆ. ಇವತ್ತೇ ಒಂದು ಗ್ಯಾನೋ ಅನ್ದ್ರೆ ಫಸ್ಟ್ ಆಫ್ ಆಲ್ ನಾವು ಮಶ್ರೂಮ್ ಅನ್ಬೋದು, ಅಥವಾ ಈ ಸೈಡ್ ನಮ್ಮ ಈ ಕಡೆ ಬಂದ್ರೆ ಆಳಂಬೆ ಅಂತ ಕರಿತಾ ಇದ್ದಾರೆ. ಆಳಂಬೆ, ನಾಯಿಕೊಡೆ, ಏನೇನೋ ಹೆಸರು ಕರೀತಾರೆ. ಗ್ಯಾನೋ ಅಂದ್ರೆ ಮಶ್ರೂಮ್, ಆಳಂಬೆ ಅಥವಾ ಅಣಬೆ. ಥೆರಪಿ ಅಂದ್ರೆ ಚಿಕಿತ್ಸೆ, ಅಣಬೆಯ ಚಿಕಿತ್ಸೆ. ಅದ್ರ ಬಗ್ಗೆನೇ ಇವತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ನಾನು ಮಾತಾಡ್ಲಿಕ್ಕಿದ್ದೀನಿ. ಯಾಕಂದ್ರೆ ನಾವು ಗ್ಯಾನೋಥೆರಪಿ ಎಲ್ಲ ಹೊಸಬರಿಗೆ ಗೊತ್ತಿಲ್ಲ, ಬಟ್ ಹಳಬರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ. ಓಕೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇರ್ತೀನಿ. ನಮ್ಮ ಆಯುಷ್ ವೃದ್ಧಿಗೆ ಏನು ಅಂದ್ರೆ ಉಪಾಯ ಏನಂತಂದ್ರೆ, ನೋಡಿ, ಹಾರ್ವರ್ಡ್ ಯೂನಿವರ್ಸಿಟಿ ಅವರು 15 ರಿಂದ 20 ವರ್ಷ ಸಂಶೋಧನೆ ಮಾಡ್ತಾನೆ ಇದ್ರು. ಎಷ್ಟು ಜನರ ಮೇಲೆ? 2 ಲಕ್ಷ ಜನರ ಮೇಲೆ ಸಂಶೋಧನೆ ಮಾಡ್ತಾ ಇದ್ರು. ಇದು ಏನ್ ಗೊತ್ತುಂಟ, ಆರೋಗ್ಯ ವೃದ್ಧಿಯಾಗಿ ಕಾರಣ ಏನು ಅಂತ ಅವರ ಗೊತ್ತಾಯ್ತು. ಅವರಿಗೆ ಏನ್ ಗೊತ್ತುಂಟ, ಅವ್ರು ಹೇಳ್ತಾ ಇದ್ದಾರೆ, ನಾವು ಆ ಆರೋಗ್ಯ ವೃದ್ಧಿಗೆ ಏನ್ ಗೊತ್ತುಂಟ, 100 ವರ್ಷ ನೀವು ಬದುಕ್ಬೇಕಂದ್ರೆ ನಿಮ್ಗೆ ಆಹಾರದಿಂದ ಅಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಆಹಾರ ಎಲ್ಲರೂ ತಿಂತಾ ಇದಾರೆ, ಅಲ್ಲ, ಯೋಗ ಮಾಡ್ತಾ ಇದಾರೆ, ಪ್ರಾಣಾಯಾಮ ಮಾಡ್ತಾರೆ, ಎಕ್ಸರ್ಸೈಜ್ ಮಾಡ್ತಾ ಇದಾರೆ, ಇವೆಲ್ಲ ಕಾರಣ ಅಲ್ಲ ಅಂತ ಹೇಳ್ತಾ ಇದಾರೆ ಅವರು. ಯಾರು? ಹಾರ್ಡ್ವರ್ಡ್ ಯೂನಿವರ್ಸಿಟಿ ಅವರು. ಹಾಗಾದ್ರೆ ಏನಿರ್ಬೋದು ಕಾರಣ? ಯೋಗ ಮಾಡ್ಬೋದು, ಆಹಾರ ಎಲ್ಲ, ನಾವು ಮೆಡಿಸಿನ್ಸ್ ಏನೇನೋ ತಗೋಬಹುದು, ಬಟ್ 100 ವರ್ಷ ನೀವು ಬದುಕ್ಬೇಕಂದ್ರೆ ಅವ್ರು ಹೇಳ್ತಾ ಇರೋದು ಸೋಷಿಯಲ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಿಗೆ ಬದುಕೋದು, ಒಟ್ಟಿಗೆ ಬಾಳೋದು, ಈಗೆಲ್ಲ ಇಲ್ಲ ಅದು. ಅದನ್ನೇ ಅವರು ಸ್ಟಡಿ ಮಾಡಿದ್ದು, ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಅದನ್ನೇ ಸ್ಟಡಿ ಮಾಡಿದ್ದಾರೆ. ಹಾಗೆ ಹಾಕೊಂಡು ಅವ್ರು ಏನ್ ಹೇಳ್ತಾರೆ ಗೊತ್ತುಂಟಾ, ನಾವು, ಅವ್ರು ಹೇಳೋದು ಒಟ್ಟಿಗೆ ಬದುಕ್ಬೇಕು. ಮೊದ್ಲೆಲ್ಲ ನೋಡಿ, ಈಗ ನಾವು ಹಳ್ಳಿ ಕಡೆಗೆಲ್ಲ ಹೋದಾಗ ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ ಅಲ್ವಾ, ಎಲ್ಲ ಕುತ್ಕೊಂಡಿರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಎಲ್ಲರಿಗೂ ಅವರು ಮಾತಾಡಿಸ್ತಾ ಇರ್ತಾರೆ. ನೀ ಬಾ ಅಂತ ಕರಿತಾ ಇರ್ತಾರೆ. ಹಬ್ಬಕ್ಕೆಲ್ಲ ಕರಿತಾ, ಎಂತಿಂತ ಹಬ್ಬಗಳು, ಎಷ್ಟೆಲ್ಲ ಹಬ್ಬಗಳು, ಎಲ್ಲ ಹಬ್ಬಕ್ಕೆ ಬನ್ನಿ ಕೊಡೋದು, ಅದು ಇದು ಎಲ್ಲ, ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರು ಸೋಷಿಯಲ್ ರಿಲೇಶನ್ಶಿಪ್. ಅವಾಗ ಹಳ್ಳಿಯಲ್ಲಿ ನೋಡಿ, 80-90 ವರ್ಷ. ನಾನು ನಿನ್ನೆ ಒಂದು ಕಡೆ ಹೋಗಿದ್ದೆ, ನಿನ್ನೆ ಒಂದು ವಿಲೇಜ್ ಹೋಗಿದ್ವಿ ನಾವು. ನಮ್ಮ ತೇರಣಿಯವರೆಲ್ಲ ಅಲ್ಲೆಲ್ಲ ನೋಡಿದ್ರ 80-90 ವರ್ಷ ಇದಾರೆ ಆ ಹಳ್ಳಿಯಲ್ಲಿ. ಅವರು ಬರ್ತಾ ಇದಾರೆ. ಅವ್ರು ಏನು ಹೇಳ್ತಾ ಇಲ್ಲ, ಸರ್ ನಮ್ಗೆ ಏನು ತೊಂದರೆ ಇಲ್ಲ, ನಮ್ಗೆ BP ಶುಗರ್ ಇಲ್ಲ, ಬಟ್ ನನಗೆ ಸ್ವಲ್ಪ ಮೊಣಕಾಲು ನೋವು ಅಷ್ಟೇ, ಬಿಟ್ರೆ ಮತ್ತೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. 90 ಏಜ್ ಎಲ್ಲ ಇದೆ. ನನಗೆ ವಂಡರ್ ಆಗ್ತಾ ಇದೆ. ಅವ್ರು ನೋಡಿದ್ರೆ ಅಲ್ಲಿ ಒಂದು ಅವರು ಜಸ್ಟ್ ಒಂದು ಆರೋಗ್ಯದ ಬಗ್ಗೆ ಅಭಿಯಾನ ಇದೆ ಅಂತ ಅಲ್ಲಿ ಹೇಳಿದಾಗ, ಅಲ್ಲಿ ಜನ ಸುಮಾರು ಒಂದು ನೋಡಿ, ಒಂದು ಹಳ್ಳಿ, ಒಂದು ಮನೆಯಲ್ಲೇ 40-50 ಜನ ಕೂಡಿದ್ರು. ಅಂದ್ರೆ ಎಷ್ಟು ಸೋಷಿಯಲ್ ರಿಲೇಶನ್ಶಿಪ್ ನೋಡಿ. ಅದನ್ನೇ ಹೇಳ್ತಾರೆ ಹಾರ್ಡ್ವರ್ಡ್ ಯೂನಿವರ್ಸಿಟಿ. ಈಗ ನಮ್ಮ ಸಿಟಿಗಳಲ್ಲಿ ಅದಿಲ್ಲ. ಏನಾಗಿದೆ, ಅವ್ರ ಮುಖ ಇವ್ರು ನೋಡಲ್ಲ, ಯಾಕಂದ್ರೆ ಮೊಬೈಲ್ ಅನ್ನ ಏನ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಅಷ್ಟೇ. ಕೂತ್ಕೊಂಡ್ಬಿಟ್ಟಿರ್ತಾರೆ ಸ್ಕ್ರೋಲ್ ಮಾಡ್ತಾ, ಅದ್ರಲ್ಲಿ ಇದ್ರಲ್ಲಿ ಎಲ್ಲ. ಇವರು ಸೀನಿಯರ್ಸ್ ಇದ್ರೆ ಟಿವಿಯಲ್ಲಿ ಕೂತ್ಕೊಂಡಿರ್ತಾರೆ, ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ. ಅವ್ರು ಯಾವಾಗ ಬಂದ್ರು ಯಾವಾಗ ಹೋದ್ರು ಏನು ನೋಡ್ತಾ ಇಲ್ಲ. ಇವೆಲ್ಲ ಏನ್ ಗೊತ್ತುಂಟಾ, ಬರೀ ನಾವು ಜ್ಞಾನಥೆರಪಿ ಒಂದೇ ಕೇಳಿದ್ರೆ ಆಗೋದಿಲ್ಲ, ಬಟ್ ಇವೆಲ್ಲ ನಮ್ಗೆ ಬೇಕು. ಸೋಷಿಯಲ್ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು 2 ಲಕ್ಷ ಜನರ ಮೇಲೆ ಪ್ರಯೋಗ ಮಾಡಿದ್ದು. ಅವರು ಒಂದು ಎಕ್ಸಾಂಪಲ್. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲ ಹಬ್ಬ ಹರಿಜನ ನಮ್ಮಲ್ಲಿ ನೋಡಿ. ಸಿಟಿಯಲ್ಲೆಲ್ಲ ನಾವು ಹಬ್ಬ ಏನು ಗೊತ್ತುಂಟ, ಮನೆಯಲ್ಲೇ ಕೂತ್ಕೊಂಡು ಏನು ಹಬ್ಬನೂ ಇಲ್ಲ, ಏನು ಇಲ್ಲ, ಏನೋ ಒಂದ್ ಮಾಡ್ತಾ ಇರ್ತಾರೆ ಅಷ್ಟೇ. ಬಿಸಿ ಬಿಸಿ ಬಿಸಿ, ದೊಡ್ಡ ದೊಡ್ಡ, ನಾವು ಬ್ಯಾಂಗ್ಳೂರ್ ಸಿಟಿ ಎಲ್ಲ ನೋಡಿ ಎಷ್ಟು ಬ್ಯುಸಿ ಆಗಿರ್ತಾರಂದ್ರೆ, ಅವರಿಗೆ ಏನು ಟೈಮೇ ಇಲ್ಲ. ಹರಿ ಕರಿಯಲ್ಲಿ ಇದ್ಬಿಡ್ತಾ ಇದಾರೆ. ಕಡೆಗೆ ಬರಿ ಬರಿ ಅಂದ್ರೆ ಮೇಲೆ ಹೋಗೋದು ಅಂತ. ಎಷ್ಟು
ಟೆನ್ಷನ್ ಅಲ್ಲಿ ಇರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಏನ್ ಗೊತ್ತುಂಟಾ, ಎಲ್ಲರ ಜೊತೆಗೆ ನೋಡಿ ಹಾಗಾಕೊಂಡು ನಾನು ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾರು ಅಂತಂದ್ರೆ ಡಿಎಕ್ಷನ್ ಫ್ಯಾಮಿಲಿ. ಯಾಕೆ ಗೊತ್ತುಂಟಾ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ನೋಡಿ. ಎಲ್ಲರೂ ಒಟ್ಟಿಗೆ ಬೆಳಿಗ್ಗೆ 7 ಗಂಟೆ ಅಂದ್ರೆ ಎಲ್ಲರೂ ಬರ್ತೀವಿ. ಹೊಸ ಹೊಸ ಜನರನ್ನ ಇಲ್ಲಿ ಕರ್ಕೊಂಡ್ ಬರ್ತೀವಲ್ವಾ, ಒಟ್ಟಿಗೆ ಇರ್ತಿದೀವಿ. ಒಟ್ಟಿಗೆ ಇದ್ಕೊಂಡು ಏನೋ ಒಂದು ನಮ್ಮ ಏನೇ ಸಮಸ್ಯೆ ಇದ್ರು ನಾವೇನ್ ಮಾಡ್ತಾ ಇದೀವಿ, ಒಂದು ಮೀಟಿಂಗ್ ಮೂಲಕ ನಾವು ಎಲ್ಲ ತಿಳ್ಕೊಂತೀವಿ, ಮಾಡ್ತೀವಿ, ಹೇಳ್ತೀವಿ. ಜನರಿಗೆ ಎಷ್ಟು ಜನರಿಗೆ ಕಾಂಟ್ಯಾಕ್ಟ್ಸ್ ಆಗತ್ತೆ. ಇಲ್ಲಿ ನಮ್ಮಷ್ಟಕ್ಕೆ ನಾವಿದ್ರೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡಿ, ಡಿಎಕ್ಷನ್ ಒಂದು ಬರೀ ಬೆಳಿಲಿಕ್ಕೆ ಅಂದ್ರೆ ನಾವು ಸೋಷಿಯಲ್ ರಿಲೇಶನ್ಶಿಪ್. ಡಿಎಕ್ಷನ್ ಬರೀ ಬಿಸ್ನೆಸ್ ಒಂದೇ ಅಲ್ಲ, ಸರಿ ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ರಿಲೇಶನ್ಶಿಪ್ ಅಂದ್ರೆ ನಮ್ಮ ಅವ್ರದ್ದು ಕಾಂಟ್ಯಾಕ್ಟ್. ಒಂದು ಏನೋ ನೀವು ಟೀ ಕೊಟ್ರಿ, ಸೋಪ್ ಕೊಟ್ರಿ, ಏನೋ ಕೊಟ್ಟಾಗ ಅವ್ರಿಗೆ ಒಂದು ರಿಸಲ್ಟ್ ಬಂದಾಗ ಅವ್ರದ್ದೊಂದು ಸೋಷಿಯಲ್ ರಿಲೇಶನ್ಶಿಪ್ ಚಾಲು ಆಗತ್ತೆ. ಅಲ್ಲಿಂದನೇ ನಮ್ಗೆಲ್ಲ ಟೀಮ್ ಬಿಲ್ಡ್ ಆಗೋದು ಎಲ್ಲ ಅಲ್ಲಿಂದನೇ. ಯಾಕಂತಂದ್ರೆ ಬರೀ ನಾವು ಕೇಳೋದು ಹೇಳೋದು ಒಂದೇ ಅಲ್ಲ, ಇದೆಲ್ಲ ನಮ್ಗೆ ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಸೋಷಿಯಲ್ ರಿಲೇಶನ್ಶಿಪ್ ನೋಡಿ, WHO ಹೇಳ್ತಾ ಇದ್ದಾರೆ. ಈಗ ಜಪಾನ್ ನಮ್ಗೆ ಗೊತ್ತೇ ಇದೆ. ಜಪಾನ್ ನಲ್ಲಿ ಈ ವೃದ್ಧರು, ವೃದ್ಧರು ಅಂದ್ರೆ ಗೊತ್ತಾಯ್ತಲ್ಲ, ವಯಸ್ಸಾದವರು, ಅವ್ರಿಗೆ ಇಷ್ಟೊಂದು ಡಿಪ್ರೆಷನ್ ಇರುತ್ತೆ ಅಂದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ, ಜನ ಮಾತಾಡ್ಸಂಗಿಲ್ಲ. ಮನೇಲಿ ಯಾರು ಮಾತಾಡೋದಿಲ್ಲ, ಅವ್ರಿಗೆ ಹೊರಗಡೆ ಮಾತಾಡ್ಸೋದಿಲ್ಲ. ಅವರಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಯಾರಿಗೂ ಮಾತಾಡಿಸ್ತಾ ಇರಲ್ಲ. ಹಾಗಾಕೊಂಡು ಕೆಲವು ವೃದ್ಧರು ಏನ್ ಮಾಡ್ತಾರೆ, ಕ್ರೈಮ್ ಮಾಡ್ತಾರೆ. ಯಾರಿಗೋ ಹೋಗಿ ಅವ್ರಿಗೆ ಹೊಡೆಯೋದು ಅಥವಾ ಅವ್ರಿಗೆ ಚಾಕು ಚುಚ್ಚೋದು ಮಾಡ್ತಾ ಇದ್ದಾರೆ, ಕ್ರೈಮ್. ಯಾಕೆ ಅಂತಂದ್ರೆ ಅವ್ರಿಗೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ಅವರಿಗೆಲ್ಲ ಸ್ಟಡಿ ಮಾಡಿದಾಗ ಹೇಳಿದ್ರು, ಇಲ್ಲ ಸರ್, ನಮ್ಗೆ ಹೊರಗಡೆ ಮಾತಾಡ್ಸೋರೇ ಇಲ್ಲ ಯಾರು. ಮನೆಯಲ್ಲೂ ಮಾತಾಡ್ಸೋಲ್ಲ, ಹೊರಗಡೆ ಮಾತಾಡೋದಿಲ್ಲ. ಹಾಗಾಕೊಂಡು ನಮಗೆ ಸೋಷಿಯಲ್ ರಿಲೇಶನ್ಶಿಪ್ ಇಲ್ಲ. ಅದರಿಂದ ಈ ಕ್ರೈಮ್ ಮಾಡಿದಾಗ ನಾವು ಜೈಲ್ಗೆ ಹೋಗ್ತೀವಿ. ಜೈಲ್ಗೆ ಹೋದಾಗ ಅಲ್ಲಿ ನಮ್ದು ಎಲ್ಲರದು ಫ್ರೆಂಡ್ಶಿಪ್ ಆಗುತ್ತೆ, ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ ಅಂತ. ಹಾಗಾದ್ರೆ ನೋಡಿ ಯಾವ ತರ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ನೀವೆಲ್ಲ ನಮಗೆ ಗೊತ್ತಿರ್ಬೇಕು. ಹಾಗಾದ್ರೆ ವಿ ಆರ್ ಸೋ ಲಕ್ಕಿ ಆಫ್ ಡಿಎಕ್ಷನ್ ಫ್ಯಾಮಿಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಗೆಲ್ಲ ಏನಾಗುತ್ತೆ, ಹೊಸ ಹೊಸ ಜನ ಜಾಯಿನ್ ಆಗ್ತಾರೆ. ಅವರಿಗೆ ನಾವು ಮಾತಾಡ್ತೀವಿ, ಇದ್ರ ಬಗ್ಗೆ ಹೇಳ್ತೀವಿ, ರಿಲೇಶನ್ಶಿಪ್ ಚಲುವಾಗುತ್ತೆ. ನೋಡಿ, 24 ವರ್ಷದಿಂದ ನಾನು ಡಿಎಕ್ಷನ್ ನಲ್ಲಿ ನಾವೆಲ್ಲ ಇದ್ದೇವಿ. ಎಷ್ಟು ಜನ ನಮಗೆ ರಿಲೇಶನ್ಶಿಪ್ಸ್, ಎಷ್ಟು ಜನ, ಎಷ್ಟು 2002 ಇಂದ ನಮಗೆ ಮಾತಾಡ್ತಾನೆ ಇದ್ದಾರೆ. ಸರ್, ನಿಮ್ಮ ಪ್ರಾಡಕ್ಟ್ ತಗೊಂಡಿದ್ರಿಂದ ನಾವು ಇಲ್ಲಿವರೆಗೂ ನಮ್ಗೆ ಯಾವುದೇ ಕಾಯಿಲೆ ಇಲ್ಲ ಸರ್, ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಸರ್ ಅಂತ. 2002 ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಬಿಸ್ನೆಸ್ ಮಾಡ್ತಾ ಇಲ್ಲ, ಬಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ಎಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಇದ್ದೀವಿ ಅಂದ್ರೆ ವಿ ಆರ್ ಸೋ ಲಕ್ಕಿ. ಓಕೆ, ಸ್ಟಾರ್ಟ್ ಮಾಡೋಣ ಜ್ಞಾನಸರ್ಪಿ. ಓಕೆ, ಸೊ ಹಾಗಾಕೊಂಡು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಿಫೆನ್ಸ್ ಒಂದು. ಓಕೆ, ಡಿಫ್ರೆನ್ಸ್ ಏನ್ ಗೊತ್ತುಂಟಾ, ಇಲ್ಲಿ ಕೊಟ್ಟಿದ್ದಾರೆ. ಈಗ ನ್ಯಾಷನಲ್ ಫುಡ್, ಇದು ನ್ಯಾಚುರಲ್ ಫುಡ್ ಮತ್ತು ಕನ್ವೆನ್ಷನಲ್ ಮೆಡಿಸಿನ್ಸ್, ಇದರಲ್ಲಿ ಡಿಫ್ರೆನ್ಸ್ ಏನು ಅಂತ ನಿಮ್ಗೆ ಅವರು ಹೇಳಿದ್ದಾರೆ. ಒಂದು, ಈಗ ಈಗ ನಮ್ಮ ಗ್ಯಾನೋಡರ್ಮ ಅಥವಾ ನಮ್ಮ ಎಲ್ಲ ಪ್ರಾಡಕ್ಟ್ ನಿಮ್ಗೆ ಹೋಲಿಸ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಹೋಲಿಸ್ಟಿಕ್ ಆಗಿ ಅಂದ್ರೆ ಏನು, ಈ ಪರ್ಟಿಕ್ಯುಲರ್ ಕಾಯಿಲೆಗೆಲ್ಲ ಏನಾಗುತ್ತೆ, ಇದನ್ನ ತಗೊಂಡ್ರೆ ಇಡೀ ಹೋಲ್ ಬಾಡಿಗೆ ಇದು ಸಿಗುತ್ತೆ ಅಂತ. ಓಕೆ, ಆದ್ರೆ ಇವ್ದೇನ್ ಕನ್ವೆನ್ಷನಲ್ ಮೆಡಿಸಿನ್ಸ್ ಏನ್ ಮಾಡುತ್ತೆ, ಸಿಗ್ಮೆಂಟ್ ಮೇಲೆ ಕೆಲಸ ಮಾಡುತ್ತೆ. ಫೋಕಸ್ ಎದ್ರ ಮೇಲೆ, ನಮ್ದು ಹೆಲ್ತ್ ಮೇಲೆ ಫೋಕಸ್, ಅವ್ರದ್ದು ಕಾಯಿಲೆ ಮೇಲೆ ಫೋಕಸ್ ಇರುತ್ತೆ. ಆಮೇಲೆ ಮೆಥಡ್ ನಮ್ದು ಪ್ರಿವೆನ್ಷನ್ ಮೆಥಡ್. ಪ್ರಿವೆನ್ಷನ್ ಆಗಿ ಅಂದ್ರೆ ಮುಂಗಡ ಕೊಡುವಂಥದ್ದು, ಅಂದ್ರೆ ಪ್ರಿವೆನ್ಷನ್ ಆಗಿ ಕೊಡೋದು. ಅವ್ರಿಗೆ ಕ್ಯೂರ್ ಬಗ್ಗೆ ಅವರು ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಾಡಕ್ಟ್ಸ್ ನಮ್ದು ಸಪ್ಲಿಮೆಂಟರಿ ಬರ್ತದೆ, ಪೂರಕ ಆಹಾರಗಳು ಬರ್ತವೆ. ಅವ್ರದ್ದು ಡ್ರಗ್ ಇರುತ್ತೆ, ಅಂದ್ರೆ ಡ್ರಗ್ ರೆಡಿ, ಒಂದು ಕಾಯಿಲೆಗೆ ಒಂದು ಡ್ರಗ್ ರೆಡಿ ಮಾಡಿರ್ತಾರೆ. ಓಕೆ, ಆಮೇಲೆ ಗೋಲ್ ನಮ್ದು ವೆಲ್ನೆಸ್, ಅಂದ್ರೆ ಪ್ರಿವೆನ್ಷನ್ ಆಗಿ ತಗೊಳುವಂಥದ್ದು. ನಮ್ಮ ಗೋಲ್ ಏನಿದು, ಪ್ರಿವೆನ್ಷನ್ ಆಗಿ ತಗೊಳುವಂಥದ್ದು. ಅವರು ಹೋಗಿ ಕೊಟ್ಟಿದ್ದಾರೆ, ಇದು ಕರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಹಾಗಾಕೊಂಡು ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಅದಕ್ಕೂ ನಮ್ಗೆ ಏನ್ ವ್ಯತ್ಯಾಸ ಇದೆ, ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ 4 ಪಿಲ್ಲರ್ಸ್ ಆಫ್ ದ ಹೆಲ್ತ್ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಕೊಡದ ಇನ್ನು 4 ಪಿಲ್ಲರ್ಸ್ ಯಾವುದು, ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ. ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ. ಓಕೆ, ಪಾಸಿಟಿವ್. ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಹಾರ್ವರ್ಡ್ ಯೂನಿವರ್ಸಿಟಿ ಏನ್ ಮಾಡಿದ್ದಾರೆ ಅಂತ. ಅದೇ ಇಲ್ಲಿ ನಾನು ಹೇಳ್ತೇನೆ, ಪಾಸಿಟಿವ್. ನಾ ಬರೀ ನೆಗೆಟಿವ್. ಅಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಕೆಲಸ ಆಗತ್ತೆ ಇಲ್ಲೋ, ಜನ ಕೂಡ್ತಾರೋ ಇಲ್ಲೋ, ಆಮೇಲೆ ಆಗದ ಇದ್ರೆ ಏನ್ ಮಾಡೋದು, ಹಾಗೆ ಹೀಗೆ ಇಲ್ಲ. ಪಾಸಿಟಿವ್, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಪಾಸಿಟಿವ್ ನಮ್ಗೆ ಇರ್ಲೇಬೇಕು, ಆಟಿಟ್ಯೂಡ್ಸ್ ಇರ್ಲೇಬೇಕು. ಅದು ಇದ್ದಾಗ ಮಾತ್ರ ನಮ್ಗೆಲ್ಲ ಹೋಗಿ ಎಸ್ ಆಗತ್ತೆ 100%. ಇದು ಇದ್ದಾಗ ಆಮೇಲೆ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಏನು, ಈಗ ನಾವು ಏನ್ ಮಾಡೋದು, ಈಗ ನಾವು ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಯಾಕೆಂತಂದ್ರೆ ಫ್ರೀ ಡಯಾಬಿಟಿಕ್ ನೋಡಿ, ಫ್ರೀ ಡಯಾಬಿಟಿಕ್ ಸ್ಟಾರ್ಟ್ ಆಗ್ಬೇಕು. ಈಗ ಫ್ರೀ ಡಯಾಬಿಟಿಕ್ ಅಂದ್ರೆ ನಮಗೆ ಡಯಾಬಿಟಿಕ್ ಬಂದಿಲ್ಲ, ಬಟ್ ಆ ಹಂತದಲ್ಲಿ ಇದ್ದೀವಿ.
ಇದು ಹಾರ್ಟು ಇವೆಲ್ಲ ನಮ್ಗೆ ಏನ್ ಗೊತ್ತಾ, ವಾಕಿಂಗ್ ನಮ್ಗೆ ಬೇಕೇ ಬೇಕು. ನಿಮ್ಗೆ ವಾಕಿಂಗ್, ಯೋಗ, ಆಮೇಲೆ ಮೆಡಿಟೇಷನ್ ಇವೆಲ್ಲ ಬಹಳ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ದಿ ಡಯಟ್ ಈಗ ನಾವು ಸಿಕ್ಕಿದ್ದೆಲ್ಲ ತಿಂತಾ ಇದ್ದೀವಿ, ಅದ್ರ ಬಗ್ಗೆ ಈಗ ಹೇಳ್ತೀನಿ ನಾನು. ಓಕೆ, ಹೆಲ್ದಿ ಡಯಟ್ ಆದಷ್ಟು ನಾವ್ ಏನ್ ಮಾಡ್ಬೇಕು, ನಮ್ದು ಈಗ ನಾವು ಆದಷ್ಟು ಸ್ವಲ್ಪ ಆ, ಆಹಾರ ಅಂದ್ರೆ ಈಗ ನಮಗೆ ಆಹಾರದಲ್ಲಿ ನಮಗೆ ಒಂದು ಹಿಡಿತ ಇರಬೇಕು ಅಂತ. ಈಗ ಮೊದ್ಲು ಏನ್ ಹೇಳ್ತಾರೆ, ಬೆಳಗ್ಗೆ ನೀವು ರಾಜನ ಹಾಗೆ ತಿನ್ನು ಅಂತ, ರಾತ್ರಿ ಏನಾಗತ್ತೆ ಭಿಕ್ಷುಕನ ಹಾಗೆ ತಿನ್ನು ಅಂತ ಹೇಳ್ತಾ ಇದಾರೆ. ಅಂದ್ರೆ ಏನ್ ಅರ್ಥ, ಸ್ವಲ್ಪ ಲಿಮಿಟ್ ಇರ್ಬೇಕಂತ. ಸ್ವಲ್ಪ ಸಾಕು ನಮ್ಗೆ ರಾತ್ರಿ. ರಾತ್ರಿ ನಾವು ಏನ್ ಮಾಡ್ತೀವಿ, ಕೆಲಸ ಮಾಡೋಲ್ಲಲ್ಲ, ಮಲ್ಗೋದು ಒಂದೇ ಕೆಲಸ ಅಲ್ವಾ. ಅದಕ್ಕೆ ನಿಮ್ಗೆ ಲೈಟ್ ಸಾಕು ಅಂತ ಹೇಳ್ತಾರೆ. ಒಂದು ಫ್ರೂಟ್ಸ್ ತಿಂದು ಮಲ್ಕೊಂಡ್ರು ಸಾಕಾಗತ್ತೆ ನಮ್ಗೆ, ಒಂದು ಲೈಟ್ ಆಗಿ ಏನಾರು ತಿಂದು ಸಾಕಾಗತ್ತೆ ಅಂತ. ಇನ್ನು ನಾವು ಹೆವಿ ತಿಂದಾಗ ಅದು ನಿಮ್ಗೆ ವೆಸರಲ್ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಮೇನ್ ಕಾರಣ ಅಂತ ನಾವು ಇಲ್ಲಿ ಹೇಳಲಿಕ್ಕೆ. ಸಪ್ಲಿಮೆಂಟ್ಸ್ ಅಂದ್ರೆ ನಮಗೆ ಪೂರಕ ಆಹಾರಗಳು ಬಹಳ ಬೇಕು. ಸಪ್ಲಿಮೆಂಟೇಷನ್ ಈಗ ನಮ್ಗೆ ಎಲ್ಲ ಏನಾಗಿದೆ ಡಿಯೆಕ್ಷನ್ ನಲ್ಲಿ, ಈಗ 200+ ಪ್ರಾಡಕ್ಟ್ಸ್ ನಮಗೆ ಬಂದಿವೆ, ಎಲ್ಲ ಸಪ್ಲಿಮೆಂಟೇಷನ್ ಎಲ್ಲ. ಇವರು ನಾವು ತಗೊಂಡಾಗ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಓಕೆ, ಹಾಗಾಕೊಂಡು ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸ್ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಈಗ ಟಾಕ್ಸಿನ್ ಹೇಗೆ ಸೇರುತ್ತೆ, ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸ್ ಆಫ್ ದ ಬಾಡಿ ಆಸ್ ಕ್ಯೂಸ್ಡ್ ಬೈ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕ್ಯೂಸ್ ಆಸ್ ಅಂದ್ರೆ ಸ್ಟ್ರೆಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಈಗ ಮೇನ್ ಕಾಯಿಲೆ ನೋಡಿ, ಈಗ 75% ಕಾಯಿಲೆ ಬರ್ಲಿಕ್ಕೆ ಮೇನ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಚಿಂತೆ ಅಂತ. ಚಿಂತೆಯಿಂದ ಚಿತೆಗೆ ಅಂತ ನಾವು ಕೇಳಿದೀವಲ್ವಾ. ಹಾಗಾಕೊಂಡು ಚಿಂತೆ ಏನ್ ಮಾಡುತ್ತೆ, ಚಿತೆ ಒಂದೇ ಸರಿ ಸುಟ್ಟು ಹಾಕ್ಬಿಡ್ತದೆ ಬಾಡಿ. ಚಿಂತೆ ಸ್ಲೋಲಿ ಸುಡ್ತದೆ, ಯಾವುದು ನಮ್ಮ ಶರೀರವನ್ನ ಸ್ಲೋಲಿ ಸುಡ್ತಾ ಹೋಗ್ತದೆ. ಅವಂಗ ಚಿಂತೆ ಮಾಡದಂಗ ಸ್ಲೋಲಿ BP ಚಲುವಾಯ್ತು, ಶುಗರ್ ಚಲುವಾಯ್ತು, ಅವನಿಗೆ ಹಗುವಿಗೆ ಕ್ಯಾನ್ಸರು ಬರುತ್ತೆ, ಮತ್ತೆ ಎಲ್ಲ ಕಾಯಿಲೆಗಳು ಅಂಟುಕೊಂಡ್ಬಿಡ್ತವೆ ಚಿಂತೆಯಿಂದ ಚಿತೆಗೆ ಅಂತ ಹೇಳಿದ್ದಾರೆ. ಓಕೆ, ಅಂತ ಒಂದು ಡೇಂಜರ್ಸ್ ಯಾವುದು ಚಿಂತೆ, ಅದು ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ, ಎಲ್ಲರಿಗೂ ಇದೆ. ಅದರಿಂದ ಹೇಗೆ ಹೊರಗೆ ಬರಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಕೊಂಡು ನೆಕ್ಸ್ಟ್ ಮತ್ತೊಂದು ಹೇಳಿದ್ದಾರೆ, ಪೊಲ್ಯೂಟೆಡ್ ವಾಟರ್. ನಾವು ಅಂದ್ರೆ ನಮ್ಮ ಶರೀರಕ್ಕೆ ಏನಾಗತ್ತೆ, ಚಿಂತೆಯಿಂದ ಏನ್ ಮಾಡುತ್ತದೆ, ನಮ್ಮ ಬಾಡಿ ಸೆಲ್ಯುಲಾರ್ ಸಿಸ್ಟಮ್ ಅನ್ನೇ ಡ್ಯಾಮೇಜ್ ಮಾಡುವಂಥದ್ದು ಚಿಂತೆಯಿಂದ. ಅಂದ್ರೆ ಚಿಂತೆ ಅಷ್ಟು ಡೇಂಜರ್ಸ್ ಅಂತ, ಸೆಲ್ಯುಲಾರ್ ಜೀವಕೋಶಗಳನ್ನೇ ಹೊಡೆದು ಹಾಕುವಂಥದ್ದು, ಅಷ್ಟು ಡೇಂಜರ್ಸ್ ಚಿಂತೆ. ಅದರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅಂತ. ಆಮೇಲೆ ಪೊಲ್ಯೂಟೆಡ್ ವಾಟರ್, ಈಗ ನಮಗೆ ವಾಟರ್ ಸರಿಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ನಮ್ಗೆ ನಿನ್ನೆ ನಾನು ಮೀಟಿಂಗ್ ಆದ್ರೆ ತುಂಬಾ ಕಡೆ ನಾವು ಮೀಟಿಂಗ್ ಹೋದಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಹಳೆ ಜನ ಎಲ್ಲ ಮಾತಾಡ್ತಾ ಇದ್ರು, ಸರ್ ನಾವೆಲ್ಲ ವರ್ತೆ ನೀರು ಕುಡಿತಾ ಇದ್ವಿ ಅಂತ. ವರ್ತೆ ನೀರು ಅಂದ್ರೆ ಏನು, ಅಲ್ಲಿ ಹೋಗುವಂತ ನೀರು, ಈಗ ಅಲ್ಲಿ ಒಂದು ವರ್ತೆಯಲ್ಲಿ ಇರುತ್ತೆ, ಅದು ನೀರು ಹಿಂಗ ಕುಡಿತಾ ಇದ್ರಂತೆ ಮೊದ್ಲೆಲ್ಲ. ಈಗ ನೀರೆಲ್ಲ ಡಬಲ್ ಫಿಲ್ಟರ್ ಆದ್ರೂ ನಮಗೆ ಕಾಯಿಲೆ ತಪ್ಪೋದಿಲ್ಲ ಅಂತ ಹೇಳ್ತಾ ಇದ್ರು ನಿನ್ನೆ. ಹಾಗೆ ನಮ್ಗೆ ಏನಾಗುತ್ತೆ, ಪೊಲ್ಯೂಟೆಡ್ ವಾಟರ್. ಈಗ ನಿಮ್ಗೆ ಎಷ್ಟೇ ನೀರು ಶುದ್ಧ ಅಂತಂದ್ರೆ ನಮ್ಗೆ ಸಾಧ್ಯ ಇಲ್ಲ, ಒಳ್ಳೆ ನೀರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ತಿದೀವಿ. ಅದ್ರ ಜೊತೆಗೆ ಏನಾಗತ್ತೆ, ಮಾಡರ್ನ್ ಲೈಫ್ ಸ್ಟೈಲ್ ಏನಾಗತ್ತೆ, ಸಿಗರೇಟ್ ಸೇದುವಂಥದ್ದು, ಗುಟ್ಕಾ, ಸಿಕ್ಕಾಪಟ್ಟೆ ಗುಟ್ಕಾ, ಆಮೇಲೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಏನಾಗಿದೆ ಈಗ, ಗಾಂಜಾ, ಅಫೀಮ್ ಎಲ್ಲ ನೋಡಿ. ಸ್ಕೂಲ್ ಮಕ್ಕಳು, ಹೈಸ್ಕೂಲ್, ಕಾಲೇಜ್ ಮಕ್ಕಳಿಗೆಲ್ಲ ಗಾಂಜಾ, ಅಫೀಮ್ ಗೊತ್ತೇ ಆಗ್ತಾ ಇಲ್ಲ. ಡ್ರಗ್ಸ್ ತಗೊಂತಾ ಇರ್ತಾರೆ, ತಂದೆ ತಾಯಿಗೆ ಗೊತ್ತಿರೋದಿಲ್ಲ. ಎಷ್ಟು ಡೇಂಜರ್ಸ್ ಆಗ್ತಾ ಇದೆ ಅಂದ್ರೆ, ಅವ್ರಿಗೆ ಕಲ್ಸಿದ್ದದಕ್ಕೆ ಓದ್ಲಿ ಮಾಡ್ಲಿ ಅಂತ ಅವ್ರಿಗೆ ಏನಾಗುತ್ತೆ, ಡ್ರಗ್ ಅಡಿಕ್ಟ್ ಮಾಡ್ಬಿಡ್ತಾರೆ. ಇಷ್ಟು ಡೇಂಜರ್ಸ್ ನೋಡಿ. ಮತ್ತೆ ಅದ್ರ ಜೊತೆಗೆ ಡ್ರಿಂಕ್ಸ್ ಮಾಡುವಂಥದ್ದು, ಇವೆಲ್ಲ ಏನ್ ಗೊತ್ತಾ, ಸ್ವಯಾರ್ಜಿತ ಪಿತ್ರಾರ್ಜಿತ ಅಂತ ಹೇಳ್ತೀವಿ. ಸ್ವಯಾರ್ಜಿತ ಅಂದ್ರೆ ನಮ್ಮನ್ನೇ ನಾವು ಹಾಳು ಮಾಡ್ಕೊಳೋದು. ಪಿತ್ರಾರ್ಜಿತ ಅಂದ್ರೆ ಅವರಿಂದ ಬರುವಂತ DNA ಅಂತ 20% DNA ಇಂದ ಬರುತ್ತೆ, 20% DNA ಇಂದ ಬರುವಂತ ಕಾಯಿಲೆಗಳು, ಸಮಸ್ಯೆಗಳು. ಓಕೆ, ಹಾಗಾಕೊಂಡು ಇದು ನೋಡಿ, ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇವೆಲ್ಲ ನಮಗೆ ನಾವು ಸ್ವಯಾರ್ಜಿತವಾಗಿ ಟಾಕ್ಸಿನ್ ವಿಷವನ್ನ ಒಳಗಡೆ ಹಾಕೊಳ್ಳೋದು ಅಂತ ಹೇಳ್ತಿದೀವಿ. ಆ ನಂತರ ಮತ್ತೇನಾಗುತ್ತೆ, ಕೆಮಿಕಲ್ಸ್. ಬೆಳಗಿಂದ ರಾತ್ರಿವರೆಗೂ ನಮಗೆ ಪೇಸ್ಟು, ಸೋಪು, ಶಾಂಪೂ, ಟೀ, ಕಾಫಿ ಏನು ಹಾಕ್ತಾನೆ ಇರ್ತೀವಿ. ಎಷ್ಟು ಕೆಮಿಕಲ್ಸ್ ಒಳಗಡೆ ಹೋಗ್ತಾ ಇದೆ ಅಂದ್ರೆ, ನಮ್ಮ ಬಾಡಿಯಲ್ಲಿ ಕೆಮಿಕಲ್ ಸ್ಟೋರ್ ಆಗ್ತಾ ಇದೆ, ಕೆಮಿಕಲ್ ಸ್ಟೋರ್ಸ್ ಅಷ್ಟು ಆಗ್ತಾ ಇದೆ. ಹಾಗಾಕೊಂಡು ಇದನ್ನೆಲ್ಲ ಹೊರಗಡೆ ತೆಗೆಯುವಂತ ಒಂದು ವಿಧಾನ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಮಿಕಲ್ ಒಳಗಡೆ ಹೋಗ್ತಾ ಇದೆ, ಆದ್ರೆ ತುಂಬಾ ಜನರಿಗೆ ಅದು ಹೊರಗಡೆ ಬರ್ತಾ ಇಲ್ಲ. ಹೊರಗಡೆ ಹೋಗ್ಬೇಕಲ್ಲ, ಅದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ಸ್ ಆಗಿತ್ತು ಈಗ. ಹಾಗೆ ಡ್ರಗ್ಸ್ ಅಂದ್ರೆ ಈಗ ಏನಾಗುತ್ತೆ, ತುಂಬಾ ಜನ ನೋಡಿ, ಈಗ 10 ವರ್ಷ, 15 ವರ್ಷ, 20 ವರ್ಷ, 25, 30 ವರ್ಷದ ಏನ್ ಮಾಡ್ತಾರೆ, ಡ್ರಗ್ಸ್ ಎಲ್ಲ ತಗೊಂತಾ ಇರ್ತಾರೆ. BP ಗೆ, ಶುಗರ್ಗೆ, ಥೈರಾಯ್ಡ್ಗೆ, ಅಲರ್ಜಿಗೆ, ಆನಂತರ ಬೇರೆ 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 ಸಮಸ್ಯೆಗಳಿಗೆ ಅವರು ಡ್ರಗ್ಸ್ ಯೂಸ್ ಮಾಡ್ತಾರೆ, ಪೇನ್ ಕಿಲ್ಲರ್ ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಆ ಡ್ರಗ್ಸ್ ಬಾಡಿಯಲ್ಲಿ ಹೋಗಿ 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 ಕಿಡ್ನಿ ಡ್ಯಾಮೇಜ್ ಆಗುವಂಥದ್ದು,
ಹಾರ್ಟಿಗೆ ಎಲ್ಲ ಅಂದ್ರೆ ಅವ್ರಿಗೆ ಏನೇನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಆ ಕಾಯಿಲೆಗೆ ಅಂತ ತಗೊಂಡಿರ್ತೀವಿ, ಅದರ ಸೈಡ್ ಇಫೆಕ್ಟ್ ಇದೆಯಲ್ಲ. ತುಂಬಾ ಜನ ಈಗ ನಾನು ಕೆಲವೆಲ್ಲ ಹೋಗ್ತೀವಿ, ನಾವೆಲ್ಲ ಮೀಟಿಂಗ್ ಮಾಡ್ಬೇಕಾದ್ರೆ ನೀವೆಲ್ಲ ನಿಮ್ಗೆ ಅನುಭವ ಆಗಿದೆ ಅಲ್ವಾ. ನೋಡಿ ಕೆಲವರು ಕೇಳ್ತಾರೆ, ಅಲ್ಲಿ MD ಡಾಕ್ಟರ್ಸ್ ಎಷ್ಟು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ವಾ, ಅಲ್ಲಿ ಅವ್ರು ಕ್ವಶನ್ ಮಾಡೋದಿಲ್ಲ. ಬಟ್ ನೀವು ಈ ಸಪ್ಲಿಮೆಂಟರಿ ಬಗ್ಗೆ ಹೇಳ್ಬೇಕಾದ್ರೆ ಸೈಡ್ ಇಫೆಕ್ಟ್ ಇದೆಯಾ ಸಾರ್ ಅಂತ ಕೇಳ್ತಾರೆ. ರೈಟ್? ನಿಮ್ಗೆಲ್ಲ ಅನುಭವ ಆಗಿರ್ಬೇಕಲ್ವಾ. ಹಾಗೆ ಅದರಿಂದ ಹೇಳ್ತಾ ಇದ್ದೀನಿ, ಯಾವ್ದು ಸೈಡ್ ಇಫೆಕ್ಟ್? ಡ್ರಗ್ ಸೈಡ್ ಇಫೆಕ್ಟ್. ನೀವು ಯೂಸ್ ಮಾಡುವಂತ ಮೆಡಿಸಿನ್ಸ್, ದಟ್ ಇಸ್ ಸೈಡ್ ಇಫೆಕ್ಟ್ಸ್, ಅರ್ಥ ಮಾಡ್ಕೊಳ್ಳಿ. ಹಾಗಾಕೊಂಡು ಅದರ ಸೈಡ್ ಇಫೆಕ್ಟ್ ಇಂದನೇ ಎಲ್ಲ ಈಗ 20 ವರ್ಷದಿಂದ ಶುಗರ್, 10 ವರ್ಷದಿಂದ 5 ವರ್ಷದಿಂದ ಮೆಡಿಸಿನ್ಸ್ ತಿಂದು ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಎಷ್ಟು ಡ್ಯಾಮೇಜ್ ಆಗುತ್ತೆ. ಓಕೆ, ಇವೆಲ್ಲ ಟಾಕ್ಸಿಕ್, ಎಲ್ಲ ಒಳಗಡೆ ಹೋಗ್ತಾ ಇರ್ತದೆ ಬಾಡಿ ಒಳಗಡೆ. ಹಾಗಾಕೊಂಡು ಫ್ರೀ ರ್ಯಾಡಿಕಲ್ಸ್, ಓಕೆ ಓಕೆ, ಅಬ್ನಾರ್ಮಲ್ ಎಲ್ಲ ಸೆಲ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ ನಮ್ಮ ಬಾಡಿಯಲ್ಲಿ. ಟಾಕ್ಸಿನ್ ಹೆಚ್ಚಾದಂಗೆ ನಮ್ಮ ಅಬ್ನಾರ್ಮಲ್ ಸೆಲ್ಸ್ ಬಾಡಿಯಲ್ಲಿ ಹೆಚ್ಚಾಗ್ತಾ ಇದೆ. ಅದು ಹೆಚ್ಚಾಯ್ತು ಅಂದ್ರೆ ಇಡೀ ಬಾಡಿನೇ ನಮ್ಗೆ ಏನಾಗುತ್ತೆ, ಡ್ಯಾಮೇಜ್ ಮಾಡ್ಬಿಡುತ್ತೆ. ಅಷ್ಟು ಅದೇ ಅಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಕ್ಲಾಸಸ್ ಇದೆ. ಯಾಕಂದ್ರೆ ಫ್ರೀ ರ್ಯಾಡಿಕಲ್ಸ್ಗೆ, ಯಾಕಂದ್ರೆ ಅಷ್ಟು ಡೇಂಜರಸ್ ಅದು. ಹಾಗಾಕೊಂಡು ಇವೆಲ್ಲ ನಮ್ಮ ಶರೀರದಲ್ಲಿ ಸೇರಿದಾಗ ಏನಾಗುತ್ತೆ, ಅದೇ ಹೇಳ್ತಾ ಅದ್ರ ಜೊತೆಗೆ ಮತ್ತೇನ್ ಮಾಡ್ತೀವಿ ನಾವು, ಟೂ ಮಚ್ ಫುಡ್ ನೋಡಿ ಯಾವ ತರ ಪಿಜ್ಜಾ ಬರ್ಗರ್ ಅಂತ ಎಷ್ಟು ನೋಡಿ. ಈಗ ಏನಾಗುತ್ತೆ, ಹಳ್ಳಿ ಒಳಗೆ ಇದು ಸ್ವಲ್ಪ ಕಡಿಮೆ ಆದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಬೇಕರಿ ಐಟಮ್ಸ್ ಜಾಸ್ತಿ ತಿಂತಾರೆ. ಸಿಟಿಯಲ್ಲಿ ಏನ್ ಮಾಡ್ತಾ ಇದಾರೆ, ಇವುಗಳ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂಥರ ಬಾಯಿಗೆ ಟೇಸ್ಟಿ ಎಲ್ಲ ಟೇಸ್ಟ್ ನೋಡ್ಲಿಕ್ಕೆ. ಓಕೆ, ಇವೆಲ್ಲ ನೋಡಿ ದೇಹದಲ್ಲಿ ಒಳಗಡೆ ಹೋಗ್ತಾ ಇರ್ತವೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಟೂ ಮಚ್ ಆಸಿಡಿಕ್ ಫುಡ್. ಎಷ್ಟು ಆಸಿಡಿಕ್ ಫುಡ್ ನಾವು ತಗೊಂತಾ ಇದೀವಿ ನೋಡಿ, ಎಷ್ಟು ಆಸಿಡಿಕ್ ಫುಡ್ ಅಲ್ವಾ. ಕರ್ದಿದ್ದೆಲ್ಲ ಕುಕ್ಡ್ ಫುಡ್ ಅಂತ ಹೇಳ್ತೀನಿ. ಇಲ್ಲಿ ಕಂಡು ನೋಡಿ, ಎಂತ ಫ್ರೈ ಮಾಡಿದ್ದು, ಎಂತಿಂತ ಆಯಿಲ್ ಅಲ್ಲಿ ಫ್ರೈ ಮಾಡಿರ್ತಾರೆ ಗೊತ್ತಿಲ್ಲ, ಕುಕ್ಡ್ ಫುಡ್ ಅಂತ. ಓಕೆ, ಅಂತ ಒಂದು ತಗೊಂತಾ ಇದ್ದೀವಿ. ಆ ನಂತರ ಏನಾಗತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಲಿಟ್ಲ್ ಗ್ರೀನ್ಸ್ ಅಂತ, ಬರೀ ಸ್ವಲ್ಪ ಗ್ರೀನ್ಸ್ ಅಂದ್ರೆ ನಾವು ತರಕಾರಿಗಳು, ಸೊಪ್ಪು, ಇವೆಲ್ಲ ಸ್ವಲ್ಪ ಲೈಟ್ ಆಗಿ ನಾವು ಸ್ವಲ್ಪ ತಗೊಂತಾ ಇದ್ದೀವಿ ಅಂತ ತಗೊಂಡಿದ್ದಾರೆ. ಇದರಿಂದ ನಮಗೆ ಟಾಕ್ಸಿನ್ಸ್ ಜಾಸ್ತಿ ಶರೀರದಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಮತ್ತೇನ್ ಗೊತ್ತುಂಟಾ, ಮತ್ತೆ ನಮ್ಮ ಬಾಡಿಯನ್ನ ಡ್ಯಾಮೇಜ್ ಅಂದ್ರೆ ನಮಗೆ ಸೆಲ್ ಅನ್ನ ಡ್ಯಾಮೇಜ್ ಮಾಡೋದು ಯಾವುದು, ರೇಡಿಯೇಷನ್ ಅಂತ ಹೇಳಿದ. ರೇಡಿಯೇಷನ್ ಯಾವುದು, ಟಿವಿ ಟಿವಿ ರೇಡಿಯೇಷನ್ಸ್, ಕಂಪ್ಯೂಟರ್, ಮೊಬೈಲ್ ಟವರ್ಸ್ ನೋಡಿ. ಇದರಿಂದ ಏನಾಗುತ್ತೆ, ಮಕ್ಕಳೆಲ್ಲ ಏನಾಗುತ್ತೆ, ಹಾಳಾಗ್ತಾ ಇದ್ದಾರೆ. ಎಲ್ಲರೂ ಮಕ್ಕಳು ಒಂದೇ ಅಲ್ಲ, ಮನೆಯಲ್ಲಿ ಎಲ್ಲರೂ ಹಾಳಾಗ್ತಾ ಇದ್ದಾರೆ. ಏನ್ ಗೊತ್ತುಂಟ್ರೆ ಅವು ಈ ನೋಡಿ, ಎಷ್ಟು ಅಂದ್ರೆ ಹಠ ಮಾಡಿ ಮೊಬೈಲ್ ಕೊಡ್ಸ್ಕೊಂತಾರೆ. ಎಷ್ಟು ಡೇಂಜರ್ಸ್ ಅಂದ್ರೆ ಮಕ್ಕಳಿಗೆ. ಈಗ ನಾವು ಇದ್ರ ಬಗ್ಗೆ ನಾನು ತುಂಬಾ ಮಾತಾಡಿದ್ರೆ ಕಷ್ಟ, ಅದರಿಂದ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಆದಷ್ಟು ಅವಾಯ್ಡ್ ಮಾಡಿ ಮಕ್ಕಳಿಗೆಲ್ಲ ಇದು ಕೊಡೋದು. ಇದರಿಂದ ಏನಾಗುತ್ತೆ, ತುಂಬಾ ಮಕ್ಕಳು ಇದಕ್ಕೆ ಒಂದು ಒಂದು ಹಾಸ್ಪಿಟಲೇ ತೆಗೆದು ಬಿಟ್ಟಿದ್ದಾರೆ ಈಗ. ಯಾಕಂದ್ರೆ ತುಂಬಾ ಈಗ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡುವಂಥದ್ದು, ಬ್ರೈನ್ ಹ್ಯಾಮ್ರೇಜ್ ಮಾಡುವಂತ ಒಂದು ಡೇಂಜರ್ಸ್ ಅಂದ್ರೆ ಈ ಟವರ್ಸ್, ಏನು ರೇಡಿಯೇಷನ್ಸ್. ಇದರಿಂದ ಟ್ಯೂಮರ್ ಡೆವಲಪ್ ಆಗತ್ತೆ. ಅವ್ರಿಗೆ ಏನಾಗತ್ತೆ, ಅವಾಗ ವೈಬ್ರೇಷನ್, ಕೈ ಎಲ್ಲ ಶೇಕ್ ಆಗುವಂಥದ್ದು. ಅವ್ರು ಆಂಗ್ರಿ ಚಲೋ ಆಗ್ಬಿಡ್ತದೆ ನೋಡಿ. ತಂದೆ ತಾಯಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ ಮಕ್ಕಳು. ಎಷ್ಟು ಅಂದ್ರೆ ಅಲ್ಲಿ ಎಷ್ಟು ಡೇಂಜರ್ಸ್ ಇವೆ ಎಲ್ಲ. ಇವೆಲ್ಲ ಏನ್ ಗೊತ್ತುಂಟಾ, ಇದೆಲ್ಲ ರೇಡಿಯೇಷನ್, ಅದರ ಒಂದು ಇಫೆಕ್ಟ್. ಓಕೆ, ಆ ತರ ಹೀಗೆ ಹೇಗೆ ಹಾಕೊಂಡು ಅಲ್ಲೇ ನೋಡಿ ಅಬ್ನಾರ್ಮಲ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ನಾನು ತುಂಬಾ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ಈಗ ನೋಡಿ ಟಿವಿ ನೋಡ್ತಾ ಕೂತ್ಕೊಂಡಿರ್ತಾರೆ, ಸೀರಿಯಲ್ ಮ್ಯಾಗ್ ಸೀರಿಯಲ್. ಓಕೆ, ಏನಾಗತ್ತೆ, ಪ್ಯಾರಲೈಟಿಕ್ ಆಗ್ಬಿಟ್ಟಿರ್ತಾರೆ ಅಲ್ಲಿ. ಹಾಗೆ ಅಲ್ಲೇ ಕುತ್ಕೊಳ್ಳೋದು. ಎಷ್ಟು ಡೇಂಜರ್ಸ್ ರೇಡಿಯೇಷನ್ಸ್. ಅದಕ್ಕೋಸ್ಕರ ಯೂಟ್ರಸ್ ಅಲ್ಲಿ ನೋಡಿ, ಈಗ ಮೊನ್ನೆ ನಾನು ಒಂದು ರಿಪೋರ್ಟ್ ಅಲ್ಲಿ ನೋಡ್ತಾ ಇದ್ದೆ, ಯೂಟ್ರಸ್ ಅಲ್ಲಿ ಯಾಕೆ ಪ್ರಾಬ್ಲಮ್ಸ್ ಇದೆಲ್ಲ ಬರ್ತಾ ಇದೆ, ಯೂಟ್ರಸ್ ರಿಮೂವ್ ಮಾಡ್ತಾ ಇದಾರೆ ಅಂದ್ರೆ ಇವೆಲ್ಲ ರೇಡಿಯೇಷನ್ ಇಂದ ಕಾರಣ ಅಂತ. ಮೊಬೈಲ್ ರೇಡಿಯೇಷನ್ಸ್, ಟಿವಿಯಲ್ಲಿ ಕೂತ್ಕೊಂಡೇ ಇರ್ತಾರೆ, ಇದೆಲ್ಲ ಕಾರಣ ಅಂತ ಮೊನ್ನೆ ಒಂದು ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ರು. ಹಾಗಾಕೊಂಡು ನಮ್ಗೆ ಗೊತ್ತಿಲ್ಲ, ನಾವು ಏನಾಗತ್ತೆ ನೋಡ್ತಾ ಇರ್ತೀವಿ ಅಲ್ವಾ. ಹಾಗಾಕೊಂಡು ಅದನ್ನ ನೋಡಿ ಹಳ್ಳಿಯಲ್ಲಿ ಲೇಡೀಸ್ ಏನಾಗತ್ತೆ, ಅಂದ್ರೆ ಪ್ರೆಗ್ನೆನ್ಸಿ ಲೇಡೀಸ್, ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಅವ್ರಿಗೆ ಏನಾಗತ್ತೆ, ಮಕ್ಕಳು ಹಾಗೆ ಅಂದ್ರೆ ಮಕ್ಕಳು ಹುಟ್ಟೋದು ಒಂದು ಬಹಳ ಇದು. ಮತ್ತೆ ಅಲ್ಲಿ ಏನಾಗುತ್ತೆ, ಫೇಕ್ ಡಾಕ್ಟರ್ಸ್, ಅವ್ರು ಏನೋ ಒಂದು ಮೆಡಿಸಿನ್ಸ್ ಬರೆದು ಕೊಡುವಂಥದ್ದು. ಫೇಕ್ ಡಾಕ್ಟರ್ಸ್ ಜಾಸ್ತಿ ಇರ್ತಾರೆ ಅಲ್ಲೆಲ್ಲ. ಅದರಿಂದ ಡೇಂಜರ್ಸ್ ಅಂತ. ಆದಷ್ಟು ನೀವು ಸಿಟಿಯಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವ್ರನ್ನ ನೀವು ನೋಡಿ ಅಂತ ಹೇಳ್ತೀವಿ. ಮತ್ತೆ ಈಗ ನಮಗೆ ಬಂದೇ ಇರೋದು 43% ಎಲ್ಲ ಏನಾಗಿದೆ, ಫೇಕ್ ಮೆಡಿಸಿನ್ಸ್ ಅಂತ. ಇಲ್ಲ, ಫೇಕ್ ಮೆಡಿಸಿನ್ಸ್, ರಿಯಲ್ ಮತ್ತು ಫೇಕ್ ಒಂದೇ ನೋಡ್ಲಿಕ್ಕೆ ಒಂದೇ ತರ ಇರ್ತದೆ. ನಿಮ್ಗೆ ಏನಾಗುತ್ತೆ, ಫೇಕ್ ಮೆಡಿಸಿನ್ಸ್ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್. 43% ಫೇಕ್ ಮೆಡಿಸಿನ್ಸ್ ಅಂತ ಗೊತ್ತೇ ಆಗೋದಿಲ್ಲ.
ನಾವು ತಿಂತಾ ಇರ್ತೇವೆ ಅಷ್ಟೇ, ಡಾಕ್ಟರ್ ಬರೆದು ಕೊಟ್ಟಿದ್ದಾರೆ ತಿನ್ನೋದು ಅಷ್ಟೇ. ಅದ್ರ ಜೊತೆಗೆ ಮತ್ತೆ ಏನಾಗುತ್ತೆ, ಸೆಲ್ಫ್ ಮೆಡಿಕೇಶನ್ಸ್ ಅಂತ. ಸೆಲ್ಫ್ ಮೆಡಿಕೇಶನ್ಸ್ ಅಂದ್ರೆ ಏನು? ಅವ್ರಿಗೆ ಇದಾಳೆ ಎಲ್ಲಿ ಡಾಕ್ಟರ್ ಅಂತ ಹೋಗೋದು, ಎಲ್ಲಿ ಕ್ಯೂ ಹಚ್ಚಿ ಕುತ್ಕೊಂಡು ಅಲ್ಲೆಲ್ಲ ಯಾರು ಟೈಮ್ ಇಲ್ಲ ಅಂತ ಹೇಳೋದು. ಅವ್ರಿಗೆ ಏನ್ ಬೇಕು, ತಲೆನೋವಿಗೆ ಒಂದು ಮಾತ್ರೆ, ಹೊಟ್ಟೆ ನೋವಿಗೆ, ಲೂಸ್ ಮೋಷನ್ಗೆ ಮಾತ್ರೆ, ಆಮೇಲೆ ಸರ್ ನನಗೆ ಪೇನ್ ಕಿಲ್ಲರ್ ತಗೊಂತಾ ಇದಾರೆ ಹೋಗಿ ಹೋಗಿ. ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಬಿಸ್ನೆಸ್ ಆದ್ರೂ ಸಾಕು, ಅವ್ರು ಎಸ್ ಇದು ತಗೊಳ್ಳಿ ಇದು ತಗೊಳ್ಳಿ ಇದು ತಗೊಳ್ಳಿ. ಓಕೆ, ಏನಾಗತ್ತೆ ಬಾಡಿಯಲ್ಲಿ ಗೊತ್ತಿಲ್ಲ, ನೀವು ಡಯಾಗ್ನೋಸ್ ಆಗಿಲ್ಲ, ಸುಮ್ಮನೆ ತಗೊಂತಾ ಇರೋದು ಡೇಂಜರ್ಸ್, ಏನ್ ಬೇಕಾದ್ರೆ ಆಗ್ಬೋದು. ಅರ್ಥ ಮಾಡ್ಕೊಳ್ಳಿ, ನಾನು ಅದನ್ನ ಹೇಳ್ತಾ ಇರೋದು. ಆಗ ಫ್ರೀ ಫ್ರಮ್ ಡಯಾಬಿಟಿಕ್ ಬೋತ್ ಮೀ ಅಂಡ್ ಮೈ ಇದಂದ್ರೆ ಪಾರ್ಟೀಸ್ ಅಂದ್ರೆ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ನಾವು ಪಾರ್ಟ್ನರ್ಸ್ ಏನು ಗೊತ್ತುಂಟ, ಈಗ ಫ್ರೀ ಫ್ರಮ್ ಡಿಸೀಸ್ ಅಂತ. ನಾವು ಈಗ ಹಾಗಾದ್ರೆ ನಾವು ಫ್ರೀ ಆಗ್ಬೇಕು, ಡಿಸೀಸ್ ಇಂದ ಹೊರಗಡೆ ಬರ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಓಕೆ, ಹಾಗಾಕೊಂಡು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳಿದಾನೆ ಗೊತ್ತುಂಟ, ನಿಮ್ಮ ಜೀವನ ಸಂಗಾತಿ ಯಾರು ಅಂತ ಕೇಳಿದಾಗ ಅಮ್ಮ, ಅಪ್ಪ, ಹೆಂಡತಿ, ಮಗ, ಗಂಡ, ಮಗಳು, ಸ್ನೇಹಿತರು ಇಲ್ಲವೇ ಇಲ್ಲ ಅಂದ್ರೆ ಅಲ್ಲ ಅಂತ. ನಿಮ್ಮ ನಿಜ ಜೀವನ ಸಂಗಾತಿ ನಿಮ್ಮ ದೇಹ ಅಂತ. ಯುವರ್ ಬಾಡಿ ಇಸ್ ದ ನಿಜವಾದ ಸಂಗಾತಿ. ನಿಮ್ಮ ದೇಹವು ಅಂದ್ರೆ ನಿಮ್ಮ ದೇಹದ ಪ್ರತಿಕ್ರಿಯಿಸದಿದ್ದಾಗ ಅಂದ್ರೆ ನಿಮ್ಮ ದೇಹದಿಂದ ಶವ ಅಂದ್ರೆ ನೋಡಿ, ಈಗ ನಾವು ಬಾಡಿಯಲ್ಲಿ ನಿಮ್ಮ ಈಗ ಏನಾಗತ್ತೆ ಗೊತ್ತುಂಟ, ಈಗ ಶಿವ ಹೋದರೆ ಶವ ಆಗತ್ತೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ನೋಡಿ, ನಿಮ್ಗೆ ಯಾರು ಇಷ್ಟೆಲ್ಲ ನಮ್ಗೆ ಪ್ರೀತಿ ಮಾಡ್ತಾರೆ ಎಲ್ಲ ಹೌದು, ಯಾವುದು ಎಲ್ಲ ಹೇಳ್ತಾರೆ. ಬಟ್ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಶಿವ ಹೋದ ನಂತರ ಶವ ಆಗ್ಬಿಡುತ್ತೆ. ಆ ಶವನ ಒಳಗೆ ಇಟ್ಕೊಂತಾರ ಇಲ್ಲ, ಸೀದಾ ಹೊರಗಡೆ ತಂದು ಇಟ್ಬಿಡ್ತಾರೆ. ಎಷ್ಟೇ ಪ್ರೀತಿಯವನ್ನಿರು ನೀನು, ಎಷ್ಟೇ ನೀನು ಮನೆಯಲ್ಲಿ ಆ ಎಷ್ಟು ನೀವು ದುಡ್ದು ಹಾಕು, ಏನೇ ಮಾಡು, ಆದ್ರೆ ನಿನ್ನ ಅಲ್ಲಿ ಇಟ್ಕೊಳೋದಿಲ್ಲ. ತೆಗೆದು ಒಂದೇ ಸಡನ್ಲಿ ನೀವು ಡೆತ್ ಆದ್ಗಡೆ ಹೊರಗಡೆ ಇಟ್ಬಿಡ್ತಾರೆ ಬಾಡಿ. ಹಾಗಾದ್ರೆ ನಿಮ್ ಜೊತೆ ಕೊನೆಯವರೆಗೂ ಬರೋದು ಯಾರು? ಯುವರ್ ಬಾಡಿ. ಯುವರ್ ಬಾಡಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ, ನಿಮ್ಮ ರಥವನ್ನ ಚೆನ್ನಾಗಿ ಇಟ್ಕೊಳ್ಳಿ. ರಥ ಅಂದ್ರೆ ಯಾವುದು? ಈ ಶರೀರ. ಈ ರಥ ಈ ರಥ ಇದೆಯಲ್ಲ, ಈಗ ಇರುವವರೆಗೂ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ರಿಯಾಕ್ಷನ್ ಬಿಸ್ನೆಸ್ ಮಾಡ್ತಿರೋ ಇಲ್ಲೋ ದಟ್ ಇಸ್ ಸೆಕೆಂಡರಿ. ಈಗ ನೋಡಿ 24 years ಇಂದ ನಮ್ಮಲ್ಲಿ ತುಂಬಾ ಕಸ್ಟಮರ್ ತಿಂತಾ ಇದ್ದಾರೆ, ಹೆಲ್ದಿ ಆಗಿದ್ದಾರೆ. ಯಾಕಂತ ಅವ್ರು ಹೇಳೋದು ಇಷ್ಟ, ಸರ್ ನಾವು ಹೆಲ್ದಿ, ನಾವು ಇದ್ರೆ ನಮ್ಮನ್ನ ಚೆನ್ನಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಯಾರು ನಮ್ಮನ್ನ ರಕ್ಷಣೆ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವೆಲ್ಲ ನಿಮ್ಗೆ ಯಾಕೆ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ತುಂಬಾ ಜನ ನೀವು ಎಲ್ಲ ಬರ್ತಿದ್ರಿ ತುಂಬಾ ಜನ ನಿಮ್ಗೆ ಈ ಒಂದು 10 ಜನ ಹೇಳಿದಾಗ ಏನಾಗತ್ತೆ, ನಾವು ನಮ್ಮ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ, ಇವ್ರು ಬಿಸ್ನೆಸ್ ಬರ್ಬೇಕಂದ್ರೆ ಸಾರಿ, ಅವ್ರಿಗೆ ಏನಿರುತ್ತೆ, ನನಗೆ ಒಂದು ಆರೋಗ್ಯ ಬೇಕು ಅಂತ ಬಂದಿರ್ತಾರೆ. ಆದ್ರಿಂದ ಹಾಗಾಕೊಂಡು ಅವ್ರು ಆರೋಗ್ಯ ತಗೊಳ್ಳಿ, ಅವ್ರಿಗೂ ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಬಿಡಿ, ಅವ್ರ ಲೈಫ್ ಲಾಂಗ್ ತಿಂತ ಆರಾಮ ಎಂಜಾಯ್ ಆಗಿರ್ಲಿ. ಓಕೆ, ಹಾಗಾಕೊಂಡು ಥ್ಯಾಂಕ್ ಯು. ಸೊ ಹಾಗಾಕೊಂಡು ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳಿದ್ದಾರೆ. ಹೌದು, ನಿಜವಾಗ್ಲು. ಯಾಕಂದ್ರೆ ನಾವು ಡಾಕ್ಟರ್ ಅಂತ ಹೋದಾಗ ನಮಗೇನಾಗಿದೆ ನಾವು ಹೇಳ್ಬೇಕೆ ಬಿಟ್ರೆ ಅವ್ರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಾಕೊಂಡು ನಮ್ಮ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಕೊಂಡು ಓಕೆ, ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. 3 ಡಿಫರೆನ್ಸ್ ಲೆವೆಲ್ ಆಫ್ ದ ಬಾಡಿ ಇಸ್ ಅಂದ್ರೆ ಡೀಲ್ ವಿತ್ ಟಾಕ್ಸಿನ್ ಅಂತ. ಏನಂದ್ರೆ ಟಾಕ್ಸಿನ್ ಜೊತೆಗೆ ಡೀಲ್ ಆಗುತ್ತೆ. ಫಸ್ಟ್ ಲೆವೆಲ್ ಆಫ್ ದ ಡಿಫೆನ್ಸ್ ಏನದು, ಇಲ್ಲಿ ಕೊಟ್ಟಿದ್ದಾರೆ ಡಿಸ್ಚಾರ್ಜ್ ಫೇಸ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಲೆವೆಲ್ ಏನ್ ಗೊತ್ತಾ, ಪುಟ್ ಆಸಿಡಿಕ್ ಫೇಸ್ ಅಂತ. ಥರ್ಡ್ ಏನಾಗುತ್ತೆ, ಟ್ಯೂಮರ್ ಡೆವಲಪ್ಮೆಂಟ್ ಫೇಸ್ ಅಂತ ಕೊಟ್ಟಿದ್ದಾರೆ. ಹಾಗಾಕೊಂಡು ಫಸ್ಟ್ ಲೆವೆಲ್ ಏನ್ ಮಾಡ್ತದೆ, ಬಾಡಿ ಏನಾಗಿದೆ, ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್, ಬಾಡಿ ಇಸ್ ದ ಹೀಲಿಂಗ್ ಪವರ್ ಇದೆ. ಸರಿ ತಿಳ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಬಾಡಿ ಏನಾಗಿದೆ, ಹೀಲಿಂಗ್ ಪವರ್ ಇದೆ. ಹೀಲಿಂಗ್ ಅಂದ್ರೆ ಏನು, ಗುಣಪಡಿಸುವಂತ ಶಕ್ತಿ. ಏನೇ ಆದ್ರೂ ಏನ್ ಮಾಡುತ್ತೆ, ಒಂದು ಕೆಮಿಕಲ್ ಅನ್ನ ರೆಡಿ ಮಾಡ್ತದೆ. ಒಂದು ಕೆಮಿಕಲ್ ರೆಡಿ ಮಾಡಿ ಅದನ್ನ ಏನ್ ಮಾಡ್ತದೆ, ಸರಿ ಮಾಡ್ಬಿಡ್ತದೆ. ಎಷ್ಟೇ ಟಾಕ್ಸಿನ್ ಬಂದ್ರು ಅದನ್ನ ಹೊರಗಡೆ ಹಾಕುವಂಥದ್ದು ಹೀಲಿಂಗ್ ಪವರ್ ಇದೆ. ಸರಿ ತಿಳ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಹೀಲಿಂಗ್ ಪವರ್ ಇರೋದ್ರಿಂದ ಏನಾಗತ್ತೆ, ನಮ್ಗೆ ಏನಾಗತ್ತೆ, ಬಾಡಿ ಏನ್ ಮಾಡ್ತದೆ, ಡಿಸ್ಚಾರ್ಜ್ ಅಂದ್ರೆ ನಮ್ಗೆ ಸ್ವೆಟ್, ಬೆವರಿನ ಮೂಲಕ ನಮ್ಮ ವಿಷವನ್ನ ಹೊರಗಡೆ ಹಾಕ್ತದೆ. ವಿಷ ಟಾಕ್ಸಿನ್ಸ್ ಹೊರಗೆ ಹಾಕ್ತದೆ, ಯೂರಿನ್ ಮೂಲಕ ಹೊರಗಡೆ ಆಗುತ್ತೆ. ಆಮೇಲೆ ಈಗ ಬಲ್ಗಮ್ ಅಂದ್ರೆ ಕಫದ ಮೂಲಕ ಹೊರಗೆ ಹಾಕ್ತದೆ. ಆಮೇಲೆ ಮೋಷನ್ ಮೂಲಕ, ಟೂಲ್ಸ್ ಅಂದ್ರೆ ಮೋಷನ್ ಮೂಲಕ ಹೊರಗಡೆ ಹಾಕಂತದ್ದು. ಸೆಕೆಂಡ್ ಏನ್ ಗೊತ್ತುಂಟ, ಇಲ್ಲಿ ಕೊಟ್ಟಿದ್ದಾರೆ ಆ ಇಲ್ಲಿ ಗ್ಲಿಸರೇಷನ್ಸ್ ಆಫ್ ಯೂರಿಕ್ ಆಸಿಡ್ ಅಂಡ್ ಸ್ಟೋನ್ಸ್ ಅಂತ. ಓಕೆ, ಕ್ರಿಸ್ಟಲೈಸ್ ಅಂದ್ರೆ ಏನು, ಸಣ್ಣ ಕರಳು, ಸಣ್ಣ ಕಲ್ಲು ಸ್ಟೋನ್ಸ್ ಆಗತ್ತಲ್ಲ. ಹಾಗಾದ್ರೆ ಇದೆಲ್ಲ ಆಗೋದು ಯಾಕೆ ಸರ್, ಬಾಡಿಯಲ್ಲಿ ಆಸಿಡಿಕ್ ಜಾಸ್ತಿ ಆದಾಗ, ಆಸಿಡಿಕ್ ಜಾಸ್ತಿ ಆಗಿ ಆಸಿಡಿಕ್ ಜಾಸ್ತಿ ಆಗಿ ಅದೇನಾಗುತ್ತೆ, ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಬ್ಲಡ್ ಮೂಲಕ ಹೋಗಿ ಎಲ್ಲಿ ಬೇಕಾದ್ರೂ ಸ್ಟೋರ್ ಆಗ್ಬೋದು.
ಅವಾಗ ಸಂಧಿವಾತ ಚಲುವಾಗುತ್ತೆ. ಓಕೆ, ಸಂದುವಾತ ಚಲುವಾಗುತ್ತೆ. ಆ ಸಂದುವಾತ ಚಲುವಾಯ್ತು ಅಂದ್ರೆ ಅಲ್ಲಿ ಸ್ಟೋನ್ಸ್ ಏನಾಗುತ್ತೆ, ಅವೆಲ್ಲ ಕುತ್ಕೊಂಡ್ಬಿಟ್ಟಿದೆ. ಯೂರಿಕ್ ಆಸಿಡ್ ಇಂದನೇ ಇದೆಲ್ಲ ಸ್ಟಾರ್ಟ್ ಆಗೋದು. ಹಾಗಾಕೊಂಡು ಅಲ್ಲಿ ಆವಾಗ ಪೇನ್ ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂ ಪೇನ್. ಅದಕ್ಕೋಸ್ಕರ ಸಂದುವಾತ ಆದವ್ರು ನೋಡಿ, ಅವ್ರ ಕೈ ಕಾಲೆಲ್ಲ ಹೀಗಾಗ್ಬಿಟ್ಟಿರ್ತವೆ, ಹೇಗೆ ಉಲ್ಟಾ ಈ ತರ ಆಗ್ಬಿಟ್ಟಿರ್ತವೆ, ವೆರಿ ಡೇಂಜರ್ಸ್. ಅದನ್ನ ಡಾಕ್ಟರ್ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಗ್ಯಾನಥೆರಪಿ ಕೇಳಬೇಕು. ಡಾಕ್ಟರ್ ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನೇನ್ ಮಾಡ್ತಾ ಇದಾರೆ, ಓಕೆ, ಅವಾಗ ಅವರು ಪೇನ್ ಕಿಲ್ಲರ್ ಒಂದೇ ಕೊಡೋದು, ನೋ ಅದರ್ ವೇ. ಹಾಗಾಕೊಂಡು ಇದೇನಾಗತ್ತೆ, ಅಂತ ಒಂದು ಕ್ರಿಸ್ಟಲ್ ಅನ್ನು ಇದು ಹೊರಗಡೆ ಹಾಕುವಂತ ಒಂದು ಇದು ಅಂದ್ರೆ ಇದು ಅಂತ ಇಲ್ಲಿ ಹೇಳಿದ್ದಾರೆ. ಅದರ ನಂತರ ಇಲ್ಲಿಗೆ ಮತ್ತೊಂದು ಕೊಟ್ಟಿದ್ದಾರೆ. ಇಲ್ಲಿ ಏನ್ ಗೊತ್ತುಂಟಾ, ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಅಂತ. ವೆಸ್ರಲ್ ಫ್ಯಾಟ್, ಬಾಡಿಯಲ್ಲಿ ವೆಸ್ರಲ್ ಫ್ಯಾಟ್ ಹೆಚ್ಚಾಗ್ತಾನೆ ಇರ್ತದೆ. ಯಾಕಂದ್ರೆ ನಾವು ತಿನ್ನುವಂತ ಎಣ್ಣೆ ಎಣ್ಣೆ ವೆರಿ ಡೇಂಜರ್ಸ್. ಅದ್ರ ಬಗ್ಗೆ ನಾನು ಮಾತಾಡೋಣ ಅಂತ. ಹಾಗಾಕೊಂಡು ಎಣ್ಣೆ ಮತ್ತೆ ಬೇರೆ ಬೇರೆ ಎಲ್ಲ ಕರ್ದ ಪದಾರ್ಥಗಳನ್ನು ನಾವು ತಿಂತಾ ಇದ್ದೀವಿ. ನಮಗೆ ಅನ್ಲಿಮಿಟೆಡ್, ಯಾಕಂದ್ರೆ ನಮಗೆ ಬಾಯಿಗೆ ರುಚಿ ಬೇಕು ಅಂತದೆಲ್ಲ. ಆದ್ರಿಂದ ವೆಸರಲ್ ಫ್ಯಾಟ್ಸ್ ಏನಾಗುತ್ತೆ, ಇದನ್ನು ನಮಗೆ ಅದು ಕಂಟ್ರೋಲ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಏನಾಗಿದೆ, ಥರ್ಡ್ ಲೆವೆಲ್ ಆಫ್ ದ ಡಿಸ್ಚಾರ್ಜ್ ಅಂದ್ರೆ ನಮಗೆ ಟ್ಯೂಮರ್ ಡೆವಲಪ್ ಆಗ್ತಾ ಇರ್ತದೆ. ಟ್ಯೂಮರ್ ಒಂದೇ ಸರಿ ಗಡ್ಡೆಗಳು, ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಅಲ್ಲ, ಕೆಲವು ಗಡ್ಡೆಗಳು ತೆಗಿತಾರೆ, ಅದನ್ನ ಕ್ಯಾನ್ಸರ್ ಇರುವುದಿಲ್ಲ. ಆದ್ರೆ ಕೆಲವು ಆಲ್ಮೋಸ್ಟ್ ಆ ಅಂದ್ರೆ ಏನಾಗತ್ತೆ, 60 to 70% ಕ್ಯಾನ್ಸರ್ಗೆ ಕನ್ವರ್ಟ್ ಆಗತ್ತೆ ತುಂಬಾ ಲಾಂಗ್ ಪೀರಿಯಡ್ ಆದ್ರೆ. ಆಗ ಏನಾಗತ್ತೆ, ಇದು ಟ್ಯೂಮರ್ ಡೆವಲಪ್ಮೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಟ್ಯೂಮರ್ ಡೆವಲಪ್ಮೆಂಟ್. ಹಾಗಾಕೊಂಡು ಇಲ್ಲಿ ನೋಡೋಣ, ಇಲ್ನೆಸ್ ಅಂದ್ರೆ ಏನು, ಡಿಸೀಸ್ ಅಂದ್ರೆ ಏನು, ಡಿಸ್ಆರ್ಡರ್ ಅಂದ್ರೆ ಏನು. ಇಲ್ನೆಸ್ ಅಂದ್ರೆ ನೋಡಿ ಏನ್ ಗೊತ್ತಿಲ್ಲ. ಇಲ್ನೆಸ್ ಅಂದ್ರೆ ಈಗ ಕೇಳ್ತಾರಲ್ಲ, ಅವರಿಗೆ ಒಂದು ಡ್ಯಾಮ್ ಇಲ್ಲ, ವೆಲ್ ಅಂತ ಹೇಳ್ತೀವಲ್ಲ. ಇಲ್ಲ ಅಂದ್ರೆ ಏನು, ಸಮಸ್ಯೆ ಇದೆ ಅಂತ. ಏನ್ ಸಮಸ್ಯೆ, ಓಕೆ, ಈಗ ಅಲರ್ಜಿ, ಕೋಲ್ಡ್ ಅಂಡ್ ಅಂದ್ರೆ ಫ್ಲೂ, ಕೋಲ್ಡ್ ಇರುತ್ತೆ, ಫ್ಲೂ ಇರುತ್ತೆ, ಮತ್ತೆ ಡಯರಿಯಾ ಇರುತ್ತೆ, ಹೆಡೇಕ್ ಇರುತ್ತೆ. ಓಕೆ, ಇವೆಲ್ಲ ಏನ್ ಗೊತ್ತುಂಟಾ, ಸ್ಟಮಕ್ ಏಕ್ ಇರುತ್ತೆ. ಇವೆಲ್ಲ ಇಲ್ನೆಸ್ಗೆ ಸಂಬಂಧಪಟ್ಟಿದ್ದು. ಡಿಸೀಸ್ ಅಂದ್ರೆ ಏನ್ ಗೊತ್ತುಂಟಾ, ಸರಿ ಕೇಳ್ಕೊಳ್ಳಿ. ಡಿಸೀಸ್ ಅಂದ್ರೆ 6 ರಿಂದ 8 ತಿಂಗಳಲ್ಲಿ ನಿಮಗೆ ಕಾಯಿಲೆಗಳು ಗುಣ ಆಗದ ಇದ್ರೆ ಅದು ಡಿಸಾರ್ಡರ್ಗೆ ಕನ್ವರ್ಟ್ ಆಗತ್ತೆ. ಒಂದ್ಸರಿ ಬಾಡಿ ಡಿಸಾರ್ಡರ್ ಆಯ್ತು, ಲೈಫ್ ಟೈಮ್ ನಾವು ಮೆಡಿಕೇಟೆಡ್ ಅಂದ್ರೆ ನಾವು ಮೆಡಿಸಿನ್ ತಿನ್ಲೇಬೇಕು. ಶುಗರ್ದು, ಬಿಪಿದು, ಥೈರಾಯ್ಡ್ದು, ಪೇನ್ ಕಿಲ್ಲರ್, ಅಲರ್ಜಿ, ಎಲ್ಲಾ ಮೆಡಿಸಿನ್ಸ್, ಆಸ್ತಮಾ, ಅಲರ್ಜಿ, ಇವೆಲ್ಲ ತಗೊಂತಾನೆ ಇರ್ಬೇಕು ಲೈಫ್ ಲಾಂಗ್. ಅದಕ್ಕೋಸ್ಕರ ಹಾಗಾಕೊಂಡು ಅದಕ್ಕೋಸ್ಕರ ಡಿಸೀಸ್ ಅಂದ್ರೆ ಇಲ್ನೆಸ್ ಅಂದ್ರೆ ಏನು, ಡಿಸೀಸ್ ಅಂದ್ರೆ ಏನು, ಡಿಸಾರ್ಡರ್ ಅಂದ್ರೆ ಏನು, ಇದು ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಹಾಗಾಕೊಂಡು ಗ್ಯಾನೋಡರ್ಮ ಸಪೋರ್ಟ್ ದ ಬಾಡಿ. ನೋಡಿ, ಹಾಗಾಕೊಂಡು ಗ್ಯಾನೋಡರ್ಮ ಏನ್ ಮಾಡುತ್ತೆ, ಇವೆಲ್ಲ ಪ್ರಾಡಕ್ಟ್ ಏನ್ ಮಾಡ್ತವೆ, ಬಾಡಿಗೆ ಸಪೋರ್ಟ್ ಮಾಡ್ತೇವೆ, ಕಾಯಿಲೆಗೆಲ್ಲ. ಸರಿ ತಿಳ್ಕೊಳ್ಳಿ, ಕಾಯಿಲೆ ಏನಾಗತ್ತೆ, ಬಾಡಿಯನ್ನ ಸರಿ ಮಾಡಿದಾಗ, ಅಂದ್ರೆ ನಮ್ಮ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳಿದ್ವಲ್ಲ, ಯುವರ್ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. ಬಾಡಿನ ಸರಿ ಮಾಡಿದಾಗ ಏನಾಗತ್ತೆ, ಹೀಲಿಂಗ್ ಪವರ್ ಮತ್ತೆ ಬರುತ್ತೆ ಬಾಡಿಗೆ, ಅದೆಲ್ಲ ಅದನ್ನೇ ಸರಿ ಮಾಡುತ್ತೆ. ಹಾಗಾಕೊಂಡು ಇಲ್ಲಿ ನಮಗೆ ಗ್ಯಾನೋಡರ್ಮ. ಓಕೆ, ಗ್ಯಾನೋಡರ್ಮ ಈಗ ಬಂತು. ಗ್ಯಾನೋಡರ್ಮ ಅಂದ್ರೆ ಏನು ಗೊತ್ತಾಯ್ತಲ್ಲ. ಈಗ RG ಮತ್ತು GL ಅಂತ ನಮಗೆ ಗೊತ್ತೇ ಇದೆ. ಈಗ ಡಾಕ್ಟರ್ ಲಿಮ್ 1983 ಇಂದ 1993 ವರೆಗೂ 10 ವರ್ಷ ರಿಸರ್ಚ್ ಮಾಡಿದಾಗ 38,000 ಡಿಫ್ರೆಂಟ್ ವೆರೈಟೀಸ್ ಆಫ್ ಮಶ್ರೂಮ್ ಇದೆ. ಅದರಲ್ಲಿ 36 ಪಾಯ್ಸನಸ್ ಇದೆ. ಓನ್ಲಿ 2,200 ಫಾರ್ ಮೆಡಿಕೇಟೆಡ್ ಅಂತ. ಔಷಧಿ ಗುಣ ಇರುವಂತದ್ದು 200. ಅದರಲ್ಲಿ ಎಷ್ಟು ಅಂದ್ರೆ ಸುಮಾರು 700 ಆಕ್ಟಿವ್ ಎಲಿಮೆಂಟ್ಸ್, ಅಷ್ಟು ನ್ಯೂಟ್ರಿಷನ್ಸ್ ಭರ್ಪೂರ್ ಅಂತ ಹೇಳ್ತೀವಿ, ಅಷ್ಟು ಎಲ್ಲ ಇದೆ. ಹಾಗಾಕೊಂಡು RGGL ಎರಡೇ ಕೆಲಸ ಮಾಡುತ್ತೆ, ರೋಗ್ತಾ ಹೈ ನಿಕಲ್ತಾ ಹೈ ಅಂತ. ಓಕೆ, ಫಸ್ಟ್ ಏನ್ ಮಾಡ್ಬೇಕು, RG ಏನ್ ಕೆಲಸ ಮಾಡುತ್ತೆ ನೋಡೋಣ. RG ಏನ್ ಮಾಡುತ್ತೆ, ಇದನ್ನ ಯಾಕೆ ತಗೋಬೇಕು ಅಂತ ನಾನು ಫಸ್ಟ್ ಹೇಳುದು. ಯಾಕಂದ್ರೆ ನಮ್ಮ ಬಾಡಿಯನ್ನ ಕ್ಲೀನ್ಸ್ ಮಾಡ್ಲಿಕ್ಕೆ ಯಾವುದು ಒಂದು ಇಲ್ಲ, ಯಾವುದೇ ಇಲ್ಲ. ಯಾವ ಪದಾರ್ಥಗಳು ನಾವು ಹೇಳ್ತೀವಿ ಅದು ತಗೋಬೇಕು, ಇದು ತಗೋಬೇಕು, ಹೌದು. ನಿಮ್ಮ ಬಾಡಿಯನ್ನ ಕ್ಲೀನ್ಸ್ ಮಾಡ್ಲಿಕ್ಕೆ RGGL ಅಂತ ಒಂದು ಅಂದ್ರೆ ಇಂಥ ಒಂದು ಸಪ್ಲಿಮೆಂಟರಿ ವರ್ಡ್ ಅಲ್ಲಿ ಇನ್ನೂವರೆಗೂ ಹುಟ್ಟಿಲ್ಲ. ಅದಕ್ಕೋಸ್ಕರ 242 ಕಂಟ್ರಿಗೆ ಹೋಗಿದೆ. ಇದನ್ನ ನೀವು ಜನರಿಗೆ ಹೇಳ್ಬೇಕು, ಎಷ್ಟು ಕಂಟ್ರಿ ಇದು. ಒಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ಲ್ಯಾಬ್ ಟೆಸ್ಟಿಂಗ್ ಇದೆ, ಅದಕ್ಕೆ ಎಷ್ಟು ಪರ್ಮಿಷನ್ ಬೇಕು. ಹಾಗಾಕೊಂಡು ಹ್ಯಾಂಡ್ಸ್ ಆಫ್ ಡಾಕ್ಟರ್ ಲೀಮ್. ಯಾಕೆ ಅಂತ ಹೇಳ್ತಾ ಇದ್ರೆ, ಅಷ್ಟು ಕಂಟ್ರಿಗೆ ಹೋಗಿದೆ ಅಂದ್ರೆ, ಅಷ್ಟು ಜನ ತಗೊಂತಾ ಇದಾರೆ ಅಂದ್ರೆ, ರಿಯಲಿ ಗ್ರೇಟ್. ಓಕೆ, ಹಾಗಾಕೊಂಡು RGGL ಏನ್ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. RG ರಿಷಿಗ್ಯಾನು, ರಿಷಿಗ್ಯಾನು ಅಂತ ಹೇಳ್ತೀವಿ. ಹಾಗಾಕೊಂಡು RG ಅಂತ ಯಾಕೆ ಬಂತು ಅಂದ್ರೆ, ರಿಷಿ ಅಂದ್ರೆ ಋಷಿ, ನಾವು ಋಷಿ ಮುನಿಗಳು ಅಂತ ಹೇಳ್ತೇವಲ್ಲ. ನೋಡಿ, ಚೀನಾ, ಜಪಾನ್, ಕೊರಿಯಾ ಈ ಸೈಡ್ ಎಲ್ಲ ನಿಮ್ಗೆ ಋಷಿ ಮುನಿಗಳು ಈ ಒಂದು ಪದಾರ್ಥ, ಈ ಒಂದು ಅಳಂಬೆಯನ್ನ ಒಂದು ಸೀಸನ್ ನಲ್ಲಿ ಬಿಡ್ತಾ ಇತ್ತು. ಅವಾಗ ಅದನ್ನ ಕಟ್ ಮಾಡ್ಕೊಂಡು ಅದನ್ನ ಒಣಗಿಸಿ ಅದನ್ನ ಪೌಡರ್ ಮಾಡಿ ಅವರು ತಿಂತಾ ಇದ್ರು.
ತಿನ್ನೋದ್ರಿಂದ ಅವ್ರಿಗೆ ಆಯುಸ್ಸು 250 ವರ್ಷ ಬದುಕಿದ್ರು ಅಂತ ಹಿಸ್ಟ್ರಿ ಇದೆ. ಚೀನಾ ಒಂದು ಇದರಲ್ಲಿ ಹಿಸ್ಟ್ರಿ ಇದೆ. ಹಾಗಾಕೊಂಡು ಅದಕ್ಕೆ ಅವ್ರ ಹೆಸರೇ ಕೊಟ್ಟಿದ್ದಾರೆ ರಿಷಿ ಅಂತ. ರಿಷಿ, ಗ್ಯಾನೋ ಮೀನ್ಸ್ ಮಶ್ರೂಮ್, ರಿಷಿ ಅಂದ್ರೆ ಋಷಿ ಮುನಿಗಳು. ಓಕೆ, ಅದಕ್ಕೋಸ್ಕರ ಅವ್ರ ಹೆಸರು ಬಂತು. ಹಾಗಾದ್ರೆ RG ಏನ್ ಕೆಲಸ ಮಾಡುತ್ತೆ ಅಂದ್ರೆ, RG ಏನ್ ಮಾಡುತ್ತದೆ, ನಮ್ಮ ಬಾಡಿ ನೋಡಿ 63 ಟ್ರಿಲಿಯನ್ ಜೀವಕೋಶದಿಂದ ರೆಡಿ ಆಗಿದೆ. ಈ ಬಾಡಿ ಎದರಿಂದ ರೆಡಿ ಆಗಿದೆ? 63 ಟ್ರಿಲಿಯನ್ ಸೆಲ್ಯುಲಾರ್ ಸಿಸ್ಟಮ್ ಇಂದ ರೆಡಿ ಆಗಿದೆ. ಹಾಗಾದ್ರೆ ನಮ್ಮ ಬಾಡಿ RG ಏನ್ ಮಾಡುತ್ತೆ, ಬಾಡಿಯಲ್ಲಿ ಎಂಟರ್ ಮಾಡಿ ಫಸ್ಟ್ ಏನ್ ಮಾಡ್ತದೆ, ಅವರು ಡಿಟಾಕ್ಸ್ ಮಾಡ್ತದೆ. ನಿಮ್ಮ ಬಾಡಿ ಅಲ್ಲಿ ಇರ್ತಕ್ಕಂಥ ಅಂದ್ರೆ ನಿಮ್ಮ ಜೀವಕೋಶದಲ್ಲಿ ಇರತಕ್ಕಂಥ ವಿಷವನ್ನ ಇದು ಹೊರಗಡೆ ಹಾಕೋದೇ ಇದ್ರ ಕೆಲಸ. ಓಕೆ, ಫಸ್ಟ್ ಏನ್ ಮಾಡ್ತದೆ, ವಿಷವನ್ನು ಹೊರಗಡೆ ಹಾಕ್ತದೆ. ಆಮೇಲೆ ಏನ್ ಮಾಡ್ತದೆ, ವಿಷವನ್ನು ಹೊರಗಡೆ ಹಾಕಿದ ನಂತರ ಅದರಲ್ಲಿ ಈಗ 700 ಆಕ್ಟಿವ್ ಎಲಿಮೆಂಟ್ಸ್ ಅಂದ್ರೆ ಅಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ. ಅದನ್ನ ಅದು ಯಾವ ಜೀವಕೋಶಗಳಿಗೆ ಯಾವ ನ್ಯೂಟ್ರಿಷನ್ ಬೇಕೋ ಅದನ್ನ ಅದಕ್ಕೆ ಸಪ್ಲೈ ಆಗತ್ತೆ. ಓಕೆ, ಆಮೇಲೆ GL ಕೆಲಸ ಏನ್ ಗೊತ್ತುಂಟಾ? GL ಫಸ್ಟ್ ಏನ್ ಮಾಡ್ತದೆ, ನಮ್ಮ ಸೆಲ್ಯುಲಾರ್ ಅನ್ನ ಪ್ರೊಟೆಕ್ಟ್ ಮಾಡ್ತದೆ. ಪ್ರೊಟೆಕ್ಟ್ ಅಂದ್ರೆ ಅದಕ್ಕೆ ಬೇಲಿ ಹಾಕೋದು ಅಂತ ಹೇಳ್ತೀವಲ್ಲ, ಹಾಗೆ ಪ್ರೊಟೆಕ್ಟ್, ಅದನ್ನ ಪ್ರೊಟೆಕ್ಟ್ ಮಾಡ್ತದೆ ಡಿಪ್ರೆಷನ್ ಇಂದ, ಸೆಲ್ಯುಲಾರ್ ಡ್ಯಾಮೇಜ್ ಆಗದಂಗೆ, ಮತ್ತೆ ಟಾಕ್ಸಿಕ್ ನಾ ಹೇಳಿದ್ನಲ್ಲ ಏನೇನು ನಾವೆಲ್ಲ ಯೂಸ್ ಆ ಟಾಕ್ಸಿನ್ ಒಳಗಡೆ ಎಂಟರ್ ಆಗದಂಗೆ ಅದನ್ನ ಪ್ರೊಟೆಕ್ಟ್ ಮಾಡೋದೇ ಇದ್ರ ಕೆಲಸ. ಮತ್ತೊಂದು ಇದರಲ್ಲಿ ಇದೆ, ಏನ್ ಗೊತ್ತುಂಟ, 8000 ppm ಆಕ್ಸಿಜನ್ ಇದರಲ್ಲಿದೆ. ಆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತೆ. ಹಾಗಾಕೊಂಡು ನಾವು ಕರೋನಾ ಟೈಮ್ ನಲ್ಲಿ ಏನ್ ಮಾಡ್ತಾ ಇದ್ವಿ, GL ಅನ್ನ ಬೆಳಿಗ್ಗೆ 10, ಮಧ್ಯಾಹ್ನ 10, ರಾತ್ರಿ 10 ಕೊಡ್ತಾ ಇದ್ವಿ. ಲಾಸ್ಟ್ ಸ್ಟೇಜ್ ಇದ್ದವರು ಏನಾಗಿದೆ, ಅವರು ಕರೋನಾದಿಂದ ಹೊರಗಡೆ ಬಂದ್ಬಿಟ್ರು. ಅಂದ್ರೆ ನೋಡಿ, ಕರೋನಾ ಏನ್ ಮಾಡುತ್ತೆ, ಒಳಗಡೆ ಬ್ಲಾಕ್ ಮಾಡ್ಬಿಡುತ್ತೆ ನಮ್ಗೆ ಅಂದ್ರೆ ಶ್ವಾಸ ಒಳಗಡೆ ಅಂದ್ರೆ ಇದು ಆಕ್ಸಿಜನ್ ಒಳಗಡೆ ಹೋಗದಂಗೆ ಬ್ಲಾಕ್ ಮಾಡುತ್ತೆ. GL ಏನ್ ಮಾಡುತ್ತೆ ಗೊತ್ತುಂಟ, ಒಳಗಡೆ ಹೋಗಿ ಅಲ್ಲಿ ಏನ್ ಮಾಡ್ತದ, ಅದು ಓಪನ್ ಮಾಡ್ಬಿಡುತ್ತೆ, ಸಿಲಿಂಡರ್ ಓಪನ್ ಮಾಡ್ಬಿಡುತ್ತೆ, ಆಕ್ಸಿಜನ್ ಓಪನ್ ಮಾಡ್ಬಿಡುತ್ತೆ. ಅವಾಗ ಅವು ಎಲ್ಲ ಏನಾಗತ್ತವೆ, ಔಟ್ ಆಗ್ಬಿಡ್ತವೆ. ಹಾಗಾಕೊಂಡು ಎಷ್ಟೋ ಲಕ್ಷ ಗಂಟಲೆ ಜನರನ್ನ ರಕ್ಷಣೆ ಮಾಡಿದ್ದು. ಅದಕ್ಕೋಸ್ಕರ ನೋಡಿ, ಡಿಎಕ್ಷನ್ ನೋಡಿ ಯಾವಾಗ ಏನ್ ಮಾಡುತ್ತೆ ಅಂದ್ರೆ, ಹೈಲಿ ನಮ್ದು PV ಜಂಪ್ ಆಗಿದ್ದು ಯಾವಾಗ ಅಂದ್ರೆ ಇವೇ ಕಾರಣ. ಇದನ್ನ ತಿಂದು ಜನ ಆರೋಗ್ಯವಾಗಿದ್ರು. ಹಾಗಾಕೊಂಡು ಡಿಎಕ್ಷನ್ ಅವರಿಗೆ ಯಾರಿಗೂ ಬಂದಿಲ್ಲ, ಈ ಸಮಸ್ಯೆಗೆ ಬಂದಿಲ್ಲ. ತಿಂದ ಇದ್ದವರಿಗೆ ಬಂದಿರಬಹುದು, ಬಟ್ ತಿನ್ನೋರಿಗೆ ಯಾರಿಗೂ ಬಂದಿಲ್ಲ. ಹಾಗೆ ಅಂತ ಒಂದು ಆಕ್ಸಿಜನ್ ಸಿಲಿಂಡರ್ ಅಂತಾನೆ ಹೇಳ್ತೀವಿ. ಇದನ್ನೆಲ್ಲ ಗೊತ್ತಿರ್ಬೇಕು ನಮಗೆ. ಇದೇನ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಸೊ ನಮ್ಮ ಸೆಲ್ಯುಲಾರ್ನ ರಕ್ಷಣೆ ಮಾಡುತ್ತೆ. ಇದು ಮಾಡೋದ್ರಿಂದ ಏನಾಗತ್ತೆ, ನಮಗೆ ಬಾಡಿ ಓಕೆ ಏನಾಗತ್ತೆ, ಬಾಡಿ ನಾವು ಈಗ ಸೆಲ್ಯುಲಾರ್ ಕರೆಕ್ಟ್ ಆಯ್ತು ನೋಡಿ. ಇಫ್ ಈ ಸೆಲ್ ಇಸ್ ಹೆಲ್ದಿ, ಬಾಡಿ ಇಸ್ ಹೆಲ್ದಿ. ಇಫ್ ಈ ಸೆಲ್ ಇಸ್ ಅನ್ಹೆಲ್ದಿ, ನಿಮ್ಮ ಜೀವಕೋಶಗಳು ಅನ್ಹೆಲ್ದಿ ಆದಾಗ ಬಾಡಿ ಇಸ್ ನಮಗೆ ಕಾಯಿಲೆ ಬರುತ್ತೆ. ನಿಮ್ಮ ಇಫ್ ಈ ಸೆಲ್ ಇಸ್ ಡೆಡ್, ಬಾಡಿ ಇಸ್ ಡೆಡ್. ಅಂದ್ರೆ ನಿಮ್ಮ ಸೆಲ್ ಜಾಸ್ತಿ ಪ್ರಮಾಣದಲ್ಲಿ ಸಾಯ್ತಾ ಇದ್ರೆ ನಾವು ಬದುಕೋದು ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಕೊಂಡು ಓಕೆ, ಹಾಗಾಕೊಂಡು ಏನಾಗತ್ತೆ, ಇದು ನಮ್ಮ ಬಾಡಿಯನ್ನ ಕರೆಕ್ಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಗ್ಯಾನೋಥೆರಪಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ಅಬ್ಸರ್ವೇಷನ್ ಅಂತ ಕೊಟ್ಟಿದ್ದಾರೆ. ಏನು ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಹೆಚ್ಚಾಗ್ತಾ ಇದೆ, ನಾವು ನೋಡಿದೀವಿ. ಅವಾಗ ಟಾಕ್ಸಿನ್ ಹೆಚ್ಚಾಗುತ್ತೆ, ಇದರಿಂದ ಬಾಡಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಫ್ ದ ಬಾಡಿ ಸಿಸ್ಟಮ್. ಸೆಕೆಂಡ್ ಅಬ್ಸರ್ವೇಷನ್ ಏನ್ ಗೊತ್ತುಂಟಾ, ದ ಬಾಡಿ ಇಸ್ ಏನ್ ಗೊತ್ತುಂಟಾ, ABCD ರೂಲ್ ಅಂತ ಹೇಳಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಥರ್ಡ್ ಅಬ್ಸರ್ವೇಷನ್ ಏನ್ ಗೊತ್ತುಂಟಾ, ಈಗ ನೀವು ಇದನ್ನು ತಗೊಂಡಾಗ ನಿಮ್ಮ ಬಾಡಿಯಲ್ಲಿ ರಿಫ್ಲೆಕ್ಷನ್ಸ್ ಬರುತ್ತೆ. ರಿಫ್ಲೆಕ್ಷನ್ಸ್ ಬರ್ಬೋದು, ಇಮೋಷನ್ ಆಗ್ಬೋದು, ಕೆಲವರಿಗೆ ಒಂಥರ ದುಃಖ ಬಂದಂಗೆ ಆಗುತ್ತೆ. ಆವಾಗ ಏನಾಗುತ್ತೆ, ಮತ್ತೆ ಬೇರೆ ಫಿಸಿಕಲಿ ಅವ್ರಿಗೆ ಏನೋ ಸ್ವಲ್ಪ ತೊಂದರೆಗಳು ಆಗ್ಬೋದು. ಅಂದ್ರೆ ನಾನು ನಿಮ್ಗೆ ಗೊತ್ತೇ ಇದೆ, ಅದ್ರ ತುಂಬಾ ಒಂದು ಸಬ್ಜೆಕ್ಟ್ ಇದೆ ಅದು. ಇದನ್ನ ತಗೊಂಡಾಗ ಕೆಲವರಿಗೆಲ್ಲ ಏನಾಗತ್ತೆ, ಕಣ್ಣೆಲ್ಲ ಕೆಂಪಾಗುವಂಥದ್ದು. ಅದಕ್ಕೆ ಮೀನಿಂಗ್ ಏನ್ ಗೊತ್ತುಂಟ, ಕಣ್ಣೆಲ್ಲ ಕೆಂಪಾಯ್ತು ಅಂದ್ರೆ ಅವ್ರಿಗೆ ಲಿವರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ. ಕೆಲವರಿಗೆ ಹೆಡ್ಏಕ್ ಬರುತ್ತೆ ಇದು ತಗೊಂಡು ಒಂದ್ ಸ್ವಲ್ಪ ದಿನದಾಗ ಹೆಡ್ಏಕ್ ಬಂದ್ರೆ ಅವ್ರಿಗೆ ಸೈಟ್ ಪ್ರಾಬ್ಲಮ್ ಅಂದ್ರೆ ಕಣ್ಣಿನಲ್ಲಿ ದೋಷ ಇದೆ ಅಂತ ಅರ್ಥ. ಇದನ್ನ ತಗೊಂಡು ಕೆಲವರಿಗೆ ಲೆಫ್ಟ್ ಶೋಲ್ಡರ್ ಪೇನ್ ಇದೆ ಅಂದ್ರೆ ಅವರ ಹಾರ್ಟಿಗೆ ಸಂಬಂಧಪಟ್ಟ ಕೆಲವು ತೊಂದರೆ ಇದೆ ಅಂತ ಅರ್ಥ. ಇವೆಲ್ಲ ನಿಮ್ಗೆ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು, ರಿಫ್ಲೆಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಇವೆಲ್ಲ ಬರ್ತದೆ. ಓಕೆ, ಆಮೇಲೆ ಏನಾಗತ್ತೆ, ಇದನ್ನ ತಗೊಂಡಾಗ ಕೆಲವರಿಗೆ ಲೂಸ್ ಮೋಷನ್ ಆಗ್ಬೋದು, ಅಂದ್ರೆ ಟಾಕ್ಸಿನ್ಸ್ ಅಷ್ಟು ಇರುತ್ತೆ. ಆಮೇಲೆ ಕೆಲವರಿಗೆ ಏನಾಗತ್ತೆ, ಈಗ ಕೆಲವರು ಇದನ್ನ ತಗೊಂಡಾಗ ಕಣ್ಣು ಇದು ನಿಮ್ಗೆ ಅವ್ರಿಗೆ ಇವು ಅಂದ್ರೆ ಅವರಿಗೆ ಕಿಡ್ನಿಗೆ ಮತ್ತು ಏನಾಗಿದೆ, ಕಿವಿಯಲ್ಲಿ ಸೌಂಡ್ ಬರ್ಬೋದು ಕೆಲವರಿಗೆ. ಗರ 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 ಸೌಂಡ್ ಬಂದಾಗ ಅರ್ಥ ಏನಂತಂದ್ರೆ ಅವರಿಗೆ ಕಿಡ್ನಿಗೆ ಸಂಬಂಧಪಟ್ಟ ಕೆಲವು ತೊಂದರೆಗಳಿವೆ ಅಂತ. ತೋರಿಸೋದು ಇದೆ, ಸರಿ ಮಾಡೋದು ಇದೆ, ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಈಗ ಯಾವ ತರ ಅಂದ್ರೆ ಗ್ಯಾನೋಡರ್ಮ ಯಾವಾಗಲೂ ಹೇಗೆ ಅಂದ್ರೆ, ಫಸ್ಟ್ ನಿಮ್ಗೆ ತಗೊಂಡಾಗ ನಿಮ್ಗೆಲ್ಲ ಸಿಂಪ್ಟಮ್ಸ್ ಎಲ್ಲ ತೋರಿಸುತ್ತೆ. ಕೆಲವರಿಗೆ ನೀವ್ ಏನ್ ಮಾಡ್ಬೇಕು, ಹೇಳ್ಬೇಕು ಇವೆಲ್ಲ ಒಳ್ಳೇದು ಅಂತ ಹೇಳ್ಬೇಕು. ಈ ಸಿಂಪ್ಟಮ್ಸ್ ಬಂದ್ರೆ ನಿಮ್ಗೆ ಬಾಡಿಯನ್ನ ಇದು ಡಿಟಾಕ್ಸ್ ಮಾಡ್ತಾ ಇದೆ, ನಿಮ್ಮ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅದರಿಂದ ಈ ಸಿಂಪ್ಟಮ್ಸ್ ಬರ್ಬೇಕು. ನಿಮ್ಗೆ ಬರ್ಲಿಲ್ಲ ಅಂದ್ರೆ ಡೋಸ್ ಹೆಚ್ಚು ಮಾಡಿ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು,
ಡೋಸ್ ಹೆಚ್ಚು ಮಾಡಿ, 1 ಪೇರಿಂದ 2 ಪೇರಿಗೆ ಬನ್ನಿ, ಡೋಸ್ ಹೆಚ್ಚು ಮಾಡಿ ಅಂತ ಹೇಳ್ಬೇಕು ನೀವು. ಸಿಂಪ್ಟಮ್ಸ್ ಬರೋಮಟ್ಟ ಅವರು ಹೆಚ್ಚು ಮಾಡ್ತಾನೆ ಹೋಗ್ಬೇಕು. ಆ ಸಿಂಪ್ಟಮ್ಸ್ ಬಂತು ಅಂದ್ರೆ ಅವರ ಬಾಡಿ ಕರೆಕ್ಟ್ ಆಗ್ತಾ ಇದೆ ಅಂತ. ಹಲೋ, ಏನ್ ಡಿಸ್ಟರ್ಬೆನ್ಸ್ ಇದೆ? ಓಕೆ. ಫೋರ್ತ್ ಅಬ್ಸರ್ವೇಷನ್ ಅಂದ್ರೆ ನೀವು ಈ ಡೋಸಸ್ ಅನ್ನು ಹೇಗೆ ತಗೋಬೇಕಂದ್ರೆ, ಫಸ್ಟ್ ವೀಕ್ ನೀವೇನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ವೀಕ್ ಕೊಟ್ಟಿದ್ದಾರೆ 2 1 ಪೇರ್ ಅಂತ. 1 ಪೇರ್ ಅಂದ್ರೆ 1 RG 1 GL ತಗೊಳ್ಳಿ. ಓಕೆ. ಸೆಕೆಂಡ್ ವೀಕ್ ನಿಮ್ಗೆ 2 ಪೇರ್ ಅಂದ್ರೆ 2 RG 2 GL ಅಂತ. ಥರ್ಡ್ ಏನ್ ಮಾಡ್ಬೇಕು, ಥರ್ಡ್ ವೀಕ್ ಅಲ್ಲಿ 4 ಪೇರ್ ಅಂತ. 4 ಅಂದ್ರೆ ಏನು, 4 RG 4 GL ಅಂತ. ಫೋರ್ತ್ ನಿಮ್ಗೆ ಫೋರ್ತ್ ವೀಕ್ ಅಲ್ಲಿ 6 ಪೇರ್ ಅಂದ್ರೆ 6 RG 6 GL. ಇವು ಯಾಕೆಂತ ಜಾಸ್ತಿ ಮಾಡ್ತಾ ಹೋದಾಗ ನಿಮ್ಗೆ ಒಂದು ಫಸ್ಟಿಗೆ ನಿಮ್ಗೆ ಒಂದ್ ಪೇರ್ ಅಲ್ಲಿ ನಿಮ್ಗೆ ಓಕೆ, ಹೀಗೆ ಓಕೆ ನಿಮ್ಗೆ ಸಿಂಪ್ಟಮ್ಸ್ ಕಾಣ್ತಾ ಅಂದ್ರೆ ನಿಮ್ಗೆ ಅದೇ ಕರೆಕ್ಟ್. ಇಲ್ಲ ನಿಮ್ಗೆ ಸಿಂಪ್ಟಮ್ಸ್ ಕಾಣ್ಲಿಲ್ಲ ಅಂದ್ರೆ ಚಿಹ್ನೆಗಳು ಕಾಣ್ಲಿಲ್ಲ, ಕೆಲವರಿಗೆ ಲೂಸ್ ಮೋಷನ್ ಆಗುವಂಥದ್ದು, ಕೆಲವರಿಗೆ ಸಿಂಪ್ಟಮ್ಸ್ ಕಾಣ್ಲಿಲ್ಲ ಅಂದಾಗ ನೀವು ಹೆಚ್ಚು ಅಂದ್ರೆ ಒಂದು ಪೇರ್ ಜಾಸ್ತಿ ಮಾಡಿ, ಅವಾಗ ಸಿಂಪ್ಟಮ್ ಮತ್ತೊಂದು ಪೇರ್ ಹೆಚ್ಚು ಮಾಡಿ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಮಗೆ ಸಾಕಾಗೋದಿಲ್ಲ, ನಮ್ಮ ದೇಹದಲ್ಲಿ ಅಷ್ಟು ಟಾಕ್ಸಿನ್ ಇದ್ರೆ, ಸ್ವಲ್ಪ ಟಾಕ್ಸಿನ್ ಇತ್ತಂದ್ರೆ ನಿಮ್ಗೆ 1 ಪೇರಲ್ಲೇ ಕಂಡುಬಿಡುತ್ತೆ. ಸರಿ ಕೇಳ್ಕೊಳ್ಳಿ, ಸ್ವಲ್ಪ ಟಾಕ್ಸಿನ್ ಇತ್ತಂದ್ರೆ 1 ಪೇರಲ್ಲೇ ನಿಮ್ಗೆ ಇದೆಲ್ಲ ಕಾಣ್ತದೆ. ಇಲ್ಲಿ ಕೆಲವ್ರಿಗೆ 2 ಪೇರ್ 3 ಪೇರ್ 4 ಪೇರ್, ಕೆಲವ್ರಿಗೆ 6 ಪೇರಲ್ಲಿ ಬರುತ್ತೆ. ಆಮೇಲೆ ಹೆಚ್ಚು ಏನಂತಂದ್ರೆ ಹೆಚ್ಚು ಟಾಕ್ಸಿನ್. ಈ ಉದಾಹರಣೆ ನಾನು ನಿಮ್ಗೆ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ, DXN ಮಾರ್ನಿಂಗ್ ಮಂತ್ರದಲ್ಲಿ ಇದೆ. ಅಲ್ಲಿ ನಿಮ್ಗೆ ತುಂಬಾ ಜನ ಈಗ ನಾವು ಕೊಟ್ಟಿದ್ದೇವೆ. ಈಗ ನೋಡಿ, ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ 70 ವರ್ಷದವರು. ಅವಾಗ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಡಯಾಲಿಸಿಸ್ ಮಾಡ್ಬೇಕಂತ ಹೊಂಟಾಗ ಅವರಿಗೆ ನಾವು 10 20 ಪೇರ್ ವರೆಗೂ ಕೊಟ್ಟಿದ್ದೀವಿ. 20 ಪೇರ್ ಅಂದ್ರೆ 20 RG 20 GL ಓಪನ್ ಮಾಡಿ ಲಿಕ್ವಿಡ್ ಮಾಡಿ ಕುಡಿಸಿದಾಗ ಅವ್ರದ್ದು ನೋಡಿ 10 ತಿಂಗಳಲ್ಲಿ ಏನಾಗಿದೆ, ಅವರ ಕಿಡ್ನಿ ಫಂಕ್ಷನ್ ಸರಿಯಾಗಿ, ಯೂರಿನ್ ಎಲ್ಲ ಪಾಸ್ ಆಗ್ತಾ ಇದೆ. ಅದೆಲ್ಲ ಯೂಟ್ಯೂಬ್ ಅಲ್ಲಿ ಅವರು ಮಾತಾಡಿದ್ದಾರೆ, ನೋಡ್ಬೋದು ನೀವು ಅಲ್ಲಿ. ಓಕೆ, DXN ಮಾರ್ನಿಂಗ್ ಮಂತ್ರದಲ್ಲಿ. ಅದೇ ರೀತಿಯಾಗಿ ಅದೇ ನಮ್ಮ ಹುಬ್ಳಿಯಲ್ಲಿ ಒಬ್ಬರು ಶ್ಯಾಮರಾವ್ ಅಂತ, ಅವರ ಮಿಸ್ಸಸ್, ಅವರಿಗೆ ಲಿವರ್ ಸಿರೋಸಿಸ್, ಲಿವರ್ ಫೇಲ್ಯೂರ್ ಆಗಿ ಅವರಿಗೆ ನೀರ್ ತುಂಬ್ಕೊಂಡ್ಬಿಡ್ತಾ ಇತ್ತು. ಹಲೋ, ಕೇಳ್ತದ? ಕೇಳಿಸ್ತದೆ. ಓಕೆ ಓಕೆ ಓಕೆ, ಸರಿ. ನೀರ್ ತುಂಬ್ಕೊಂಡ್ಬಿಟ್ಟಿದ್ದು ಅದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ನೋಡಿ. ಅವ್ರಿಗೆ ಏನಾಗುತ್ತೆ, ಡಾಕ್ಟರ್ ಹೇಳಿದ್ರು ರಿಫ್ಲೆಕ್ಷನ್ ನಿಮ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ 60 ಲಕ್ಷ. ಮಗ US ಅಲ್ಲಿ ಇದ್ದಾನೆ. ಓಕೆ, ಮಗ ಓಕೆ ಅಂದ. ಆದ್ರೆ ನಮ್ಮ ಶ್ಯಾಮ್ರಾವ್ ಅವ್ರು ಏನ್ ಮಾಡ್ತಾ ಇದ್ರು, 7 ವರ್ಷದಿಂದ RGGL ತಿಂತಾ ಇದ್ರು. ಅವ್ರಿಗೆ 70 ಏಜು, ಅವ್ರಿಗೆ ಯಾವುದೇ ಪೇನು ಇಲ್ಲ, ಏನಿಲ್ಲ. 70 ಏಜು, ನೋ BP, ನೋ ಶುಗರ್, ಹೆಲ್ದಿ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರು ಇದ್ರ ಬಗ್ಗೆ ಸ್ಟಡಿ ಮಾಡಿ ಅವ್ರು ತಗೊಂತಾ ಇದ್ರು, ನಾವು ಕೊಡ್ತಾ ಇದ್ವಿ ಅವ್ರಿಗೆ. ಓಕೆ, ಹಾಗಾಕೊಂಡು ಅವ್ರು ಹೇಳಿದ್ರು, ಅವ್ರ ಮಿಸ್ಸಸ್ಗೆ ಹೇಳಿದ್ರು. ಈ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಅರ್ಥ ಆಗ್ಬೇಕು. ತುಂಬಾ ಜನ ಇಲ್ಲಿ ಕುತ್ಕೊಂಡಿದ್ದೀರಿ, ನಿಮ್ಗೆ ಅರ್ಥ ಆಗ್ಬೇಕು. ಅವ್ರ ಮಿಸ್ಸಸ್ ಹೇಳೋದು, ಇಲ್ಲ ಸರ್, ಅದು ಇಲ್ಲ ರೀ, ನಿಮಗೆ ನೀವು ತಗೊಂತ ಇದ್ರಿ, ನೀವು ತಗೊಳ್ಳಿ, ಅದನ್ನ ನಾ ಎಲ್ಲ ತಗೊಳೋದಿಲ್ಲ ಅಂತ ಹೇಳ್ತಾ ಇದ್ರು ಅಂತ. ಅವ್ರು ಯಾವಾಗ ಕೇಳಿದ್ರು ಹಂಗೆ ಹೇಳ್ತಾ ಇದ್ರಂತೆ. ನೋಡಿ, ಅವರ ಲಿವರ್ ಡ್ಯಾಮೇಜ್ ಆಯ್ತು, ಲಿವರ್ ಸಿರೋಸಿಸ್ ಆಗಿ 60 ಲಕ್ಷ ದುಡ್ಡು ಕೊಟ್ಟ ನಂತರ ತುಂಬಾ ಸಿವಿಯರ್. ಅದು ಏನ್ ಗೊತ್ತುಂಟಾ, ಒಂದ್ಸರಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ತುಂಬಾ ರಿಸ್ಕ್ ಇರುತ್ತೆ, ತುಂಬಾ ಇಂಪ್ಲಾಮೇಷನ್ ಇರುತ್ತೆ. ಯಾವಾಗ ಏನಾಗತ್ತೆ ಹೇಳಲಿಕ್ಕೆ ಆಗಲ್ಲ. ಮಾಡಿದ್ದು ಗ್ಯಾರಂಟಿ ಇರುವುದಿಲ್ಲ. ಅದಕ್ಕೆ ಡಾಕ್ಟರ್ ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೂ ಆಗುದಿಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ. ಹಾಗಾಕೊಂಡು ಅವಾಗ ಅವರು ನಮ್ಮಂತಗೆ ಕೇಳಿದ್ರು, ಸರ್ ಏನ್ ಮಾಡ್ಬೋದು, ಇದನ್ನ ಸರಿ ಮಾಡ್ಬೋದಾ, ಇದನ್ನ ಲಿವರ್ ಈಗ ಹೇಳಿದಾರೆ ಡಾಕ್ಟರ್, ಹೇಗೆ ಅಂತ ಕೇಳಿದಾಗ ಅವ್ರ ಮಗನು ನಮಗೆ USA ಇಂದ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ನೋಡಿ, ನಾವು ಟ್ರೈ ಮಾಡೋಣ, 100% ಟ್ರೈ ಮಾಡೋಣ, ಅವಾಗ ಆಗ್ಲಿಲ್ಲ ಅಂದ್ರೆ ನೋಡೋಣ ಬೇಕಾರಂತ. ಅವಾಗ ನಾನೇನ್ ಮಾಡಿದೆ, ಅವರಿಗೆ 10 ಪೇರ್ ಸ್ಟಾರ್ಟ್ ಮಾಡಿದೆ ಫಸ್ಟ್. ಆಮೇಲೆ 20 ಪೇರ್ವರೆಗೂ ಹೋಯ್ತು. 20 ಪೇರ್ವರೆಗೂ ಹೋದಾಗ ಅವ್ರಿಗೆ ಏನಾಯ್ತು, ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬಂತು, ಆಮೇಲೆ ಉಲ್ಟಿ ಕಡಿಮೆ ಆಗ್ತಾ ಬಂತು, ನೀರ್ ವಾಟರ್ ಫಿಲ್, ಅದು ವಾಟರ್ ತುಂಬಿಕೊಂಡಿದೆ, ಅದು ಎಲ್ಲ ನಾರ್ಮಲ್ ಆಗ್ತಾ ಬಂತು 20 ಪೇರ್ವರೆಗೂ ಹೋದಾಗ. ಅದ್ರ ಜೊತೆಗೆ ನಾವು ಸ್ಪಿರುಲಿನ, ನೋನಿ ಎಲ್ಲ ಕೊಡ್ತಾ ಹೋದ್ವಿ. ಅವಾಗ ಏನಾಯ್ತು, ನಾರ್ಮಲ್ ಆಗ್ತಾ ಬಂದಂಗೆ ಡೋಸೇಜ್ ಕಮ್ಮಿ ಮಾಡ್ತಾ 10 ಪೇರಿಗೆ ಬಂದ್ವಿ. 10 ಪೇರನ್ನ ಕಂಟಿನ್ಯೂ ಇಟ್ವಿ. ಈಗ 9 ತಿಂಗಳಲ್ಲಿ ಮಿರಾಕಲ್ ರಿಸಲ್ಟ್. ಅವ್ರ ಬಾಯಲ್ಲೇ ಕೇಳಿ, ಅವ್ರು ಮಾತಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ, DXN ಮಾರ್ನಿಂಗ್ ಮಂತ್ರದಲ್ಲಿ ಇದೆ. ಅವರು ಬಾಯಲ್ಲಿ ಹಿಂದಿಯಲ್ಲಿ ಮಾತಾಡಿದ್ದಾರೆ, ಹಿಂದಿಯಲ್ಲಿ ನಾನು ರೆಕಾರ್ಡ್ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ. 100% ಓಕೆ ಆಗಿ USA ಗೆ ಹೋಗಿದ್ದಾರೆ, ಮಗನಂತೆ ಹೋಗಿದ್ದಾರೆ. ಇಂಥ ಮಿರಾಕಲ್ ಗ್ಯಾನೋಡರ್ಮಾ ಡಾಕ್ಟರ್ ಲಿಮ್ ನಮಗೆ ಕೊಟ್ಟಿದ್ದಾರೆ. ಇಂಥ ಪ್ರಾಡಕ್ಟ್ ಅನ್ನ ನಾವು ಮನೆಯಲ್ಲಿ ತಿನ್ಲಾ ಇದ್ರೆ ಇಂಥ ಸಮಸ್ಯೆಗಳು ಬರುತ್ತೆ. ಅವಾಗ ನಾವು ಮನೇನೆ ಮಾರ್ಕೋಬೇಕು. ಎಷ್ಟೋ ಜನ ನೋಡಿ, ಹಾಸ್ಪಿಟಲ್ ಬಿಲ್ ಕಟ್ಲಿಕ್ಕೆ ಆಗದೆ ಏನೇನೆಲ್ಲ ಮಾಡ್ತಾ ಇದ್ದಾರೆ, ಸರ್ಕಸ್, ವೆರಿ ಡೇಂಜರ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ,
ಸಪ್ಲಿಮೆಂಟ್ರಿಯನ್ನ ಎಲ್ಲರೂ ತಿನ್ನಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದು ಬರೀ ಕಾಯಿಲೆದವರಿಗಲ್ಲ, ಎಲ್ಲರಿಗೂ ಇದು. ಯಾಕಂದ್ರೆ ಪ್ರಿವೆನ್ಷನ್ ಆಗಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಆಸಿಡಿಕ್ ವರ್ಸಸ್ ಆಲ್ಕಲೈನು. ಓಕೆ, ಆಸಿಡಿಕ್ ನೋಡಿ ಹಾಗಾಕೊಂಡು ಆಸಿಡಿಕ್ ಇದೆಯಲ್ಲ, ಆಸಿಡಿಕ್ ವರ್ಸಸ್ ಆಲ್ಕಲೈನ್. ನಾವ್ ಈಗ ನೋಡಿ ಏನಿರ್ಬೇಕು, ನಮ್ದು 80-20 ಇರಬೇಕು ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ 80-20 ಅಂದ್ರೆ 80% ಆಲ್ಕಲೈನ್ ಇರಬೇಕು, 20% ಆಸಿಡಿಕ್ ಇರಬೇಕು. ಉಲ್ಟಾ ಆಗ್ಬಿಟ್ಟಿದೆ ನಮ್ದು. ಏನಾಗಿದೆ, ಆಸಿಡಿಕ್ ಏನಾಗಿದೆ 80% ಆಗಿದೆ. ಅದಕ್ಕೋಸ್ಕರ ಆಲ್ಕಲೈನ್ ನೋಡಿ. ಈಗ ನೋಡಿ ಯಾವ್ದು ಆಸಿಡಿಕ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ: ಮೀಟ್, ಸಾಫ್ಟ್ ಡ್ರಿಂಕ್ಸ್, ಶುಗರು, ಬ್ಲ್ಯಾಕ್ ಟೀ, ಓಕೆ, ಪ್ರೊಸೆಸ್ಡ್ ಫುಡ್ ಕೊಟ್ಟಿದ್ದಾರೆ, ಆಲ್ಕೋಹಾಲು ಎಕ್ಸೆಟ್ರಾ. ಇವೆಲ್ಲ ನಿಮ್ಗೆ ಆಸಿಡಿಕ್ ವಲ್ ಬರುತ್ತೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಸರ್ಗಮ್ ಅಂತ, ಇದು ನಮ್ಮ ಸೂರ್ಯಕಾಂತಿ ಅಂತ ಹೇಳ್ಬೋದು. ಆಮೇಲೆ ವೀಟ್ ಅಂತ, ಇಲ್ಲಿ ಗೋಧಿ ಅಲ್ವಾ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಫ್ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಮಿಲೆಟ್ ಅಂತ ಕೊಟ್ಟಿದ್ದಾರೆ, ಕಾರ್ನ್ ಅಂತ ಕೊಟ್ಟಿದ್ದಾರೆ, ವೆಜಿಟೇಬಲ್ಸ್. ಇವೆಲ್ಲ ನಿಮಗೆ ಆಲ್ಕಲೈನ್ ಒಳಗೆ ಬರುತ್ತೆ. ಓಕೆ, ಹಾಗಾಕೊಂಡು ಹಾಗಾದ್ರೆ ಡಿಎಕ್ಸಸ್ ಈಗ ನೋಡಿ ಆಸಿಡಿಕ್ ವರ್ಸಸ್ ಆಲ್ಕಲೈನ್ ಅಂತ. ಹಾಗಾದ್ರೆ ಡಿಎಕ್ಷನ್ ಏನು, RGGL, ಸ್ಪಿರುಲಿನಾ ನೋಡಿ, ನೋನಿ, ಇವೆಲ್ಲ ನಮ್ಗೆ ಏನು ಗೊತ್ತಂದ್ರೆ ಇಸ್ ಆಲ್ಕಲೈನ್. ನಿಮಗೆ ಆಲ್ಕಲೈನ್ ನಿಮ್ಮ ಬಾಡಿಯನ್ನ ಕ್ಷಾರೀಯ, ಆಲ್ಕಲೈನ್ ಅಂದ್ರೆ ಕ್ಷಾರೀಯ, ಕನ್ನಡದಲ್ಲಿ ಕ್ಷಾರೀಯ ಆಗಿ ಕನ್ವರ್ಟ್ ಮಾಡುತ್ತೆ. 80% ಅನ್ನ ಕ್ಷಾರೀಯ ಆಲ್ಕಲೈನ್ ಮಾಡ್ಬಿಡುತ್ತೆ. ಹಾಗಾಕೊಂಡು RGGL ಇದೆ, ಡಿಎಕ್ಸಿನ್, ಇದೊಂದು ಸ್ಪೈಸಿ ಟೀ ಇದೆ ನೋಡಿ, ಸ್ಪಿರುಲಿನಾ ಇದೆ, ಲಿಂಗ್ಜಿ ಕಾಫಿ ಇದೆ, ಡಿಎಕ್ಸಿನ್ ಮೊರಿಂಡಾ ಸಿಟ್ರಿಫೋಲಿಯಾ ಜ್ಯೂಸ್ ಇದೆ. ಹಾಗಾಕೊಂಡು ಎನ್ಸೈಮ್ಸ್ ಥಿಯರಿ, ಎನ್ಸೈಮ್ಸ್ ನೋಡಿ ಕೊಟ್ಟಿದ್ದಾರೆ. ಡಯಾಬಿಟಿಕ್ ಇಸ್ ಎ ನಾಟ್ ದ ಪ್ರಾಬ್ಲಮ್ ಇಸ್ ಫುಡ್ ಇಸ್ ದ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ. ಈಗ ಹಾಗಾಕೊಂಡು ಡಯಾಬಿಟಿಗೆ ಎನ್ಸೈಮ್ಸ್ ಥಿಯರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಡಯಾಬಿಟಿಸ್ ಪ್ರಾಬ್ಲಮ್ ಇಸ್ ಕ್ಯೂಸ್ಡ್ ಬೈ, ಎದರಿಂದ ಆಗಿದೆ ಡಯಾಬಿಟಿಕ್ ಬರ್ಲಿಕ್ಕೆ ಕಾರಣ ಏನು? ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್, ಪ್ಯಾಂಕ್ರಿಯಾಸ್ ಇಂದ ಆಗಿದೆ. ಪ್ಯಾಂಕ್ರಿಯಾಸ್ ಏನಾಗುತ್ತೆ, ಡಯಾಬಿಟಿಕ್ ಪ್ರಾಬ್ಲಮ್ಸ್ ಇಸ್ ಕ್ಯೂಸ್ಡ್ ಬೈ, ಅವ್ರು ಏನ್ ಹೇಳಿದ್ದಾರೆ, ಫುಡ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಈಸ್ ಕ್ಯೂಸ್ಡ್ ಬೈ ಲ್ಯಾಕ್ ಆಫ್ ಎನ್ಸೈಮ್ಸ್ ಅಂತ. ಎನ್ಸೈಮ್ಸ್ ಬಾಡಿಗೆ ಸಿಗದೇ ಇದ್ದಾಗ ಹೀಗೆ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ನಿಮ್ಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು ಶುಗರ್ ಫ್ರೀ ನೋಡಿ, ನಿಮ್ಗೆ ಶುಗರ್ ಇಂದ ಹೊರಗಡೆ ಬರಬೇಕು. ಅದಕ್ಕೋಸ್ಕರ ಅದನ್ನ ನಾನು ಮತ್ತೊಂದು ಕ್ಲಾಸ್ ಮಾಡ್ಲಿಕ್ಕಿದ್ದೀನಿ. ಗ್ಯಾನೋಡರ್ಮ ಹೇಗೆ ನಿಮ್ಮನ್ನ ಲೈಫ್ ಲಾಂಗ್ ಅಂದ್ರೆ ಮೆಡಿಸಿನ್ ಇಂದ ಹೊರಗಡೆ. ಯಾಕಂದ್ರೆ ಅದರಲ್ಲಿ ನಾನು ಡಿಎಕ್ಷನ್ ಮಾರ್ನಿಂಗ್ ಮಂತ್ರದಲ್ಲಿ ನಾನು ತುಂಬಾ ಜನ ಡಯಾಬಿಟಿಕ್ ಇಂದ ಹೊರಗಡೆ ಬಂದಿದ್ದಾರೆ. ಓಕೆ, ಹಾಗಾಕೊಂಡು ಫ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಹೊರಗಡೆ ಬರುವಂಥದ್ದು. ಈಗ ಅಂದ್ರೆ ಡಯಾಬಿಟಿಕ್ ಇಂದ ಸ್ಟಾರ್ಟಿಂಗ್ ಅಂದ್ರೆ ಅವ್ರಿಗೆ ಡಯಾಬಿಟಿಕ್ ಗೊತ್ತಾಗೋದಿಲ್ಲ, ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಅಂದ್ರೆ ಅಷ್ಟು ಜನ, ಈಗ ಕೋಟ್ಯಾಂತರ ಜನ ಇಂಡಿಯಾದಲ್ಲಿ ಇದ್ದಾರೆ, ಡಯಾಬಿಟಿಕ್ ಅಂದ್ರೆ ಹಂತದಲ್ಲಿ ಇದ್ದಾರೆ. ಅವರು ಇನ್ ತಗೊಂಡಾಗ ಅವರು ಇದರಿಂದ ಹೊರಗಡೆ ಬರ್ಬೋದು. ಆಮೇಲೆ ಲೈಫ್ ಲಾಂಗ್ ಈಗ ಸುಮಾರು ವರ್ಷದಿಂದ ಈ ಡಯಾಬಿಟಿಕ್ ಅಂದ್ರೆ ಮೆಡಿಸಿನ್ಸ್, ಶುಗರ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅವರು ಇದರಿಂದ ಹೊರಗಡೆ ಬರ್ಬೋದು. ಹೇಗೆ ಹೊರಗಡೆ ಬರ್ಬೋದು ಅದನ್ನೊಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಈಗ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೆ. ನಮ್ಮ ಒಂದು CB ಪಾಟೀಲ್ 83 ವರ್ಷದವರು, ಸುಮಾರು ಸಿನ್ಸ್ 40 years ಇಂದ ಅವರು ಡಯಾಬಿಟಿಕ್ ಮೆಡಿಸಿನ್ಸ್ ತಿಂದು ಈಗ ಈ ಒಂದು ಗ್ಯಾನೋಡರ್ಮ ನಮ್ಮ RGGL ಇವೆಲ್ಲ ಯೂಸ್ ಮಾಡೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಮೆಡಿಸಿನ್ಸ್ ಬಂದಾಗಿದೆ. ಯಾವ ಏಜ್ ಅಲ್ಲಿ, 83 ಈಗ ಏಜ್, ಈಗೆಲ್ಲ ಮೆಡಿಸಿನ್ ಬಂದಾಗಿದೆ. ಅವ್ರು ಮಾತಾಡಿದ್ದಾರೆ, ಕೇಳಿ. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಡಾಕ್ಟರ್ ಲಿಮ್ ನಮಗೆ ಕೊಟ್ಟಿದ್ದಾರೆ. ಹಾಗಾಕೊಂಡು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಏನಾಗುತ್ತೆ ಲೈಫ್ ಲಾಂಗ್ ಅದನ್ನ ತಿಂತಾ ಇರ್ತಾರೆ, ಮೆಡಿಸಿನ್ಸ್ ತಿಂತಾ ಇರ್ತಾರೆ, ಫುಡ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲ ಸಹ ನಮ್ಮ ಲೈಫೇ ಹೋಯ್ತು ಅಂತ. ಡೆಫಿನೆಟ್ ಇಲ್ಲ, ಲೈಫ್ ನಿಮ್ದು ಹೋಗಿಲ್ಲ. ಗ್ಯಾನೋಡರ್ಮ ಇದೆ. ಯಾರಿಗೆಲ್ಲ ಗ್ಯಾನೋಡರ್ಮ ಬಗ್ಗೆ ಗೊತ್ತಿಲ್ಲ ಅವರಿಗೆ ಮಾತ್ರ ಲೈಫ್ ಹೋಗಿರ್ತದೆ. ಗ್ಯಾನೋಡರ್ಮ ಬಗ್ಗೆ ಗೊತ್ತಿದ್ದವ್ರಿಗೆ ಲೈಫ್ 100% ಇರುತ್ತೆ. ನೀವು ಇರೋವರೆಗೂ ಚೆನ್ನಾಗಿರ್ತೀರ. ನೀವು ಚೆನ್ನಾಗಿ ಯಾರ ಜೊತೆಗೆ ನೀವು ಕೆಲಸ ಮಾಡಿಸ್ಕೊಳಲ್ಲ ಅಂದ್ರೆ ಆರಾಮಿದ್ದು ಆರಾಮ್ ಹೋಗೋದು. ಈಗ ಯಾರ ಜೊತೆಗೆ ನೋಡಿ, ತುಂಬಾ ಜನ ಏನಾಗುತ್ತೆ ಮನೆಯಲ್ಲಿ, ಅಯ್ಯೋ ಸರ್ ಇಲ್ಲ ಸರ್ ನೋಡಿ, ಎಷ್ಟೋ ಜನ ತುಂಬಾ ದೊಡ್ಡ ಇದೆ. ಅದ್ ನೋಡೋಣ ಮುಂದೆ. ಓಕೆ, ಏನಾಯ್ತು? ಹಾ, ಎನ್ಸೈಮ್ಸ್ ಥಿಯರಿ. ಎನ್ಸೈಮ್ಸ್ ಅಂದ್ರೆ ನೋಡಿ, ಈಗ ನಮಗೆ ಎನ್ಸೈಮ್ಸ್ ವೆರಿ ಇಂಪಾರ್ಟೆಂಟ್. ಹೇಗೆ ನಾವು ನ್ಯೂಟ್ರಿಷನ್ಸ್ ಎಲ್ಲ ಎಂಜೈಮ್ಸ್ಗಳು, ಹಾಗಾದ್ರೆ ಇದರಲ್ಲಿ ಎಂಜೈಮ್ಸ್ ನೋಡಿ ಅದೇನ್ ಮಾಡುತ್ತೆ, ನಮ್ಮ ಜೀವಕೋಶಗಳಿಗೆ ತಲುಪಿಸುವ ಕೆಲಸ. ನಮ್ಮ ನ್ಯೂಟ್ರಿಷನ್ ಅನ್ನ ಏನ್ ಮಾಡ್ತದೆ, ಜೀವಕೋಶಗಳಿಗೆ ತಲುಪಿಸುವ ಕೆಲಸ ಯಾವುದು? ಎಂಜೈಮ್ಸ್. ಆ ಎಂಜೈಮ್ಸ್ ನಮ್ಗೆ ಬೇಕೇ ಬೇಕು. ಹಾಗಾಕೊಂಡು ಇದರಲ್ಲಿ ಲ್ಯಾಕ್ ಆಫ್ ಎಂಜೈಮ್ಸ್ ಇದರಲ್ಲಿ ಇದೆ. ನಮ್ಮ RGGL, ಸ್ಪಿರುಲಿನಾದಲ್ಲಿ ಸಿಕ್ಕಾಪಟ್ಟೆ ಎಂಜೈಮ್ಸ್ ಇದೆ, ನೋನಿಯಲ್ಲಿ ಇದೆ.
ಹಾಗಾಕೊಂಡು ಇವನ್ನೆಲ್ಲ ನಿಮಗೆ ನೋಡಿ ಎಂಜೈಮ್ಸ್ ಬಹಳ ಇಂಪಾರ್ಟೆಂಟ್. ಅದು ನಮಗೆ ನೋಡಿ ಡಿಎಕ್ಸಿನ್ RG ಮತ್ತು GL ಸ್ಪಿರುಲಿನ ಕೊಟ್ಟಿದ್ದಾರೆ, ಮೊರಿಂಡಾ ಸಿಟ್ರಿಫೋಲಿಯಾ, ಕಾರ್ಡಿಸೆಪ್ಸ್ ನೋಡಿ ಇದು ಎಂತ ಕಾರ್ಡಿಸೆಪ್ಸ್ ಜ್ಯೂಸ್ ಬರ್ತಾ ಇದೆ ನೆಕ್ಸ್ಟ್ ನಮಗೆ. ಒಂದೇ ಅಲ್ಲ, ಕಾರ್ಡಿಸೆಪ್ಸ್ ಜ್ಯೂಸ್ ಬರ್ತಾ ಇದೆ. ಎಲ್ಲ ಎಂಜೈಮ್ಸ್ ಇದರಲ್ಲಿ ಹೈಲಿ ಇದೆ. ಆದ್ರಿಂದ ಗ್ರೀನ್ ಥೇರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಗ್ರೀನ್ ಥೇರಿ ರೆಡ್ ಬ್ಲಡ್ ಸೆಲ್ ನೋಡಿ ಏನು ನಮಗೆ 120 ದಿನ ಅದು ಬದುಕುತ್ತೆ ಅಲ್ವಾ. ಹಾಗಾಕೊಂಡು ಈಗ ನಮಗೆ ರಕ್ತ ಆಗ್ಲಿಕ್ಕೆ ಏನ್ ಬೇಕು? ಐರನ್ ಬೇಕು, ಮತ್ತೆ ಆ, ಆ, ಏನ್ ಬೇಕು? ಕ್ಲೋರೋಫಿಲ್ ಬೇಕು ಅಲ್ವಾ. ಇದು ಎದರಲ್ಲಿ ಸಿಗುತ್ತೆ? ಗ್ರೀನ್ಸ್ ಅಲ್ಲಿ ಸಿಗುತ್ತೆ. ಗ್ರೀನ್ಸ್ ಅಂದ್ರೆ ಸೊಪ್ಪಿನಲ್ಲಿ ಜಾಸ್ತಿ ಐಟಮ್ಸ್ ಇದು ಸಿಗುತ್ತೆ. ಹಾಗಾಕೊಂಡು ಈಗ ನಾವೇನ್ ಮಾಡ್ತಾ ಇದೀವಿ? ಇವೆಲ್ಲ ತಿನ್ನೋದಿಲ್ಲ, ಗ್ರೀನ್ ಸೊಪ್ಪು ತಿನ್ನೋದಿಲ್ಲ, ತರಕಾರಿಗಳನ್ನು ನಾವು ತುಂಬಾ ಜನ ನೋಡ್ತೀನಿ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ತರಕಾರಿನೇ ತಿನ್ನೋದಿಲ್ಲ. ಬಂದ್ರೆ ಈಗ ಸರಿಸ್ಬಿಡ್ತಾರೆ ದೂರ ಅಂತ ಒಂದು ಹೀಗೆ. ಹಾಗಾಕೊಂಡು ಗ್ರೀನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ಮೇಲೆ ಈಗ ಅದಕ್ಕೋಸ್ಕರ ಈಗ ಏನಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ಗ್ರೀನ್ ಥೇರಿ. ಗ್ರೀನ್ ಥೇರಿ ಅಂದ್ರೆ ಏನು ಗೊತ್ತಂತ? ಈಗ ನಮಗೆ ಬ್ಲಡ್ ಏನಾಗತ್ತೆ? ದ ಸೈಕಲ್ ಆಫ್ ದ ಬ್ಲಡ್ ಓಕೆ ಸೆಲ್ಸ್ ಪ್ರೊಡಕ್ಷನ್ಸ್ ಹೇಗಾಗತ್ತೆ? ವೆನ್ ರೆಡ್ ಬ್ಲಡ್ ಸೆಲ್ಸ್ ಇಸ್ ಡೆಡ್, ಅದೇನಾಗತ್ತೆ? ರೀಸೈಕ್ಲಿಂಗ್ ಆಗುವಂಥದ್ದು ಈಸ್ ಅದೇನಾಗತ್ತೆ ಅಲ್ಲಿಂದ ನಿಮಗೆ ಸೆಲ್ ಏನ್ ಮಾಡ್ತದ? ಸ್ಪ್ಲೀನಿಗೆ ಕಳಿಸುತ್ತೆ. ಆ ಸ್ಪ್ಲೀನ್ ಏನ್ ಮಾಡ್ತದ? ಮತ್ತೆ ಲಿವರ್ಗೆ ಕಳಿಸುತ್ತೆ. ಲಿವರ್ ಏನ್ ಮಾಡ್ತದ? ಕಿಡ್ನಿಗೆ ಕಳಿಸುತ್ತೆ. ಕಿಡ್ನಿ ಏನಾಗತ್ತೆ? ಅಲ್ಲಿ ಹಾರ್ಮೋನ್ ಇದರಿಂದ ಅದನ್ನ ಸರಿ ಮಾಡ್ಬಿಟ್ಟು ಏನ್ ಮಾಡ್ತದ? ಅಲ್ಲಿ ಬೋನ್ ಮ್ಯಾರೋಗೆ ಕಳಿಸುತ್ತೆ. ಬೋನ್ ಮ್ಯಾರೋದಲ್ಲಿ ಏನಾಗತ್ತೆ? ನಮಗೆ ಹಾರ್ಮೋನ್ ಇದರಿಂದ ನಿಮ್ಗೆ ಏನಾಗತ್ತೆ? ಅಲ್ಲಿ ಬ್ಲಡ್ ಉತ್ಪತ್ತಿ ಆಗುವಂಥದ್ದು. ಹಾಗಾಕೊಂಡವ್ರು ಬೋನ್ ಮ್ಯಾರೋ ನೋಡಿ. ಮತ್ತೊಂದು ನಿಮ್ಗೆ ಹೇಳ್ತೀನಿ, ಮಿರಾಕಲ್ ಹೇಳ್ತಿದ್ದೀನಿ. ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಗೆ ಎಷ್ಟಾಗತ್ತೆ ಗೊತ್ತುಂಟಾ? ಕೋಟಿ ಗಂಟ್ಲೆ ಆಗತ್ತೆ. ಸರಿ ಕೇಳ್ಕೊಳ್ಳಿ ಫ್ರೆಂಡ್ಸ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಗೆ ಕೋಟಿ ಗಂಟ್ಲೆ ಆಗತ್ತೆ. ಒಂದು ಬೆಂಗಳೂರಲ್ಲಿ ಬೋನ್ ಮ್ಯಾರೋ ಪ್ರಾಬ್ಲಮ್ಸ್ ಒಬ್ಬರು, ಈಗ 2 ವರ್ಷದ ಹಿಂದೆ ಅವರು ಕೋಟಿ ಗಂಟ್ಲಿ ಒಂದು ಮಗುಗೆ. ಆದ್ರಿಂದ ಅದಕ್ಕೆ ನಾನು ಅವರಿಗೆ RGGL ಸ್ಪೆರುಲಿನ ನೋನಿ ಎಲ್ಲ ಕೊಡೋದ್ರಿಂದ ಆ ಒಂದು ಅವರಿಗೆ ಮತ್ತೆ ಆ ಬೋನ್ ಮ್ಯಾರೋ ಪ್ರಾಬ್ಲಮ್ ಸರಿ ಆಗ್ಬಿಟ್ಟು, ಅದಕ್ಕೆ ಮೆಡಿಸಿನ್ಸ್ ಇಲ್ಲ, ಅದಕ್ಕೆ ಯಾವುದೇ ಮೆಡಿಸಿನ್ಸ್ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಸರಿ ಆಗ್ಬಿಟ್ಟು ಆ ಮಗುಗೆ ಮತ್ತೆ ಬ್ಲಡ್ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಕೊಂಡು ಅಂತ ಒಂದು ಮಿರಾಕಲ್ ಇದು ಕೊಡ್ತಾ ಇದೆ. ಓಕೆ, ಅವ್ರಿಗೆ ನಾನು ರೆಕಾರ್ಡ್ ಮಾಡ್ಲಿಕ್ಕೆ ಕೇಳಿದೆ, ಅವರು ಬೇಡ ಅಂದ್ರು. ಯಾಕಂದ್ರೆ ಸರ್ ಮಗು ಸಣ್ಣದಿದೆ, ಅವ್ರ ಅಮ್ಮ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಅದು ಒಪ್ಕೊಂಡಿದ್ರು ಉಂಟಲ್ಲ, ನಾನು ತುಂಬಾ ಒಂದು ಮಿರಾಕಲ್ ಮಾಡ್ಬೋದಿತ್ತು. ಆಮೇಲೆ ಅವರು ಬೇಡ ಸರ್, ಬೇರೆ ಫೋನ್ ಎಲ್ಲ ಮಾಡಿಸ್ಬೇಡಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಒಪ್ಕೊಳ್ಳಿಕ್ಕೆ ಅಂದ್ರೆ ಅವ್ರು ಹೇಳಲಿಕ್ಕೆ ರೆಡಿ ಇಲ್ಲ, ಹೊರಗಡೆ ಏನೋ ಒಂಥರ ಸಂಕೋಚ. ಹೀಗೆ ಅದು ನಾವೇನ್ ಮಾಡ್ತಾ ಇದೀವಿ, ಅದು ರೆಕಾರ್ಡ್ ಆಯ್ತು ಅಂದ್ರೆ ತುಂಬಾ ಜನರಿಗೆ ನಾವು ತೋರಿಸ್ಬೋದಿತ್ತು. ಅವರು ಒಪ್ಕೊಳ್ಳಿಲ್ಲ. ಹಾಗಾಕೊಂಡು ನಾನು ಅದನ್ನ ಇದು ಮಾಡಿದ್ದೀನಿ. ಓಕೆ, ಮುಂದೆ ಬರ್ತವೆ, ಅದು ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಹಾಗಾಕೊಂಡು ಗ್ರೀನ್ ಥೇರಿ ಓಕೆ. ವಾಟ್ ಈಸ್ ಗುಡ್ ಫಾರ್ ಅವರ್ ಸ್ಟಮಕ್ ಇಸ್ ದ ಗುಡ್ ಫಾರ್ ಅವರ್ ಫೇಸ್ ಅಂತ ನಮಗೆ. ಓಕೆ, ಉದರಕ್ಕೆ ಅದರಕ್ಕೆ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಗೆ ಏನು ನಮ್ಗೆ ಸ್ಟಮಕ್ ಅಂದ್ರೆ ನಮ್ಗೆ ಒಳ್ಳೇದು, ಅದು ನಿಮ್ಗೆ ಸ್ಕಿನ್ಗೂ ಒಳ್ಳೇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಕೊಂಡು ಸ್ಕಿನ್ ನಿಮ್ಗೆ ಒಳ್ಳೇದು ಏನ್ ಗೊತ್ತುಂಟ? RGGL ಸ್ಪಿರುಲಿನ ಕಾಫಿ 3-in-1 ಕಾಫಿ ಎಲ್ಲ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. 2 ಗಂಟೆ ಬಿಟ್ಟು ಆಮೇಲೆ ಅದನ್ನ ರಿಮೂವ್ ಮಾಡಿ. ಮತ್ತೆ ಪಾರ್ಲರ್ ಹೋಗೋ ಅವಶ್ಯಕತೆನೇ ಇಲ್ಲ. ಅಷ್ಟು ನಿಮ್ಗೆ ಏನಾಗತ್ತೆ? ಗ್ಲೋ ಏನಾಗುತ್ತೆ? ಫೇಸ್ ಗ್ಲೋ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಆ ಎಕ್ನಿಯಾ ಮತ್ತೆ ನಿಮ್ಗೆ ಪಿಗ್ಮೆಂಟೇಶನ್ ಇವೆಲ್ಲ ಒಳಗಡೆ ತಗೋಬೇಕು, ಹೊರಗಡೆನೂ ತಗೊಳೋದ್ರಿಂದ ಅವೆಲ್ಲ ಕ್ಲಿಯರ್ ಆಗ್ತಾ ಬರ್ತವೆ. ಓಕೆ, ಹಾಗಾಕೊಂಡು ಇಲ್ಲಿ ನಿಮ್ಗೆ ಎಷ್ಟು ನೋಡಿ ಬ್ಯೂಟಿ ಈಗ ಪ್ರಾಡಕ್ಟ್ಸ್ ಎಲ್ಲ ಇದೆ ಇಲ್ಲಿ ಆಲ್ರೆಡಿ. ಆಮೇಲೆ ಈಗ ಆಲ್ರೆಡಿ ನಮ್ದು 60 ಮೇಲೆ ಬ್ಯೂಟಿ ಪ್ರಾಡಕ್ಟ್ ಬರ್ತಾ ಇದಾವೆ. ನಮ್ಮ ಖುಷಿ ವಿಷಯ ಈಗೆಲ್ಲ. ಯಾಕಂದ್ರೆ ಬ್ಯೂಟಿ ಪಾರ್ಲರ್ ಅವ್ರು ಇರ್ಬೋದು ಅಥವಾ ಮನೇಲಿ ಯೂಸ್ ಮಾಡುವಂಥವ್ರು ಕೆಲವರು. ನಾನು ನಿನ್ನೆ ಹಳ್ಳಿಯಲ್ಲಿ ಕೇಳಿದೆ, ಅದು ಫೇಸ್ ಪ್ಯಾಕ್ ಮಾಡೋ ಬಗ್ಗೆ ನಾನು ಮಾತಾಡಿದಾಗ ಅವ್ರು ಹೇಳಿದ್ರು, ಸರ್ ಇಲ್ಲೂ ಫೇಸ್ ಪ್ಯಾಕ್ ನಮ್ಮಲ್ಲಿ ಇಲ್ಲೂ ಬಂದ್ಬಿಟ್ಟಿದೆ ಹಳ್ಳಿಯಲ್ಲಿ, ಒಬ್ಬ 1000 ವರೆಗೂ ತಗೊಂತಾ ಇದ್ದಾರೆ ಅಂತ ಹೇಳಿದಾಗ ನಾನು ನಿಮ್ಗೆ ಬರೀ ₹3.50 ಒಂದು ಸ್ಪಿರುಲಿನ ಫೇಸ್ ಪ್ಯಾಕ್ ಮಾಡ್ಕೋಬಹುದು ಅಂತ ಅವರಿಗೆ ಎಕ್ಸಾಂಪಲ್ ಅವರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಹಾಗಾಕೊಂಡು ಹಾಗೆ ನಮ್ದು ಒಂದು 60 ಪ್ರಾಡಕ್ಟ್ ಈಗ ಬರ್ತಾ ಇದ್ದಾವೆ. ಹಾಗಾಕೊಂಡು ಈಗ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಹಾಗಾಕೊಂಡು 7 ಗ್ರೂಪ್ಸ್ ಏನು ಕೊಟ್ಟಿದ್ದಾರೆ? ಕನ್ಸ್ಯೂಮರ್ಸ್ ಅಂತ ಇದೆ. ಫಸ್ಟ್ ಗ್ರೂಪ್ ಯಾವುದು? ಪ್ರೆಗ್ನೆಂಟ್ ವುಮೆನ್ಗೆ. ಇದನ್ನು ಕೊಡೋದ್ರಿಂದ ಏನಾಗತ್ತೆ? RGGL ಅನ್ನ ಸ್ಟಾರ್ಟಿಂಗ್ ಕೊಡಬೇಡಿ, 3 ತಿಂಗಳ ನಂತರ ಕೊಡಿ. ಹಲೋ, RGGL ಅನ್ನ 3 ತಿಂಗಳ ನಂತರ ಕೊಡಬೇಕು, ಸ್ಟಾರ್ಟಿಂಗ್ ಕೊಡಬಾರ್ದು. ಸ್ಟಾರ್ಟಿಂಗ್ ಯಾವ್ದು ಕೊಡ್ಬೋದು? ನೋನಿ ಮತ್ತು ಮೊರಿಂಡಾ ಸಿಟ್ರಿಫೋಲಿಯಾ ನೋನಿ ಜ್ಯೂಸ್ ಕೊಡಿ, ಸ್ಪಿರುಲಿನ ಕೊಡಿ ಸ್ಟಾರ್ಟಿಂಗ್. 3 ತಿಂಗಳ ನಂತರ ಬೇಕಾದ್ರೆ RGGL ಆಡ್ ಮಾಡಿ. ಇದರಿಂದ ಏನಾಗುತ್ತೆ? ಮಗುಗೆಲ್ಲ ನಿಮ್ಗೆ ಎಲ್ಲ ನ್ಯೂಟ್ರಿಷನ್ ಸಿಗುತ್ತೆ, ಎನ್ಸೈಮ್ ಸಿಗುತ್ತೆ, ತಾಯಿಗೂ ಸಿಗುತ್ತೆ. ಅದರಿಂದ ಅವ್ರಿಗೆ BP
ಅಂದ್ರೆ ಅವರಿಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ, ತುಂಬಾ ಇಂಪ್ರೂವ್ ಆಗುತ್ತೆ ಬ್ಲಡ್. ಸುಮಾರು 11, 12, 13ವರೆಗೂ ಬ್ಲಡ್ ಹೋಗುತ್ತೆ. ಬಿ ಪಿ ಕಂಟ್ರೋಲ್, ಯಾಕಂದ್ರೆ ಏನಾಗುತ್ತೆ ಸ್ಪಿರುಲಿನಾದಲ್ಲಿ ಏನಾಗುತ್ತೆ, ಹೈಲಿ ಪ್ರೋಟೀನ್ ಇರೋದ್ರಿಂದ ಅದು ಹಾರ್ಮೋನ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಅದಕ್ಕಿದೆ. ಆದ್ರಿಂದ ಏನಾಗುತ್ತೆ, ಅವರಿಗೆ ಸ್ವೆಲ್ಲಿಂಗ್ ಇರೋದಿಲ್ಲ, ಅವರಿಗೆ ಎಡೆಮಾ ಅಂದ್ರೆ ಕಾಲೆಲ್ಲ ಬಾವು ಬರುವಂಥದ್ದು ಇದೆಲ್ಲ ಯಾವುದು ಇರೋದಿಲ್ಲ. ಹಾಗಾಕೊಂಡು ನಾನು ತುಂಬಾ ಜನರಿಗೆ ಇದನ್ನ ಬಗ್ಗೆ ತುಂಬಾ ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಇವು ಸ್ಪಿರುಲಿನ ಮತ್ತು ಜ್ಯೂಸ್ ಕೊಡೋದ್ರಿಂದ ಏನಾಗುತ್ತೆ, ಅವರಿಗೆ ಬಹಳ ಒಂದು ಅಕ್ಯುರೇಟ್ ಆಗಿರ್ತಾರೆ ಮತ್ತು ಹೆಲ್ದಿ ಆಗಿರ್ತಾರೆ. ನ್ಯಾಚುರಲ್ ಡೆಲಿವರಿ ಆಗುವಂಥದ್ದು ತುಂಬಾ ಜನರಿಗೆ, ನ್ಯಾಚುರಲ್ ಡೆಲಿವರಿ ಇಲ್ಲ ಅಂದ್ರೆ ಸಿಸರಿನ್ಗೆ ಬಂದ್ಬಿಡ್ತಾರೆ. ಆದ್ರಿಂದ ಇದ್ರ ಬಗ್ಗೆ ನೀವು ತುಂಬಾ ಹೇಳಿ ಜನರಿಗೆ, ಯಾಕಂದ್ರೆ ಗೊತ್ತಿರೋದಿಲ್ಲ ಪಾಪ ಅವ್ರಿಗೆ. ಪ್ರೆಗ್ನೆನ್ಸಿ ಇಸ್ ನಾಟ್ ಎ ಡಿಸೀಸ್, ಅದು ಡಿಸೀಸ್ ಅಲ್ಲ, ಅದು ನ್ಯಾಚುರಲ್. ಹಾಗಾಕೊಂಡು ಅದ್ರ ಬಗ್ಗೆ ನಾವು ಹೇಳ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಅವರಿಗೆ ಸಿಕ್ಕಾಪಟ್ಟೆ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಅಲೋಪತಿಕಲ್ಲಿ ಇಷ್ಟು ಮೆಡಿಸಿನ್ ಕೊಟ್ಬಿಟ್ಟಿರ್ತಾರೆ. ಇದು ನಿಮ್ಗೆ ಬ್ಲಡ್ ಕಮ್ಮಿ ಇದೆ, ಇದಕ್ಕೆ ಐರನ್ಗೆ, ಅದಕ್ಕೆ ಇದಕ್ಕೆ ಅಂತ ಎಲ್ಲ ಇಷ್ಟು ಮೆಡಿಸಿನ್ಸ್. ಅದರ ಸೈಡ್ ಇಫೆಕ್ಟ್ ತುಂಬಾ ಆಗತ್ತೆ ಹೆಣ್ಮಕ್ಳಿಗೆ, ಅದರಿಂದ ಪ್ರೆಗ್ನೆನ್ಸಿ ಲೇಡಿಗೆ. ಸೊ ನಾನು ಅದನ್ನೇ ಹೇಳೋದು, ಅದರಿಂದ ನೀವು ಸ್ಪಿರುಲಿನ ಜ್ಯೂಸು ಕಂಟಿನ್ಯೂ ಇಟ್ಬಿಡಿ. 3 ತಿಂಗಳ ನಂತರ RGGL 1 ಪೇರು 2 ಪೇರು ಹಿಂಗೆಲ್ಲ ಕೊಟ್ಕೊಂತ ಹೋಗಿ. ಆದ ನಂತರ ಅದು ಬಹಳ ಒಂದು ಮಿರಾಕಲ್ ರಿಸಲ್ಟ್ ಬರುತ್ತೆ. ಮಗುನು ತುಂಬಾ ಕಲರ್ ಆಗಿ ಹುಟ್ಟುತ್ತೆ, ಬ್ರಿಲಿಯಂಟ್ ಆಗಿ ಹುಟ್ಟುತ್ತೆ. ಮಕ್ಕಳು ಅಷ್ಟೇ ಗ್ಯಾನೋ ಬೇಬೀಸ್ ಅಂತ ನಾವು ಕರಿಬಹುದು ಮುಂದೆ. ಅದು ತುಂಬಾ ಗ್ಯಾನೋ ಬೇಬೀಸ್ ಇದ್ದಾರೆ, ಯಾಕಂದ್ರೆ ನಾನು 2002 ಇಂದ ಕೊಡ್ತಾ ಇದ್ದೀನಿ. ತುಂಬಾ ಜನ ಗ್ಯಾನೋ ಬೇಬೀಸ್ ಅಂತ ಅವರಿಗೆ ಕರಿತಾ ಇದ್ದಾರೆ ಹಾಗೆ. ಓಕೆ, ಆ ನಂತರ ಮತ್ತೆ ನಿಮ್ಗೆ ಯಾರು ಆ ಗ್ರೂಪ್ ಮತ್ತೊಂದು ಯಾವುದು, ಇನ್ಫ್ಯಾಂಟ್ಸ್ ಅಂದ್ರೆ ಈ ಮಕ್ಕಳು, ಇವರಿಗೆ ನಾವು GL ಸ್ಟಾರ್ಟ್ ಮಾಡಿ. GL ಕೊಡೋದ್ರಿಂದ ಏನಾಗತ್ತೆ, ಮಕ್ಕಳಿಗೆ ಬಹಳ ಒಂದು ಬ್ರಿಲಿಯಂಟ್ ಇರ್ತಾರೆ. ಮತ್ತು ಅವರಿಗೆ ಏನಾಗತ್ತೆ, ಹೈಟ್ ಗೀಟ್ ಎಲ್ಲ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಪಿರುಲಿನ ಟ್ಯಾಬ್ಲೆಟ್ಸ್ ಅನ್ನು ಅವರಿಗೆ, ಆ GL ಮತ್ತು ಸ್ಪಿರುಲಿನ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಬಾಡಿ ಇಂಪ್ರೂವ್ಮೆಂಟು, ಅವರ ಡೆವಲಪ್ಮೆಂಟು ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ಹೆಲ್ದಿ ಆಗಿರ್ತಾರೆ. ಪದೇ ಪದೇ ಜ್ವರ, ನೆಗಡಿ, ಕೆಮ್ಮು, ಹಾಸ್ಪಿಟಲ್ ನೋಡಿ. ತುಂಬಾ ಜನ ಏನಾಗುತ್ತೆ, ನಾವು ನೋಡ್ತಾ ಇರ್ತೀವಿ, ಬರೀ ಅವ್ರು ಹೇಳೋದು ನಮ್ಮ ಪಿರಿಯಡ್ ಏನ್ ಗೊತ್ತುಂಟ, ಸರ್ ಬರೀ ನಾವು ಮಕ್ಕಳಿಗೆ ಹಾಸ್ಪಿಟ್ಲೇ ತೋರ್ಸೋದಾಗ್ಬಿಟ್ಟಿದೆ ಅಂತ. ಯಾಕೆ ಅಂತಾರ, ಆ ಇಮ್ಯುನಿಟಿ ಕಮ್ಮಿ. ಈಗ ನೋಡಿ, ಅದಕ್ಕೋಸ್ಕರ ಇದನ್ನ ನೀವು ಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ, ಹೈಟು ವೆಯ್ಟು, ಮೆಮೊರಿ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಆ ನಂತರ ಏನಾಗುತ್ತೆ, ಸ್ಕೂಲ್ ಚಿಲ್ಡ್ರನ್, ಇವರು ಬರೀ ಏನ್ ಮಾಡ್ತಾರೆ, ಬೇಕರಿ ಐಟಮ್ಸ್, ಕುರ್ಕುರೆ ಇವನ್ನೆಲ್ಲ ತುಂಬಾ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಆ ಮಕ್ಕಳಿಗೆ ನೀವು ಸ್ಪಿರುಲಿನ ಕೊಡ್ತಾ ಹೋಗಿ. ಸ್ಪಿರುಲಿನ ಕೊಡಿ, GL ಕೊಡಿ. ಅವರಿಂದ ಏನಾಗುತ್ತೆ, ಹೈಟು ವೆಯ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಕಲೀಲಿಕ್ಕೆ ಬಹಳ ಹುಷಾರಾಗ್ತಾರೆ, ಕಾನ್ಸಂಟ್ರೇಟ್ ಬರುತ್ತೆ. GL ಏನ್ ಮಾಡುತ್ತೆ, ಬ್ರೈನ್ ಟಾನಿಕ್, ಕಾನ್ಸಂಟ್ರೇಟ್ ಮಾಡುತ್ತೆ, ಅವರಿಗೆ ತುಂಬಾ ಒಳ್ಳೇದು. ಇದನ್ನು ನೀವು ಕೊಡಿ. ಇಲ್ಲ ಅಂದ್ರೆ ತುಂಬಾ ಅವರು ಕಲಿಬೇಕು, ಇನ್ನು ಸ್ಟಡಿ ಮಾಡಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಅವರು ಇನ್ನು ಸ್ಟಡಿಯಲ್ಲಿ ಇನ್ನು ಸ್ಕೋರ್ ಚೆನ್ನಾಗಿ ಮಾಡಬೇಕು. ಸರಿ ಕೇಳ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕೋರ್ ಚೆನ್ನಾಗಿ ಮಾಡಬೇಕು ಅಂತ ಇದ್ರ ಜೊತೆಗೆ ನಮ್ಮ ಲಯನ್ಸ್ ಮಾನೆ ಅವರಿಗೆ ಕೊಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ತುಂಬಾ 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 ಅಂದ್ರೆ ಅವರು ತುಂಬಾ ಕಾನ್ಸಂಟ್ರೇಟ್ ಆಗುತ್ತೆ, ಬ್ರಿಲಿಯಂಟ್ ಆಗ್ತಾರೆ. ಯಾಕಂದ್ರೆ ಲಯನ್ಸ್ ಮಾನೆ ಇಸ್ ಅ ಬ್ರೈನ್ ಟಾನಿಕ್ ಅಂತ ಹೇಳ್ತೀವಿ. ಇದ್ರ ಸ್ಪಿರುಲಿನ ಜೊತೆಗೆ ಲಯನ್ಸ್ ಮಾನೆ ಕೊಡಿ, ತುಂಬಾ ತುಂಬಾ ಒಳ್ಳೇದಾಗತ್ತೆ. ಅದೇ ಜೊತೆಗೆ ಏನಾಗುತ್ತೆ, ಗ್ರೂಪ್ ಆಫ್ ದ ಓಕೆ, ಇವ್ರು ಯಾವ್ದು ಗೊತ್ತೋ, ಟೀನೇಜರ್, ಇವ್ರಿಗೂ ಅಷ್ಟೇ. ಈಗ ಸ್ಟಡಿ ಮಾಡ್ತಿರ್ತಾರೆ, ಅವ್ರು ಬರೀ ಕಂಪ್ಯೂಟರ್ ಅಲ್ಲಿ ಇರ್ತಾರೆ, ತುಂಬಾ ಸ್ಟಡಿ ಮಾಡ್ತಾ ಇರ್ತಾರೆ. ಅವ್ರಿಗೂ ಅಷ್ಟೇ, ಅವ್ರಿಗೆ ಏನ್ ಮಾಡ್ಬೇಕು, ಸ್ಪಿರುಲಿನ ಇಸ್ ವೆರಿ ಇಂಪಾರ್ಟೆಂಟ್. GL ಮತ್ತೆ ನಿಮ್ಗೆ ಈಗ ಇದು ಕೊಡಿ, ಏನಂತಂದ್ರೆ ಲಯನ್ಸ್ ಮಾನೆ. ಇದನ್ನ ಕೊಡೋದ್ರಿಂದ ತುಂಬಾ ಹೆಲ್ದಿ ಆಗಿರ್ತಾರೆ ಮಕ್ಕಳು. ಓಕೆ, ಇದನ್ನ ಆನಂತರ ಮತ್ತೇನು ಗೊತ್ತುಂಟ, ಸೀನಿಯರ್ ಸಿಟಿಸನ್. ಓಕೆ, ಸೀನಿಯರ್ ಸಿಟಿಸನ್ ಯಾರು, ಓಕೆ, 60, 70 ಇವೆಲ್ಲ ಸೀನಿಯರ್, 60ರ ಮೇಲೆ ಬಂತು ಸೀನಿಯರ್ ಸಿಟಿಜನ್. ಅವರು Hello. ಹೆಲ್ದಿ Yeah, ಆಗಿರ್ಬೇಕು. good morning. I am in the meeting right now, Divya. I will call you back. Okay, fine. Okay. ಓಕೆ, ಓಕೆ, ಸೀನಿಯರ್ ಸಿಟಿಜನ್. ಓಕೆ, ಸೀನಿಯರ್ ಸಿಟಿಜನ್ ಯಾರು, ಹಾ ನೋಡಿ, ಸೀನಿಯರ್ ಸಿಟಿಜನ್ 60, 70, 80 ಇವೆಲ್ಲ ಸೀನಿಯರ್ ಸಿಟಿಜನ್ ಇದ್ದಾರೆ. ಸೊ ಹಾಗಾಕೊಂಡು ಇವರು ಹೆಲ್ದಿ ಆಗಿ ನೋಡಿ. ನಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಅವರಿಗೆ ನೀವು ಜಸ್ಟ್ ಸ್ಟಾರ್ಟ್ ಮಾಡಿ, ಸ್ಪಿರುಲಿನ, ನೋನಿ ಎಲ್ಲ ಸ್ಟಾರ್ಟ್ ಮಾಡಿ. ಅವರಿಗೆ ಶುಗರ್ ಇದೆ, BP ಇದೆ, ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಅವ್ರು ಏನು ಮೆಡಿಕೇಟೆಡ್ ಇದ್ರೆ ಅವ್ರ ಜೊತೆಗೆ ಇದನ್ನ ಕೊಡ್ತಾ ಹೋದಾಗ ಏನಾಗುತ್ತೆ, ಅವರಿಗೆ ತುಂಬಾ ಲಾಂಗ್ ಟೈಮ್ ಬಹಳ ಹೆಲ್ದಿ ಆಗಿರ್ತಾರೆ. ಅವರು ಬಹಳ ಒಂದು ಪವರ್ಫುಲ್ ಆಗಿ ಚೆನ್ನಾಗಿರ್ತಾರೆ. ಸೊ ಹಾಗಾಕೊಂಡು ಸೀನಿಯರ್ ಸಿಟಿಜನ್ ವೆರಿ ಇಂಪಾರ್ಟೆಂಟ್. ಅವರು ಹೆಲ್ದಿ ಆಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸ್ವಲ್ಪ ಏನಾರ ಬಿದ್ದಿದ್ರೆ, ಬಾತ್ರೂಮ್ ಅಲ್ಲಿ ಬಿದ್ದುಬಿಟ್ರೆ ಏನಾಗುತ್ತೆ, ಏರ್ ಕ್ರ್ಯಾಕ್ ಆಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಬೋನ್ ಅಷ್ಟು ವೀಕ್ ಆಗಿರ್ತದೆ ಅಂತ. ಈಗ ಹಾಗಾಕೊಂಡು ಸೀನಿಯರ್ ಸಿಟಿಜನ್ಗೆ ನಮಗೆ ಬೇಕಾದಷ್ಟು ಪ್ರಾಡಕ್ಟ್, ಈಗ ಆಯುರ್ವೇದಿಕ್ ಪ್ರಾಡಕ್ಟ್ ಬಂದಿದಾವೆ. ಇದ್ರ ಜೊತೆಗೆ ಅವನ್ನೆಲ್ಲ ಕೊಡೋದ್ರಿಂದ ನಿಮಗೆ ಇದು ಬಹಳ ಒಂದು ಹೆಲ್ಪ್ ಆಗುತ್ತೆ. ಸ್ಪಿರುಲಿನ
ಆಮೇಲೆ ಆ, ಅವ್ರಿಗೂ ಇದು ಕೊಡಿ, ಯಾಕಂದ್ರೆ ಸೀನಿಯರ್ ಸಿಟಿಜನ್, ನಾನು ಅದೊಂದು ಈಗ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಲಯನ್ಸ್ ಮಾನೆ ಕೊಡ್ಲಿ. 65 ನಂತರ ಏನಾಗುತ್ತೆ, ಕೆಲವರಿಗೆ ಮರು ಹೆಚ್ಚಾಗತ್ತೆ, ಮರು. ಮತ್ತೆ ಕೆಲವ್ರಿಗೆ ಏನಾಗತ್ತೆ, ಆ ಎನ್ಸೈಟಿ ತುಂಬಾ ಇರುತ್ತೆ. ಅದರಿಂದ ಅದಕ್ಕೆ ಬೆಸ್ಟ್ ಅಂತಂದ್ರೆ RGGL, ಸ್ಪಿರುಲಿನಾ ಮತ್ತೆ ಲಯನ್ಸ್ ಮಾನೆ ಇವೆಲ್ಲ ಕೊಡೋದ್ರಿಂದ ಎನ್ಸೈಟಿ ಹೀಗೆ ಅದು ಕರೆಕ್ಟ್ ಆಗುತ್ತೆ. ಮರುವಿನ ಸಮಸ್ಯೆಗಳು ಕರೆಕ್ಟ್ ಆಗ್ತಾ ಬರ್ತವೆ. ಅಂತ ಒಂದು ಮಿರಾಕಲ್ ರಿಸಲ್ಟ್ ಇದೆ ಇದರಲ್ಲಿ. ಯಾಕೆ ಅದು ಮಶ್ರೂಮ್ ಅಲ್ವಾ, ಲಯನ್ಸ್ ಮ್ಯಾನೆ. ಅದನ್ನ ಕೊಡ್ತಾ ಹೋಗಿ ಬಹಳ ಒಂದು ಮಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಈಗ ಏನಾಗುತ್ತೆ, ಸಿಕ್ ಪೇಷಂಟ್ ಅಂದ್ರೆ ಕಾಯಿಲೆ ಇದ್ದವರಿಗೆ ಇದನ್ನ ಕೊಡೋದ್ರಿಂದ ಅವರು ರಿವರ್ಸಲ್ ಮಾಡ್ಕೋಬಹುದು. ಈಗ ರಿವರ್ಸಲ್ ಅಂದ್ರೆ ಈಗ ಕಾಯಿಲೆ ಇದೆ, ಅವ್ರ ಮೆಡಿಸಿನ್ ಜೊತೆಗೆ ಅವ್ರು ಏನ್ ತಗೊಂತಾ ಇದ್ದಾರೆ ಮೆಡಿಸಿನ್ ಜೊತೆಗೆ ಈ ಸಪ್ಲಿಮೆಂಟರಿ ಕೊಡ್ತಾ ಹೋದಾಗ ಅವ್ರಿಗೆ ಏನಾಗುತ್ತೆ, ಆ ಬಾಡಿಯನ್ನ ಕರೆಕ್ಟ್ ಮತ್ತೆ ಸರಿ ಮಾಡುವಂಥದ್ದು ವ್ಯವಸ್ಥೆ ಇದೆ. ಅದರಿಂದ ದೊಡ್ಡ ಸಬ್ಜೆಕ್ಟ್ ಇದೆ ಇದು. ಅದರಿಂದ ನಾವು ಏನ್ ಮಾಡ್ಬೇಕು, ಇದನ್ನ ನಾವು ತಗೊಂತ ಹೋಗುವಂಥದ್ದು. ಸೊ ಹಾಗಾಕೊಂಡು ಅಂದ್ರೆ ನಾನು ಹೇಳೋದು ಇಷ್ಟೇ, ಎಲ್ಲ ನಮ್ಮ ಕೈಯಲ್ಲಿದೆ. ಎಲ್ಲ ಏನ್ ಹೇಳ್ತೇವಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಎಲ್ಲ ನಮ್ಮ ಕೈಯಲ್ಲಿದೆ. ನಾವು ಹೇಗೆ ಇರ್ತೀವಿ ಅದ್ರ ಮೇಲೆ ಇರುತ್ತೆ. ಸೊ ಹಾಗಾಕೊಂಡು ಎಲ್ಲರೂ ಏನ್ ಮಾಡ್ಬೇಕು, ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ನಾವು ಬಿಸ್ನೆಸ್ ಮಾಡ್ತೀವೋ ಇಲ್ವೋ ಅದ್ರ ಕಡೆಗಿನ ವಿಷಯ. ಫಸ್ಟ್ ನಾವು ಏನ್ ಮಾಡ್ಬೇಕು, ನಮ್ಮ ಬಾಡಿಯನ್ನ, ನೀವು ಅದೇ ನಾ ಹೇಳಿದ್ನಲ್ಲ, ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ, ನಿಮ್ಮ ರಥವನ್ನ ಸರಿ ಮಾಡ್ಕೊಳ್ಳಿ, ರಥವನ್ನ ಚೆನ್ನಾಗಿಟ್ಕೊಳ್ಳಿ ಅಂತ. ಅಂತ ಒಂದು ರಥ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆ ರಥವನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ ಎಲ್ಲರೂ. ಯಾಕಂದ್ರೆ ಆ ರಥವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನ್ ಮಾಡಿದಾನೆ ಭಗವಂತ, ಗ್ಯಾನೋಡರ್ಮ ಡಿಎಕ್ಷನ್ ಕಂಪನಿನೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಎಲ್ಲರೂ ಮುಟ್ಟಿಸ್ಬೇಕಿದ್ನ. ನಮ್ದು ಒಂದೇ ರಥ ಚೆನ್ನಾಗಿದ್ರಂದೇ ಅಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದನ್ನ ಮುಟ್ಟಿಸ್ಬೇಕು. ಆ ಮುಟ್ಟಿಸೋದ್ರಿಂದ ಅವರ ಬ್ಲೆಸ್ಸಿಂಗು ಸಿಗತ್ತೆ. ಬ್ಲೆಸ್ಸಿಂಗ್ ಜೊತೆಗೆ ಪಾಕೆಟ್ಗೆ ಸ್ವಲ್ಪ ಹಣನೂ ಬರುತ್ತೆ. ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. Okay, Nilesh, good morning once again. Really wonderful meeting ಅನ್ನ ಕೊಟ್ರಿ. ಆಫ್ಟರ್ ಲಾಂಗ್ ಟೈಮ್ ಪುನಃ ಗ್ಯಾನೋಥೆರಪಿ ವೆರಿ ಸಿಂಪಲ್ ಆಗಿ ಜನರಿಗೆ ತಿಳಿಸಿದಿರಿ. ಪ್ರತಿಯೊಂದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೀವು ಕೆಲವು ಟೆಸ್ಟಿಮೋನಿಯಲ್ಗಳನ್ನ ಸಹ ಹೇಳಿದಿರಿ. ಸೊ ವಂಡರ್ಫುಲ್ ಗ್ಯಾನೋಥೆರಪಿ. ಏನಾದ್ರೂ ಜನರಿಗೆ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು ಇನ್ನೊಂದು 5 ನಿಮಿಷ. ಯಾರಿಗಾದ್ರೂ ನೀವು ಯೂಸ್ ಮಾಡಿದ ನಂತರ ಏನಾದರೂ ಡಿಫ್ರೆನ್ಸು ಅಥವಾ ಏನಾದರೂ ಕೇಳೋದಿದ್ರೆ ನೀವು ಕೇಳ್ಬೋದು. ಯಾಕಂದ್ರೆ ಅವ್ರಿಗೆ ವೆಲ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವ್ರಿಗೆ. ಹಾಗಾಗಿ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎನಿಬಡಿ ಓಪನ್ ಮಾಡಿ ಕೇಳಿ. ಗುಡ್ ಮಾರ್ನಿಂಗ್ ಸರ್, ನೀಲೇಶ್ ಸರ್. ಗುಡ್ ಮಾರ್ನಿಂಗ್. ಸರ್ ವಂಡರ್ಫುಲ್ ಸರ್, ಗ್ಯಾನೋಥೆರಪಿ. ಇದನ್ನ ಕೇಳ್ದೋನು ಯಾವತ್ತು ಡಿಎಕ್ಷನ್ ಬಿಡೋದಿಲ್ಲ ಸರ್. ಯಾಕೆಂದ್ರೆ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಶೆಟ್ಟಿ ಸರ್ ಒಂಥರ ಮಾಡ್ತಾರೆ, ಸಂತೋಷ್ ಸರ್ ಒಂಥರ, ನೀವು ಒಂಥರ ಡಿಫ್ರೆಂಟ್ ಅಲ್ಲಿ ಇರುತ್ತೆ. ಬಟ್ ನೋಡಿ ಎಲ್ಲ ಮಂಜುನಾಥ್ ವಾಯ್ಸ್ ಬ್ರೇಕ್ ಆಯ್ತು. ಹಲೋ, ಏನವರ ವಾಯ್ಸ್ ಬ್ರೇಕ್ ಆಗಿದೆ. ವಾಯ್ಸ್ ಬ್ರೇಕ್ ಆಗಿದೆ. ಹೇಳಿದ್ದೆ. ಹಾಗಾಗಿ ಏನ್ ಕೊಡ್ಬೋದು ಸರ್ ಅಮ್ಮಂಗೆ? ಹಲೋ, ಹೇಳಿ ಸರ್, ಅಮ್ಮಂಗೆ ಒಂಥರ ಬ್ಲೂಟಿಂಗ್ ತರ, ಆತರ ಉರಿ ಊತ ಅಂತ ಹೇಳ್ತಾರಲ್ಲ, ಒಂದೊಂದ್ ಟೈಮ್ ಬಿಸಿ ಆಗ್ಬಿಡ್ತದೆ. ಅವಾಗ ಡಯಾಬಿಟಿಕ್ ಇದ್ರು ಕೂಡ 160, 170 ಇದ್ದಾರೆ. ಅಷ್ಟೇನ್ ಹೋಗಿಲ್ಲ ಅವರು. ಅವ್ರಿಗೆ ಟೆನ್ಷನ್ ಏನೋ ಗೊತ್ತಿಲ್ಲ. ಹಾಗಾಗಿ ಒಂದೊಂದ್ ಟೈಮ್ ಓಕೆ ಇರ್ತಾರೆ, ಏನು ಇಲ್ಲ, ಆರಾಮ್ ಜನ ಜೊತೆ ಮಾತಾಡ್ತಿದ್ರೆ ಆರಾಮಾಗಿರ್ತಾರೆ. ಒಂದೊಂದ್ ಟೈಮು ಅದಕ್ಕೆ ನೋನಿ, ನೀವ್ ಹೇಳ್ದಂಗೆ ನೋನಿ ಕೊಡ್ತೀನಿ, ಎಲ್ಲಾ ಕೊಡ್ತಿದೀನಿ. ಬಟ್ ಒಂದೊಂದ್ ಟೈಮು ಆತರ ಆಗುತ್ತೆ. ಈಗ ಡೈಜೆಸ್ಟಿವ್ ಕೇರ್ ಅಂತ ಬಂದಿದ್ದಲ್ಲ, ಅದೊಂದ್ ಚೂರ್ ಕೊಡೋಣ ಅಂತ ಇದೀನಿ. ಈಗ ನೋಡಿ, ಅದು ಡೈಜೆಸ್ಟಿವ್ ಕೇರ್ಕ್ಕಿಂತ ನೀವು ಇದು ಕೊಡ್ತಾ ಇಲ್ವಾ, ಏನಂತಂದ್ರೆ ನಮ್ದು ಚವನ್ ಕಾಢ ಕೊಡ್ತಾ ಇಲ್ವಾ? ಕೊಡ್ತಾ ಇದ್ದೀನಿ. ಈಗ ಮಧ್ಯದಲ್ಲಿ ಗ್ಯಾಪ್ ಮಾಡಿದ್ರು, ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಇಲ್ಲ, ಅದು ಕೊಡಿ. ಯಾಕಂದ್ರೆ ಈಗ ಸೀನಿಯರ್ ಸಿಟಿಜನ್ಗೆ ಅದು ತುಂಬಾ ವರ್ಕ್ ಆಗುತ್ತೆ. ಚವನ್ ಕಾಢ ನಾಟ್ ಓನ್ಲಿ ಶುಗರ್ಗೂ ಕಂಟ್ರೋಲ್ ಮಾಡುತ್ತೆ, ಅದು BP ಕಂಟ್ರೋಲ್ ಮಾಡುತ್ತೆ. ಓಕೆ, ಅವರ ರೆಸ್ಪಿರೇಟರಿ ಪ್ರಾಬ್ಲಮ್ ಅನ್ನು ಕಂಟ್ರೋಲ್ ಮಾಡುತ್ತೆ ಅದು. ಇನ್ನೆಲ್ಲ ಓಕೆ ಇದಾರೆ. ಬಟ್ ಒಂದೊಂದ್ ಟೈಮ್ ನಮ್ಮಲ್ಲಿ ಸ್ವಲ್ಪ ಒಂದು 3 ಬ್ಯಾಗ್ಸ್ ಇದೆ. ಈಗ ನಾನು ಸ್ಟಾರ್ಟಿಂಗ್ ಒಂದು ಸ್ಟೋರಿ ಹೇಳಿದ್ದೆ ಗೊತ್ತಾ? ಸರ್ ಸ್ಟಾರ್ಟಿಂಗ್ ಏನ್ ಗೊತ್ತುಂಟಾ, ಅವ್ರಿಗೆ ಯಾವ್ದು ಮೆಡಿಸಿನ್ ಬೇಡ. ಅವ್ರಿಗೆ ಏನ್ ಬೇಕು, ನಮ್ಮ ಪ್ರೀತಿ ಬೇಕಾಗಿರುತ್ತೆ. ಮಾತು ಒಳ್ಳೆ ಮಾತು ಬೇಕಾಗಿರುತ್ತೆ. ಒಳ್ಳೆ ಮಾತು, ಒಳ್ಳೆ ಪ್ರೀತಿ ಬೇಕಾಗಿರುತ್ತೆ. ದಿಸ್ ಇಸ್ ದ ಮೇನ್. ಸೀನಿಯರ್ ಸಿಟಿಜನ್ಗೆ ಮೇನ್ ಅದು ಬೇಕಾಗಿರುತ್ತೆ. ಈಗ ನಮಗೆ ಟೈಮ್ ಸಿಗೋದಿಲ್ಲ ಅವ್ರ ಜೊತೆಗೆ. ನೋಡಿ, ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಎದು ಇಲ್ಲ. ಇದೇ ಪ್ರಾಬ್ಲಮ್. ಅದನ್ನ ನಾವು ಕೊಟ್ರೆ ಎಲ್ಲಾ ರೋಗಗಳು ಸರಿ ಆಗ್ತವೆ. ಅದಕ್ಕೆ ಅವಳ ಮುಂದೆನೆ ಮೀಟಿಂಗ್ ಹಾಕಂಗ್ ಕೂತ್ಕೊಂಡ್ಬಿಟ್ಟಿರ್ತೀನಿ.
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಯು. ಮಂಜುಳ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಾನು ಹಿತಾಕ್ಷಿ ಮಂಗಳೂರಿಂದ ಮಾತಾಡೋದು. ಹೇಳಿ ಮೇಡಮ್, ಹೇಳಿ. ನನ್ಗೆ ಒಂದು 8 years ಬ್ಯಾಕ್ ವರ್ಟಿಗೋ ಪ್ರಾಬ್ಲಮ್ ಇತ್ತು ಸರ್. ತುಂಬಾ ತಲೆ ಸುತ್ತಾ ಇತ್ತು. ಮತ್ತೆ ಮತ್ತೆ ನನ್ಗೆ ಅದ್ರ ಟ್ಯಾಬ್ಲೆಟ್ ತಗೊಳ್ಳೋದು ಮರ್ತೆ ಹೋಯ್ತು ಈ DXN ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ. ರೀಸೆಂಟ್ಲಿ ನನಗೆ ಒಂದು 2 months ಬ್ಯಾಕ್ ಬೆಳಿಗ್ಗೆ 5 ಗಂಟೆಗೆ ಏಳುವಾಗ ಫುಲ್ ತಿರುಗ್ತಾ ಇತ್ತು ಸರ್. ಆಮೇಲೆ ನಾನು ವರ್ಟಿನ್ ಟ್ಯಾಬ್ಲೆಟ್ ತಗೊಂಡೆ. ಈಗ ಒಂದು 5 ದಿವಸದಿಂದ ಆಗಾಗ ಬೆಳಿಗ್ಗೆ ಆಗ್ತಾ ಉಂಟು. ಹಲೋ, ಈಗ ನಮ್ದು ಏನೇನು ತಗೋತಾ ಇದ್ದೀರಾ ಡಿಎಕ್ಷನ್? ನಾನು ಸ್ಪೆರೋಲಿನಾ, RGGL, ಹೆಲ್ದಿಬೋನ್, ಮತ್ತೆ ಮಂಜಿಷ್ಟ, ಮತ್ತೆ ಪೋರಸ್, ಓಕೆ, ಮತ್ತೆ ಕರಾವಳಿ ಚವನ ದ್ರವ್ಯ ಕಡ. ಚವನ ದ್ರವ್ಯ ಸಹ ಕುಡಿತಾ ಇದ್ದೇನೆ ಸರ್. ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಅದ್ರ ಜೊತೆಗೆ ಲಯನ್ಸ್ ಮಾನೆ ತಗೊಳ್ಳಿ. ಲಯನ್ಸ್ ಮಾನೆ, ಹೌದೌದು, ಮಿರಾಕಲ್. ಯಾಕಂದ್ರೆ ಈಗ ನೋಡಿ, ಬ್ರೈನಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಅದು ಸರಿ ಮಾಡ್ತಾ ಹೋಗ್ತದೆ. ಓಕೆ, ಈಗ ಅದೇ 2 ತಗೊಳ್ಳಿ, 2 ತಗೊಳ್ಳಿ ಬೆಳಿಗ್ಗೆ. ಹೌದೌದು. ನಿಮ್ಗೆ ಅಸಿಡಿಕ್ ಇದೆಯಾ, ಗ್ಯಾಸ್ಟ್ರಿಕ್ ಏನಾರ ಇದೆಯಾ? ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಖಾಲಿ ಹೊಟ್ಟೆಲಿ ತಗೊಳ್ಳಿ, ಖಾಲಿ ಹೊಟ್ಟೆಲಿ ತಗೊಳ್ಳಿ. ಅದೇ ನಿನ್ನೆ ಡಾಕ್ಟರ್ ಹತ್ರ ಹೋದೆ. ತುಂಬಾ ಅಂದ್ರೆ ಮಂಡೆ ಬಗ್ಗಿಸ್ಲಿಕ್ಕೆ ಆಗುದಿಲ್ಲ, ಫುಲ್ ತಿರುಗ್ತದೆ. ಹಾಗೆ ಏನ್ ತೊಂದ್ರೆ ಇಲ್ಲ, ತಗೊಳ್ಳಿ, ಅದೊಂದು ತಗೊಳ್ಳಿ. ಓಕೆ, ಲಯನ್ಸ್ ಮಾನೆ. ಓಕೆ, ಓಕೆ, ಲಯನ್ಸ್ ಮಾನೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್. ಮಾಲ್ತೇಶ್. ಮಾಲ್ತೇಶ್ ಅವ್ರು ಹೇಳಿ. ಸರ್, ಇದು ವೀಸಿಂಗ್ ಪ್ರಾಬ್ಲಮ್ ಇದೆ ಅಲ್ಲ, ಅವ್ರಿಗೆ ಉಸಿರಾಟ ತೊಂದರೆ ಇರುತ್ತೆ ಅವರಿಗೆ. ಅಂದ್ರೆ ಉಸಿರಾಟ ಆಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಈಗ GLA ಕೊಟ್ರೆ ಸಾಕಾಗತ್ತಾ, RGನೂ ಕೊಡ್ಬೇಕಾ ಸರ್? ಮಕ್ಕಳಿಗೆ, ದೊಡ್ಡವರಿಗೆ? ದೊಡ್ಡರಿಗೆ ಸರ್, ಏಜ್ ಆಗಿದೆ ಅಲ್ಲ, ಓಲ್ಡ್ ಏಜ್. ಓಲ್ಡ್ ಏಜ್ ಇದೆ ನೋಡಿ, ಅವ್ರಿಗೆ ಏನ್ ಕೆಲಸ ಮಾಡಿ, ಓಲ್ಡ್ ಏಜ್ನವ್ರಿಗೆ ನಮ್ಮ ಚವನ್ ದ್ರವ್ಯ ಕಾಢ ಕೊಡ್ಬೇಕು. ಓಕೆ ಸರ್. ಆಮೇಲೆ ಅದ್ರ ಜೊತೆಗೆ ಸೀತೋಪಾನ್ ಕೊಡಿ. ಸರ್, ಗೊತ್ತಾಯ್ತಾ? ಚವನ್ ದ್ರವ್ಯ ಕಾಢ 20 ml ಕೊಡಿ. ಒಂದು ಡೈಜೆಸ್ಟಿವ್ ಕರೆಕ್ಟ್ ಮಾಡುತ್ತೆ, ಅದು ಮತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ ಸರಿ ಮಾಡಿಬಿಡುತ್ತೆ ಚವನ್ ದ್ರವ್ಯ ಕಾಢ. ಓಕೆ, ಬಟ್ ಇದು ಶ್ವಾಸಕೋಶದ ತೊಂದರೆ ಇದೆ, ಅದ್ರಲ್ಲಿ ಏನೋ ಸ್ವಲ್ಪ ಸಣ್ಣ ಸಣ್ಣ ಇದಾಗಿದೆ, ಬಬಲ್ಸ್ ಟೈಪ್ ಅಂತ ಹೇಳ್ತಾ ಇದ್ದಾರೆ ರಿಸರ್ಚ್ ಇದರಲ್ಲಿ, ಮೆಡಿಕಲ್ ರಿಪೋರ್ಟ್. ಓಕೆ, ಅದಕ್ಕೆ GL ಒಂದೇ ಕೊಟ್ರೆ ಆಗುದಿಲ್ಲ, RGನೂ ಒಂದೊಂದು ಪೇರ್, ಈಗ ಒಂದು 2 ಪೇರ್ ವರೆಗೂ ಕೊಡಿ RGGL. ಹೌದಾ? ಹೌದು, RGನೂ ಕೊಡ್ಬೇಕಾಗ್ತದೆ ನೋಡಿ. RG ನಾನು ಹೇಳಿದ್ನಲ್ಲ ಇಲ್ಲಿವರೆಗೂ, RGGL ಏನ್ ಮಾಡುತ್ತೆ, ಇಡೀ ಬಾಡಿ ಸಿಸ್ಟಮ್ ಅನ್ನೇ ಅಂದ್ರೆ ಡಿಟಾಕ್ಸ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಲಿಕ್ಕೆ RGGL ಬೇಕೇ ಬೇಕು. ಬರೀ GL ಒಂದೇ ಕೊಟ್ರೆ ಅದು ಮಕ್ಕಳಿಗೆ ಓಕೆ, ನೋ ಪ್ರಾಬ್ಲಮ್. ಇದು ದೊಡ್ಡವರಿಗೆ ನಾವು RG ಆಡ್ ಮಾಡ್ಲೇಬೇಕಾಗ್ತದೆ. ಅಲ್ಲ, ಇದು PPM ಜಾಸ್ತಿ ಇಲ್ಲ GL ಅಲ್ಲಿ, ಹಂಗಾಗಿ ಕೊರೋನಾ ಟೈಮ್ ಅಲ್ಲಿ ಏನಿಲ್ಲ. ಅಲ್ಲ, ಸ್ವಲ್ಪ ಒಂದ್ ಕೆಲಸ ಮಾಡಿ, GL ಜಾಸ್ತಿ ಮಾಡಿ RG 1 ತಗೊಳ್ಳಿ, 1 ಮಾಡಿ. ಒಂದು RG ಮಾಡಿ, ಒಂದು 3 GL ತಗೊಳ್ಳಿ, 1 RG ತಗೊಳ್ಳಿ, ಹೀಗೆ ಸ್ಲೋಲಿ. ಅವಾಗ ಏನಾಗುತ್ತೆ, ಅವಾಗ ಕರೆಕ್ಟ್ ಆಗ್ತಾ ಹೋಗ್ತದೆ ಅವ್ರಿಗೆ. ಓಕೆ ಸರ್, ರೈಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಲಯನ್ಸ್ ಮ್ಯಾನ್ ಆಲ್ಟರ್ನೇಟಿವ್ ನ್ಯೂರೋ ಕೊಡ್ಬೋದಾ? ಕೊಡ್ಬೋದಲ್ಲ, ಅದು ಕೊಡ್ಬೋದು. ಬಟ್ ನ್ಯೂರೋ ಈಗ, ಯಾಕಂದ್ರೆ ನಾವು ಇನ್ನು ಯಾರಿಗ ಮ್ಯಾಗ ಪ್ರಯೋಗ ಮಾಡಿಲ್ಲ. ಓಕೆ, ಈಗ ನೀವು ಮಾಡ್ಬೋದು, ಎಲ್ಲರಿಗೂ ಕೊಡ್ಬೋದು, ಯಾಕಂದ್ರೆ ಅವ್ರು ಮಾಡಿದಾರ ಅಂದ್ರೆ ನೀವು ಕೊಡ್ಬೋದು. ಬಟ್ ಲಯನ್ಸ್ ಮಾನ್ ಏನ್ ಗೊತ್ತಂದ್ರೆ, ಈಗ ನಮ್ಗೆ ಅದರಿಂದ ತುಂಬಾ ರಿಸಲ್ಟ್ ಇದೆ ಲಯನ್ಸ್ ಮಾನೆಯಿಂದ. ಓಕೆ, ಹಾಗೆ ಅದ್ರ ಜೊತೆಗೆ ಈಗ ಇದನ್ನು ನ್ಯೂರೋನು ಕೊಡ್ಬೋದು, ಒಳ್ಳೇದಾಗತ್ತೆ ನೋಡಿ. ಟ್ರೈ ಮಾಡಿ ನೀವು, ಯಾಕಂದ್ರೆ ನಾನು ಜನರಿಗೆ ಈಗೀಗ ಕೊಡ್ತಾ ಇದ್ದೀನಿ, ಇನ್ನು ನನಗೆ ರಿಪೋರ್ಟ್ ಬಂದಿಲ್ಲ, ಈಗೀಗ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಿಲೇಶ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಯಾವಾಗ್ಲೂ ಮೀಟಿಂಗ್ ಚೆನ್ನಾಗಿರುತ್ತೆ, ಅದನ್ನೇನ್ ಹೇಳೋದು ಬೇಡ ಸರ್. ಆದ್ರೆ ಒಂದ್ ಮಾತು ಹೇಳಿದ್ರ, ರಿಲೇಶನ್ಶಿಪ್, ಸೋಷಿಯಲ್ ರಿಲೇಶನ್ಶಿಪ್ ವೆರಿ ಇಂಪಾರ್ಟೆಂಟ್ ಅಂತ. ಅದು ಇವತ್ತು ಯಾರೆಲ್ಲ ಒಂದು ಮಿಡ್ಲ್ ಏಜ್ ಕ್ರಾಸ್ ಮಾಡ್ತಾರಲ್ಲ ಸರ್, ಅವರಿಗೆ ಅನುಭವ ಆಗುತ್ತೆ. ಯಾಕೆಂದ್ರೆ ಒಂದೊಂದ್ಸರಿ ಅನ್ಸ್ಬಿಡುತ್ತೆ ಹೆಲ್ತ್ ಅದ್ರಲ್ಲೇ ಇದೇನು ಅಂತ ಹೇಳಿ. ಅಂದ್ರೆ ಯಾರೆಲ್ಲ ಸೋಷಿಯಲ್ ರಿಲೇಶನ್ಶಿಪ್ ಚೆನ್ನಾಗಿದೆ
ಅವ್ರ ಹೆಲ್ತ್ ನಿಜವಾಗ್ಲೂ ಕಾಯಿಲೆ ಬಂದ್ರು ಕೂಡ ಚೆನ್ನಾಗಿರ್ತಾರೆ ಸರ್. ಎಸ್ ನನ್ನ ಮೇಡಮ್, ಫ್ಯಾಮಿಲಿ ಅಲ್ಲಲ್ಲ, ಇದು ನಾನು ಹೇಳಿದ್ದಲ್ಲ ನೋಡಿ, ಇದು ಹಾರ್ವರ್ಡ್ ಯೂನಿವರ್ಸಿಟೀಸ್ ಇನ್ನು 2 ಲಕ್ಷ ಜನರ ಮೇಲೆ ಇದನ್ನ ಸ್ಟಡಿ ಮಾಡಿದ್ದಾರೆ ಅವರು. ಹೌದು ಸರ್. 2 ನಮ್ಮ ಲಕ್ಷ ಮನೇಲೆ ಜನರ ಆಯ್ತು ಮೇಲೆ. ಸರ್. ಹೌದು, ನನ್ನ ಚಿಕ್ಕಪ್ಪನ ಮಕ್ಕಳು ಇಬ್ರು ಶಿವಮೊಗ್ಗದಲ್ಲಿ ಇರ್ತಾರೆ. ಅವರ ಬ್ರದರು ಇಂಟ್ರಾವರ್ಟ್, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವನಿಗೆ ಪ್ಯಾರಾಲಿಸಿಸ್ ಆಯ್ತು, ಹೈ BP ಮತ್ತೆ ಶುಗರ್ನಿಂದ. ಅವನು 2 ವರ್ಷ ಬೆಡ್ ರಿಡನ್ ಆಗ್ಬಿಟ್ಟು ತೀರೋದ್ರು. ಅದೇ ಸೇಮ್ ಕೇಸ್ ಅವ್ರ ಬ್ರದರಿಗಾಯ್ತು. ಅವನು ಭಯಂಕರ ಎಲ್ಲರೊಟ್ಟಿಗೂ ಮಿಂಗಲ್ ಆಗಿ ಇವತ್ತಿಗೂ ಕೂಡ ಏನಂತ ಹೇಳಿದ್ರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಫಂಕ್ಷನ್, ಇದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಅವನಿಗೂ ಅದಾಯ್ತು. ಆದ್ರೆ ಅವನು ರಿಕವರ್ ಆಗ್ಬಿಟ್ಟ ಸರ್. ಅಂದ್ರೆ ರಿಕವರಿ ಆದ್ರು, ತೊಂದ್ರೆ ಬಂದ್ರು ಕೂಡ ರಿಕವರಿ ಆಗಿ ಈಗ ಮೆಡಿಸಿನ್ ಇದ್ರು ಕೂಡ ಇವತ್ತಿಗೂ ಕೂಡ ಮದುವೆ ಫಂಕ್ಷನ್ ಬಂದ್ರೆ ಡ್ಯಾನ್ಸ್ ಮಾಡ್ದ. ಅಂದ್ರೆ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ಆ ರೀತಿ ಇದ್ದಾಗ ಬಂದ್ರು ಕೂಡ, ಕಾಯಿಲೆ ಬಂದ್ರು ಕೂಡ ಅವರು ಓವರ್ಕಮ್ ಮಾಡ್ಬೋದು. ಅದು ಬಹಳ ಇಂಪಾರ್ಟೆಂಟು. ಗ್ಯಾನೋಡರ್ಮದ ಜೊತೆಗೆ ಇದು ಕೂಡ ಲಕ್ಷ್ಯ ಇಡ್ಬೇಕು ಅನ್ನೋದಕ್ಕೆ ಹೇಳ್ತೀನಿ ಸರ್. ಅದ್ರ ಜೊತೆಗೆ ನಾನ್ ನಿಮಗೆ ಲಾಂಗ್ ಬ್ಯಾಕ್ ಕಾಲ್ ಮಾಡಿದ್ದೆ, ನಿಮ್ಗೆ ನೆನಪಿದೆಯೋ ಇಲ್ವೋ, ಮಗಳು ಪ್ರೆಗ್ನೆಂಟ್ ಇದಾರೆ ಸರ್, RGGL ಕೊಡ್ಬೋದಾ ಅಂತ. ಅದು ನೀವು 3 months ಮೇಲೆ ಕೊಡಿ ಅಂದ್ರಿ. ಆದ್ರೆ ಅಲ್ಲೇನಾಯ್ತು ಅಂದ್ರೆ 3 months ನಂತರ ಯಾಕೋ ಅವ್ರ ಹಸ್ಬೆಂಡ್ ಅಷ್ಟು ಮನ್ಸ್ ಮಾಡ್ಲಿಲ್ಲ. ಆದ್ರೆ ಅವಳು RGGL ಯೂಸರೇ ಮಗಳು. ಕಡೆಗೆ ಸ್ಪಿರುಲಿನಾ ನೋನಿ ನೋಡಿ ಸರ್, ನಾವು ತಪ್ಪಿಸ್ಲೇ ಇಲ್ಲ. ಯಾರ್ ಮೀಟಿಂಗ್ ಅಲ್ಲಿ ಇದಾರೆ ಅವ್ರಿಗೆಲ್ಲರಿಗೂ ಇವತ್ತು ನಾನು ಹೇಳ್ತಾ ಇದ್ದೀನಿ, ಹೆಲ್ದಿ ಬೇಬಿ, ತಾಯಿ ಮಗು ಇಷ್ಟು ಚೆನ್ನಾಗಿದ್ದಾರೆ. ಆಮೇಲಿಂದ ಯಾವ ಒಂದು ಡಿಫಿಷಿಯನ್ಸಿಗಳು ಬರ್ಲಿಲ್ಲ. ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗ್ಲಿಲ್ಲ. ಅದು ಬಿಕಾಸ್ ಆಫ್ ನಮ್ಮ DXN ಲೆಮೋನ್ಸಿ, ಕಾರ್ಡಿಸೆಪ್ ಕಾಫಿ, 2 in 1 ಎಲ್ಲ ಯೂಸ್ ಮಾಡ್ತಾ ಇದ್ರು ಸರ್. ಎಲ್ಲ ಅವಳು 100% DXN ಯೂಸರ್ ನಮ್ಮ ಮಗಳು. ಕಡೆ ಈಗ ಕೂಡ RGGL 3 months ಆಫ್ಟರ್ RGGL ಸ್ಟಾರ್ಟ್ ಮಾಡ್ಬಿಟ್ಲು. ಅವಳಿಗೆ ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನ್ ಹೇಳೋದು, ಅರ್ಥ ಮಾಡ್ಕೊಳ್ಬೇಕು DXN ಪ್ರಾಡಕ್ಟ್ಸ್ ಏನು ಅಂತ. ಪ್ರೆಗ್ನೆಂಟ್ ಇದ್ದಾಗ ನೋಡಿ ಕೊಡ್ಲಿಕ್ಕೆ ಹೆದರ್ತಾರೆ. ನಾವೇನಿಲ್ಲ, ಸ್ಪಿರುಲಿನಾ, ಆಮೇಲೆ ನೋನಿ, ಆಮೇಲೆ ಎಲ್ಲ ಕಾಫಿ, ಟೀ ಎಲ್ಲವನ್ನೂ ಯೂಸ್ ಮಾಡಿ ಒಂದು ಹೆಲ್ದಿ ಬೇಬಿ, ತಾಯಿ ಮಗು. ಹಾಗಾಗಿ ಎಲ್ರು ಕೂಡ ಅರ್ಥ ಮಾಡ್ಕೊಂಡು ಜನರಿಗೂ ಕೂಡ ಸಜೆಸ್ಟ್ ಮಾಡಿ. ತುಂಬಾ ರಕ್ತದ ಕೊರತೆಯಿಂದ ಡೆಲಿವರಿ ಟೈಮಲ್ಲಿ ತುಂಬಾ ತೊಂದರೆ ಆಗ್ತದೆ ಸರ್. ಅದನ್ನೆಲ್ಲ ನಮ್ಮ ಸ್ಪಿರುಲಿನಾ ಕರೆಕ್ಟ್ ಮಾಡ್ಬಿಡ್ತದೆ. ಹಾಗಾಗಿ ಸರ್, ಎಡಿಮಾ ಅಂತ ಒಂದ್ ಪ್ರಾಬ್ಲಮ್ ಬರ್ತದಲ್ಲ, ಅದು ನನ್ನ ಕ್ಲೋಸ್ ಫ್ರೆಂಡ್ ಇದೆ ಸರ್. ಅಂದ್ರೆ ವಾಟರ್ ರಿಟೆನ್ಷನ್. ಎಡಿಮಾಗೆ ನಾವ್ ಏನ್ ಸಜೆಸ್ಟ್ ಮಾಡ್ಬೋದು ಸರ್? ಏನೋ ಡಿಸಾರ್ಡರ್ ಇನ್ಸೈಡ್ ದ ಆರ್ಗನ್. ಯಾವ ಆರ್ಗನ್ ಇಂದ ಏನಾಗಿದೆ ಗೊತ್ತಿಲ್ಲ. ಪೋರಿಯಾ ಮೇಡಮ್, ಕಾರ್ಡಿಸೆಪ್ಸ್ ಮಾಡಿ. ಓಕೆ, ಹಲೋ, ಕಾರ್ಡಿಸೆಪ್ಸ್ ಒಳ್ಳೇದಿದೆ. ಆಮೇಲೆ ಮತ್ತೆ ಕೆಲವು ನಮ್ದೆಲ್ಲ ಆಯುರ್ವೇದಿಕ್ ಬಂದಿದೆಯಲ್ಲ, ಅದರಲ್ಲೂ ಆಡ್ ಮಾಡ್ಬೋದು ನೀವು. ಓಕೆ, ಕಾರ್ಡಿಸೆಪ್ಸ್ ಇದು ತುಂಬಾ ಎಡಿಮಾಗೆ ನಾನು ಕೊಟ್ಟಿದ್ದೀನಿ. ಕಾರ್ಡಿಸೆಪ್ಸ್ ತುಂಬಾ ಕೆಲಸ ಮಾಡಿದೆ. ಓಕೆ, ಈಗ ಕೆಲವರಿಗೆಲ್ಲ RGGL ಎಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ. ನಾವೀಗ ಎಲ್ಲ ಜನರಲ್ ಥೆರಪಿ ಎಲ್ಲ ಹೇಳ್ಬೋದು, ಆದ್ರೆ ಏನಾಗತ್ತೆ ಕೇಳ್ತಾರೆ. ಆದ್ರೆ ಏನಾಗತ್ತೆ ಅವರಿಗೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಅಂದ್ರೆ ಕಾಸ್ಟ್ ವೈಸ್ ಬಂದಾಗ ಅದು ಪ್ರಾಬ್ಲಮ್ ಆಗತ್ತೆ. ಹಾಗಾಕೊಂಡು ನಮ್ಗೆ ತುಂಬಾ ಈಗ ಆಯುರ್ವೇದಿಕ್ ಸೀರಿಯಲ್ಸ್ ಬಂದಿದೆ. ಅದು ಸೊ ಅದನ್ನ ಆಡ್ ಮಾಡ್ಕೊಡ್ಬೋದು ನಾವು. ಈಗ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ, ಜಸ್ಟ್ ನೋಡಿ, ನಾನು ಒಂದು ಇದು ಲಾಸ್ಟ್ ಸಜೆಷನ್ ಏನಂತಂದ್ರೆ, ಈಗ ಎಲ್ಲರಿಗೂ RGGL ತಗೊಳ್ಳಿಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು. ಅಂದ್ರೆ ಸಿವಿಯರ್ ಇದ್ದರೂ ಕೊಡ್ಲೇಬೇಕಾಗುತ್ತೆ. ಅವ್ರಿಗೆ ಏನ್ ಮಾಡ್ತೀರಾ, ಜಸ್ಟ್ ಗೋ ಫಾರ್ ನಮ್ಮ ಟೀ ಒಂದು ಸಜೆಸ್ಟ್ ಮಾಡಿ. ಅದ್ರ ಜೊತೆಗೆ ಈಗ ನಮ್ದು 9 ಸೀರಿಯಲ್ಸ್ ಈಗ ಇವೆಲ್ಲ ಬಂದಿವೆ. ಇದ್ರ ಜೊತೆಗೆ ಕಾಂಬಿನೇಷನ್ ಮಾಡಿ ನೀವು ಕೊಡೋದ್ರಿಂದ ಅವರಿಗೆ ಗುಡ್ ರಿಸಲ್ಟ್ ಬರುತ್ತೆ, ಗ್ಯಾರಂಟಿ ಮಾತ್ರ. ಓಕೆ, ಈಗ ಹಾಗಾಕೊಂಡು ನಮ್ಮ ಕಂಪನಿ ಬಹಳ ಒಳ್ಳೊಳ್ಳೆ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ. ಸಮಸ್ಯೆ ಏನು ಅಂದ್ರೆ ಕಾಸ್ಟ್ ವೈಸ್ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಸರ್. ಅಯ್ಯೋ ನಾನ್ ತಗೊಳ್ಳೋದೇ ಇದೆಲ್ಲ ನಮ್ದು ಕ್ಯಾಪ್ಸುಲೇಷನ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಅದೊಂದ್ ಇದು ಸರ್ ನಮ್ಗೆ. ಯಾಕಂದ್ರೆ ಅವ್ರ ಕಸ್ಟಮರ್ ಜಾಸ್ತಿ ಏನ್ ತಲೆಗೆ ಹಾಕೊಳ್ಳಿಕ್ ರೆಡಿ ಇರಲ್ಲ ಅವರು. ಆದ್ರೂ ಅವ್ರಿಗೆ ಕನ್ವಿನ್ಸ್ ಮಾಡಿ, ಅಯ್ಯೋ ನನಗೆ ತಗೊಳ್ಳೋ ತುಂಬಾ ಗುಳಿಗೆ ಇದೆ, ಅದ್ರ ಜೊತೆಗೆ ಇದೊಂದಿಷ್ಟು ತಗೊಳ್ಬೇಕಾ ಅಂತ ಹಿಂಗ್ ಬಂದ್ಬಿಡ್ತಾರೆ ಸರ್. ಅಲ್ಲಲ್ಲ, ಅದು ಈಗ ನೋಡಿ ತುಂಬಾ ಜನರಿಗೆ ಇದೇ ಪ್ರಾಬ್ಲಮ್. ಈಗ ಹೆಂಗ್ ಗೊತ್ತುಂಟಾ, ಈಗ ನಾನು ಹೇಳಿದ್ನಲ್ಲ, ಒಂದು ಮೀಟಿಂಗ್ ಹೋದಾಗ ನೋಡಿ, ಅಲೋಪತಿಗೆ ಅವ್ರು ಬರೆದು ಕೊಟ್ಟ ಪ್ರಿಸ್ಕ್ರಿಪ್ಷನ್ ಅನ್ನ ಎಲ್ಲ ತಗೊಂತಾರೆ. ಇಷ್ಟಿಷ್ಟು ಮಾತ್ರೆ ತಗೊಂತಾರೆ. ಈಗ ನಾವು ಸಪ್ಲಿಮೆಂಟರಿ ಅಂತ ಅವ್ರಿಗೆ ಇದ್ರಿಗೆ ತಿಂದು ತೋರಿಸಿದ್ರು ಸೈಡ್ ಎಫೆಕ್ಟ್ ಕ್ವೆಶ್ಚನ್ ಮಾಡ್ತಾರೆ. ಎಲ್ಲಾ ತರ ಜನ ಇದ್ದಾರೆ. ನಮ್ದು ಹೇಳೋದು ಒಂದೇ ಕರ್ತವ್ಯ ನೋಡಿ. ಅದಕ್ಕೆ ಏನಾಯ್ತು ಅಂದ್ರೆ, ನಮ್ದು ಹೇಳೋ ಕರ್ತವ್ಯ ಇರ್ತದ, ಹೇಳ್ತಾ ಹೋಗೋದು. ಇಲ್ಲ ಸರ್, ನಾ ಹೇಳ್ತೀನಿ, ನಿಮ್ದು ಆಲ್ರೆಡಿ ಸೈಡ್ ಎಫೆಕ್ಟ್ ಆಗಿದೆ, ಅದನ್ನ ತೆಗಿಲಿಕ್ಕೆ ಇದು DXN ಅಂತ ಹೇಳ್ಬಿಡ್ತೀನಿ ಸರ್ ನಾನು. ಆದ್ರೂ ಅಷ್ಟು ಬೇಗ ಅವರು ಟ್ರಸ್ಟ್ ಮಾಡಲ್ಲ. ಇಟ್ ಟೇಕ್ಸ್ ಟೈಮ್ ಸರ್, ತಿಂದಾಗ ಗೊತ್ತಾಗ್ತದೆ. ಹಾಗಾಗಿ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ರೆಡಿ 8:20 ಆಗಿದೆ ನಿಲೇಶ್.
ಪ್ರತಿಯೊಬ್ಬರು ನಿಮ್ಮ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಎಣಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮಂತ್ ಪುನಃ ಅವರು ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ನೀಲೇಶ್ ಸರ್. ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ ಸರ್. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಆಲ್ ದ ಬೆಸ್ಟ್ ಸರ್. ಓಕೆ.